ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ನಬಾರ್ಡ್ನಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಈಗಲೂ ಕೂಡ ನಬಾರ್ಡ್ ಮತ್ತು ಇತರ ಸಂಸ್ಥೆಗಳಿಗೆ ಬ್ಯಾಂಕಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಸಲಹೆಗಾರರಾಗಿ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಪ್ರೋಗ್ರಾಮ್ಸನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವರ ಪ್ರವೃತ್ತಿ ಮುಖ್ಯವಾಗಿ ಸಾಹಿತ್ಯ ಮತ್ತು ನಾಟಕ. ಈಗಾಗಲೇ ರಂಗಭೂಮಿ, ಕಿರುತೆರೆ, ಆಕಾಶವಾಣಿ ಮಾಧ್ಯಮದ ಮೂಲಕ 200 ನಾಟಕಕ್ಕೂ ಹೆಚ್ಚಿಗೆ ಅಭಿನಯಿಸಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. 50 ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ನನ್ನ ಸೌಭಾಗ್ಯ, ಈಗಾಗಲೇ 15 ವರ್ಷಗಳಿಂದ ನಾವು ಅಂತರಂಗ ತಂಡದಿಂದ ಟಿ.ಪಿ. ಕೈಲಾಸಂರವರ ಹೋಮ್ ರೂಲ್ ಮತ್ತು ಹುತ್ತದಲ್ಲಿ ಹುತ್ತ ನಾಟಕ ನಾವಿಬ್ಬರೂ ಕೂಡ ಅಭಿನಯಿಸ್ತಾ ಇದ್ದೀವಿ. ಅದು ನಮ್ಮ ಸಂತೋಷ. ಅವರ ಜೊತೆ ಒಳಗೆ ಅಭಿನಯಿಸ್ತಾ ಇರೋದು. ಅಣುಕು ಹಾಡುಗಳ ಮತ್ತು ಪ್ರಹಸನಗಳು ಮತ್ತು ವಿಚಾರಪೂರ್ವಕ ವಿನೋದ ಲೇಖನಗಳು ಅನೇಕ ಬರೆದಿದ್ದಾರೆ. ಭಾಷಣ, ಉಪನ್ಯಾಸ ಇವರ ಇನ್ನೊಂದು ಅತ್ಯುತ್ತಮ ಪ್ರವೃತ್ತಿ. ಕನ್ನಡದ ಹೆಸರಂತ ಸಾಹಿತಿಗಳಾದ ಡಿ.ವಿ. ಗುಂಡಪ್ಪನವರು, ಕೈಲಾಸಂ, ಜಿ.ಪಿ. ರಾಜರತ್ನಂ, ಬೀಚಿ, ನಾ. ಕಸ್ತೂರಿ, ಡಾಕ್ಟರ್ ಶಿವರಾಮ್, ಹೀಗೆ ಹಲವಾರು ಅನೇಕ ಹಿರಿಯ ಸಾಹಿತಿಗಳ ಬಗ್ಗೆ ಸೋದಾಹರಣ ಉಪನ್ಯಾಸಗಳನ್ನು ನೀಡಿ ಜನ ಮೆಚ್ಚುಗೆ ಗಳಿಸಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರನ್ನ ದೂರದರ್ಶನದಲ್ಲಿ, ಉದಯ ಟಿವಿ, ಚಂದನ, ವಿವಿಧ ವಾಹಿನಿಗಳಲ್ಲಿ ನೀವು ಕಂಡಿದ್ದೀರಿ. ಹರಟೆ ಕಾರ್ಯಕ್ರಮದಲ್ಲಂತೂ ಎತ್ತಿದ ಕೈ. ಇವರ ಹರಟೆ ಕಾರ್ಯಕ್ರಮ ಇಲ್ದಿರ ಮುಂದುವರಿಯೋ ಹಾಗೆ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಆಪ್ತ ಸಲಹೆಗಾರರಿಗೆ ಕೂಡ ಈಗಲೂ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವತ್ತವರು ಆರಿಸ್ಕೊಂಡಿರ್ತಕ್ಕಂಥ ವಿಚಾರ ಭಾಳ ವಿಚಾರಪೂರ್ಣವಾದ್ದು, ತುಂಬ ಸೊಗಸಾಗಿರ್ತಕ್ಕಂಥದ್ದು. ಬೇಂದ್ರೆಯವರ ಹಾಸ್ಯ ಪ್ರಜ್ಞೆ ಬಗ್ಗೆ ನಕ್ಕಾವ ಗೆದ್ದಾವ. ಈಗ ಈ ಸಂಸ್ಥೆಯ ಚಿಕ್ಕ ಗೌರವಾರ್ಪಣೆಯನ್ನು ಅವರು ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ವೇದಿಕೆ ಮೇಲೆ ಅಥವಾ ಈ ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಭಯ, ಸ್ವಲ್ಪ ಕಾನ್ಫಿಡೆನ್ಸ್ ಎರಡೂ ಬರುತ್ತೆ, ಎರಡು ಆಪೋಸಿಟ್ ಫೀಲಿಂಗು. ಯಾಕೆಂದರೆ ಈ ಚೇರ್ ಮೇಲೆ ಮಹಾ ಪಂಡಿತರು, ಜ್ಞಾನಿಗಳು, ತತ್ವಜ್ಞಾನಿಗಳು ಇವರೆಲ್ಲ ಕೂತ್ಕೊಂಡು ಪ್ರವಚನ ಮಾಡಿರೋವಂಥ ಜಾಗ. ಹಾಗಾಗಿ ಒಂದು ಸ್ವಲ್ಪ ಅಳುಕು. ಇನ್ನೊಂದು, ಅದಕ್ಕೆ ಆ ಧೈರ್ಯನ ಬರೋದಕ್ಕೋಸ್ಕರ ಏನು ಮಾಡ್ತೀನಿ, ಅಂಥ ಮಹಾ ಘಟಾನುಘಟಿಗಳು, ಜ್ಞಾನಿಗಳು, ತತ್ವಜ್ಞಾನಿಗಳ ವಿಷಯನೇ ಮಾಡಿಬಿಟ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅಲ್ವಾ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ತಾನೇ ಅಳುಕು ಅಂತ ಹಿಂಗೆ ಬರೋದು. ದೊಡ್ಡವ್ರ ಹೆಸರು ಹೇಳ್ಬಿಟ್ರೆ, ಹೋದ ಸಲ ಇಲ್ಲಿ ನಾ. ಕಸ್ತೂರಿ ಅಂದೆ, ಆಮೇಲೆ ಇನ್ಯಾವುದೋ ಸದಭಿರುಚಿ ಹಾಸ್ಯ ಅಂದೆ, ಇನ್ಯಾವುದೋ ಒಂದ್ಸಲ ಬೇಂದ್ರೆ, ಇನ್ಯಾವುದೋ ಡಿ.ವಿ. ಗುಂಡಪ್ಪನವರು, ಇವತ್ತು ದಾರ ಬೇಂದ್ರೆ, ಕೈಲಾಸಂ ಅಂದ್ಬಿಟ್ರೆ ಆವಾಗ ಪರವಾಗಿಲ್ಲ, ನನ್ನ ವಿಷಯ ನಾನು ಮಾತಾಡ್ತಾ ಇಲ್ಲ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಜೊತೆಗೆ ಇನ್ನು ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೆ ಏನು ಮಾಡ್ತೇನೆ, ಈ ಥರದ್ದೆಲ್ಲ ಸ್ವಲ್ಪ ಕಾಸ್ಟ್ಯೂಮ್ ಹಾಕ್ಕೊಂಬಿಟ್ರೆ ಹೊರಗಡೆ ನನ್ನ ನೋಡಿದವ್ರಿಗೂ ಇಲ್ಲಿ ಬಂದು ನೋಡಿದವ್ರಿಗೂ ಪರವಾಗಿಲ್ಲಪ್ಪ ಏನು ಅಂತ ಹಿಂಗೆ ಅನ್ಬೋದು ಅಂತ. ಈ ಥರ ನಾಟಕಗಳೆಲ್ಲ ಕೆಲವು ಸಲ ಮಾಡಬೇಕಾಗತ್ತೆ ಅಲ್ವಾ. ಜೀವನ ಒಂದು ನಾಟಕ ಅಂತಲೇ ಹೇಳ್ಬಿಡಿ. ಸೊ ಯಾಕಿದನ್ನು ಆರಿಸ್ಕೊಂಡೆ ಅಂದರೆ, ಒಂದು ಸಂಸ್ಕೃತ ಶ್ಲೋಕ ಜ್ಞಾಪಕ ಬಂತು. ನಮ್ಮ ಮೇಡಮ್ ಒಬ್ಬರು ಸಿಕ್ಕಿದ್ರು, ಸಂಸ್ಕೃತದಲ್ಲಿ ಭಾಳ ಅಥಾರಿಟಿ ಅವರು. ಅವ್ರಿಗೆ ಹೇಳಿದಾಗ ಒಂದು ಜ್ಞಾಪಕ ಬಂತು. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನತು ಮೂರ್ಖಾಣಂ ನಿದ್ರೆಯ ಕಲಹೇನವ ಅಂತ ಒಂದು ಸಂಸ್ಕೃತದಲ್ಲಿ ಹೇಳ್ತಾರೆ. ಕಾವ್ಯಶಾಸ್ತ್ರ ವಿನೋದಗಳಂಥ ಇದರೊಳಗೆ ಕಾಲೋ ಗಚ್ಚತಿ ಧೀಮತಾಂ, ಭಾಳ ಬುದ್ಧಿವಂತರು, ಸುಸಂಸ್ಕೃತರು, ವಿವೇಕವಂತರು ಇವರೆಲ್ಲ ಕಾವ್ಯ, ಶಾಸ್ತ್ರ, ವಿನೋದ ಇದರೊಳಗೆಲ್ಲ ಕಾಲ ಕಳೀತಾರಂತೆ. ಈ ಮೂರ್ಖರು ವ್ಯಸನ ಅಂದರೆ ಯಾವುದೋ ವೀಕ್ನೆಸ್ಸು, ಚಟ, ವ್ಯಸನ ಏನದು, ನಿದ್ದೆ ಮಾಡೋದು, ಕಲಹ, ಕಾಂಟ್ರವರ್ಸಿ, ಗಲಾಟೆಗಳು, ಇನ್ನೇನೋ ಒಂದು ಬತ್ತಿ ಇಟ್ಬಿಡೋದು, ಅದು ಹಿಂಗೆ ಹೋಗ್ತಾ ಇರುತ್ತೆ, ಗಲಾಟೆಗಳು ನಡ್ಕೊಂಡು ಹಿಂಗೆ ಹೋಗ್ತಾ ಇರುತ್ತೆ. ಒಂದ್ಸಲಿ ಈ ಟಿ ವಿಗಳಲ್ಲೆಲ್ಲ ಒಂದು ಸ್ವಲ್ಪ ಸಿಕ್ಬಿಟ್ರೆ ಸಾಕಂತೆ. ನನಗೆ ಅನೇಕ ಚಾನಲ್ಗಳೆಲ್ಲ ಕೆಲವ್ರು ಗೊತ್ತಿದ್ದಾರೆ. 10 ಗಂಟೆಗೆ ನಮಗೊಂದು ನ್ಯೂಸ್ ಬರುತ್ತೆ. ಆವಾಗ ನಮಗೆ ನಮ್ಮ ಬಾಸ್ ಹೇಳ್ತಾರೆ, ಈ ನ್ಯೂಸನ್ನು ನೀವು ಕುತೂಹಲ ಕ್ರಿಯೇಟ್ ಮಾಡ್ತಾ ಇರಿ, 5:15 ಅಷ್ಟೊತ್ತಿಗೆ ಅನೌನ್ಸ್ ಮಾಡಿ ಅಂತ ಹಿಂಗೆ ಬರ್ತಾರಂತೆ. 5:15 ತನಕ ಹೇಳ್ಕೊಂಡು ಹಿಂಗೆ ಹೋಗ್ತಾ ಇರಬೇಕು. ಯಾರೋ ಒಬ್ಬರು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುತ್ತೆ ಅನ್ನೋ ಭಯದಿಂದ ಅಮೇರಿಕಾದಲ್ಲೋಗಿ ಸೆಟ್ಲ್ ಆಗ್ತಾ ಇದ್ದಾರೆ ಅನ್ನೋ ಹೆಸರು 10 ಗಂಟೆಗೆ ಗೊತ್ತಿರುತ್ತೆ, 5:15ವರೆಗೂ ಅನೌನ್ಸ್ ಮಾಡಬಾರ್ದು. ಸೊ ಈ ಥರ ಆಗ್ತಾ ಇರೋದ್ರಿಂದ ಇದು ನಿದ್ರಯ ಕಲಹೇನವ ಮೂರ್ಖಾಣ. ಕಾವ್ಯಶಾಸ್ತ್ರ ವಿನೋದಕ್ಕೆ ಇದೆ ಅಂತ ಘಟನೆ ಇದೆ ಅಂತ ಸೂಕ್ತ ಜಾಗ ಗೋಖಲೆ ಇನ್ಸ್ಟಿಟ್ಯೂಟ್. ಎಂತೆಂಥ ಘಟನೆ. ನಾನೇ ಇಲ್ಲೇ ಜಾಗದಲ್ಲಿ ಕೂತ್ಕೊಂಡು ಡಿ.ವಿ. ಗುಂಡಪ್ಪನವರು, ಆವಾಗ ಈ ಕಡೆ ಚಿಕ್ಕದಾಗಿತ್ತು, ಇಲ್ಲಿ ಈ ಕಡೆ ಈ ಥರ ಒಂದು ಸೀತು, ಅಲ್ಲಿ ಹಿಂದ್ಗಡೆ ಲೈಬ್ರರಿ ಅದೆಲ್ಲ ಇದ್ದಿದ್ದು. ಇಲ್ಲಿ ಒಂದೊಂದು ಇದನ್ನು ನೋಡ್ತಾ ಇದ್ದಾಗಲೂ ಒಂದು ಸ್ವಲ್ಪ ರೋಮಾಂಚನ ಆಗುವಂಥದ್ದು ಜಾಗ ಇದು. ಇವತ್ತು ನಾನು ಆರಿಸ್ಕೊಂಡಿದ್ದು ನಕ್ಕಾವ ಗೆದ್ದವ. ಈ ರಾಮು ಅವರು ಒಂದು ಮಾತು ಹೇಳಿದ್ರು ಪರಿಚಯದಲ್ಲಿ, ನೀವು ಅದನ್ನು ಒಪ್ತೀರಾ?
ನಾನು ಅದ್ರ ಬಗ್ಗೆನೇ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತೀವಿ. ಹಾಸ್ಯ ಅಂದರೆ ಹೇಗೆ ಅಂದರೆ, ಇಲ್ಲಿ ಈ ಕಡೆ ಇರುವಂಥ ಭಾರನ, ಹೆಗಲನ್ನ ಈ ಕಡೆ ಬದಲಾಯಿಸುವಂಥದ್ದು ಅಷ್ಟೇ. ಅಂದರೆ ದುಃಖ ಕಡಿಮೆ ಆಗಲ್ಲ, ಆದರೆ ಈ ಹಗಲ ಮೇಲಿರೋ ಭಾರ ಈ ಕಡೆ ಹಗಲ ಮೇಲೆ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡುತ್ತೆ. ಈ ಹಗಲು ಸ್ವಲ್ಪ ಹೆಗಲು ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತೆ, ಪರವಾಗಿಲ್ಲ. ಈ ಕಡೆ ತಿರ್ಗಾ ಇಲ್ಲಿ ನೋವಾದರೆ ಅಲ್ಲಿ ಈ ಕಡೆ ಬರೋದು, ಈ ಕಡೆ ಹಿಂಗೆ ಬರೋದು. ನಮ್ಮ ಮಾಸ್ಟರ್ ಹಿರಣ್ಣಯ್ಯನವರು ಹಾಸ್ಯ ಪ್ರಜ್ಞೆ ಅಂದರೆ ಹೇಗೆ ಅಂತ ಹೇಳ್ತಿದ್ರು. ಹೇಗೆ ಅಂದರೆ ಹಾಸ್ಯ ಪ್ರಜ್ಞೆ ಅನ್ನೋದು ತಲೆನೋವು ಬಂದಾಗ ಈ ಅಮೃತಾಂಜನ ಹಚ್ಕೊಂಡಂಗೆ. ಅಮೃತಾಂಜನ ಹಚ್ಕೊಂಡ್ರೆ ತಲೆನೋವು ಖಂಡಿತ ವಾಸಿ ಆಗಲ್ಲ, ಆದರೆ ಈ ಭಗ 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 ಅಂತ ಉರಿ ಆಗತ್ತಲ್ಲ, ಆವಾಗ ತಲೆನೋವು ಮರ್ತೋಗತ್ತಂತೆ ಅಲ್ವಾ. ಅಮೃತಾಂಜನ ಹಚ್ಕೊಂಡ ತಕ್ಷಣ ಒಂಥರ ಮುಖ ಹಿಂಗೆಲ್ಲ ಕೆಂಪು ಏನೇನೋ ಆಗ್ಬಿಡುತ್ತೆ. ಆವಾಗ ತಲೆನೋವು ಆ ಕಡೆ ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಆಗಿಬಿಡುತ್ತೆ. ಆದರೆ ಹಾಸ್ಯ ಹಾಗ ಅಂತ ನಂದೊಂದು ಯೋಚನೆ. ಹೆಗಲು ಬದಲಾಯಿಸೋದೇ ಹಾಸ್ಯನ? ಆಗೋದೇ ಇಲ್ವಾ? ದುಃಖ ಕಡಿಮೆ ಮಾಡ್ಕೊಳಕ್ಕಾಗಲ್ವ? ನಮ್ಮ ಸ್ನೇಹಿತರೊಬ್ಬರು ಬೇಂದ್ರೆ ಬಗ್ಗೆ ಹೇಳ್ತಾ ಇದ್ರು. ಅಕಸ್ಮಾತ್ ಬೇಂದ್ರೆ ಏನಾದರೂ ಕವಿ ಆಗಿಲ್ಲದೆ ಇದ್ರೆ, ಬೇಂದ್ರೆ ಏನಾದರೂ ಹಾಸ್ಯ ಪ್ರಜ್ಞೆ ಇಲ್ಲದೆ ಇದ್ದಿದ್ರೆ 85 ವರ್ಷ ಅವರು ಬದುಕ್ತಾನೆ ಇರಲಿಲ್ಲ ಅಂತ. ನೋಡಿ ಎಂಥ ಸ್ಟೇಟ್ಮೆಂಟ್. ಅವರಿಗೆ ಬಂದಿರುವಷ್ಟು ಕಷ್ಟ ಪ್ರಪಂಚದಲ್ಲಿ ಯಾರಿಗೂ ಬಂದಿಲ್ಲ. ಉದಾಹರಣೆಗೆ ಅವರೇ ಒಂದು ಕಡೆ ಹೇಳ್ತಾರೆ, ದೇವರು ಶಿವ ನನಗೆ 10 ಮಕ್ಕಳನ್ನು ಸ್ಯಾಂಕ್ಷನ್ ಮಾಡ್ದ. ಭೂಲೋಕಕ್ಕೆ ಬಂದಾಗ 10 ಮಕ್ಕಳನ್ನ ಸ್ಯಾಂಕ್ಷನ್ ಮಾಡಿ ಒಂದು ಸ್ವಲ್ಪ ವರ್ಷ ಆದಮೇಲೆ ರಿವ್ಯೂ ಮಾಡಿದಾಗ ಇವನಿಗೆ ಇಷ್ಟೊಂದು ಮಕ್ಕಳನ್ನ ಸಾಕೋಕ್ಕಾಗಲ್ಲ ಅಂತ 5 ಕ್ಯಾನ್ಸಲ್ ಮಾಡ್ಬಿಟ್ಟು ವಾಪಸ್ ತೊಗೊಂಡ್ಬಿಟ್ನಂತೆ. ಇದನ್ನು ಹೇಳುವಾಗ ಇದನ್ನು ನಗ್ತಾ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಬೇಂದ್ರೆ ಅಂತ ಅನ್ನೋದು ಅಲ್ವಾ, ನಕ್ಕವಾಗೇನು. ಇದನ್ನು ಮಕ್ಕಳು ಕಳ್ಕೊಂಡಿದ್ದನ್ನು ಈ ರೀತಿ ಹೇಳೋಕ್ಕಾಗತ್ತಾ? ಇವತ್ತೊಂದು ಲಿಸ್ಟ್ ಮಾಡಿದೆ ನಾನು ಸುಮ್ಮನೆ. ಬೇಂದ್ರೆ ಜೀವನದಲ್ಲಿ ಎಷ್ಟೆಷ್ಟು ಕಷ್ಟಗಳು ಬಂದಿದೆ ನೋಡಿ. ಅವರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮ್ಮಂಥ ಸುಖವಾದ ವ್ಯಕ್ತಿಗಳು ಪ್ರಪಂಚದಲ್ಲೇ ಯಾರು ಇಲ್ವೇನೋ ಅಂತ. ಆದ್ರೂ ಅವ್ರು ಹೇಳ್ತಾರೆ ನಕ್ಕವ ಗೆದ್ದವ ಅಂತ ಹಿಂಗೆ ಹೇಳ್ತಾರೆ. ಅಂದರೆ ಉದಾಹರಣೆಗೆ ಫಸ್ಟ್ ಅವ್ರ ಜೀವನದಲ್ಲಿ 48 ವರ್ಷಗಳ ಕಾಲ ಬರೀ ಕಷ್ಟ ಲಾಸ್. 48 ವರ್ಷ. ಆಮೇಲೇನು, ಒಬ್ಬ ಮನುಷ್ಯನಿಗೆ ಒಂದು ಮಗು ಹುಟ್ಟಂತೆ. ಏನು ಸರ್ ಭವಿಷ್ಯ ಹೆಂಗಿದೆ ಅಂತ ಜಾತಕ ಅಂದರೆ ಕೈ ತೋರಿಸ್ದ, ಚಿಕ್ಕದು ಪುಟ್ಟ ಕೈ. ಈ ಮಗುನ ತೋರಿಸ್ಬಿಟ್ಟು ನೋಡಿ 40 ವರ್ಷ ನನಗೆ ಗಂಡು ಮಗು ಹುಟ್ಟಿದೆ, ಇದು ಹೆಂಗೆ ಉದ್ಧಾರ ಆಗ್ತಾನೆ ಇವನು ನೋಡಿ ಅಂತ ಹಿಂಗೆ ನೋಡಿದಾಗ ಅವರು ಕೈ ಹಿಂಗೆಲ್ಲ ನೋಡ್ಕೊಂಡು ಬ್ಯಾಟ್ರಿ ಎಲ್ಲ ಹಾಕ್ಕೊಂಡು, ನಿಮ್ಮ ಮಗುಗೆ ಜೀವನದಲ್ಲಿ 45-46 ವರ್ಷದವರೆಗೂ ಕಷ್ಟ, ನಷ್ಟ, ಸಂಕಟ, ನೋವು, ದುಃಖ 45 ವರ್ಷದವರೆಗೂ ಇರುತ್ತೆ. ಆಮೇಲೆ ಅದೇ ಅಡ್ಜಸ್ಟ್ ಆಗಿಬಿಡತ್ತೆ ಅಂತ. ಬೇಂದ್ರೆ ಜೀವನದಲ್ಲಿ ಹಂಗೆ ಆಯಿತು. 48 ವರ್ಷ ಫುಲ್ ಹೆಂಗೆ ಸಫರ್ ಮಾಡಿದ್ದಾರೆ ಅಂದರೆ, ನಂಬರ್ 1 ಫಾರ್ ಎಕ್ಸಾಂಪಲ್, ಸುಮ್ಮನೆ ಒಂದು 31ನೇ ತಾರೀಕು ಜನವರಿ 1896 ಅವರು ಹುಟ್ಟಿದ್ರು. ಜೀವನ ಚರಿತ್ರೆ ನಾನು ಯಾಕೆ ಬೇಕಂತ ಹೇಳಕ್ಕೆ ಹೋಗಲ್ಲ. ನಮ್ಮಂತರಲ್ಲಿ ಅವರು ಆಯಿತಾ 96ನೇ ಇಸ್ವಿನವರು ಹುಟ್ಟಿದ್ರು. 98ನೇ ಇಸ್ವಿನಲ್ಲಿ ಅವ್ರ ತಮ್ಮ ಚಿದಂಬರ ಅಂತಿದ್ದ, ಡಣ್ ಅಂತ ಒಂದು ತೀರ್ಕೊಂಡ. ಮೊದಲನೇ ಸಾವ ತಮ್ಮ, ಇನ್ನು ಮದುವೆನೇ ಆಗಿಲ್ಲ, ಸುಮಾರು ತೀರ್ಕೊಂಡ. ಆಮೇಲೆ 1930 ಮದುವೆ ಆಯಿತು. 1903ನೇ ಇಸ್ವಿನಲ್ಲಿ 2ನೇ ಸ್ಟ್ಯಾಂಡರ್ಡ್ ಮುಗೀತು. ತಮ್ಮ ಕೃಷ್ಣ ಅವನ ಮಗ ಹುಟ್ಟಿದ, ಇನ್ನೊಬ್ಬ ಮಗ. ಅವನೇನು ಮಾಡ್ದ, 1907ನೇ ಇಸ್ವಿನಲ್ಲಿ ತಂದೆ ರಾಮಚಂದ್ರ ಬೇಂದ್ರೆ ಅನ್ನೋರು ಅವ್ರು ತೀರ್ಕೊಂಡ್ರು. ತಮ್ಮ ಸತ್ತೋದ 1896ನಲ್ಲಿ. ಅಂದರೆ ಎಷ್ಟಾಯಿತು ವಯಸ್ಸು? 1907 ಅಂದರೆ 13ನೇ ವಯಸ್ಸಿನಲ್ಲಿ ಒಬ್ಬ ತಂದೆನ ಕಳ್ಕೊಂಡಿರೋಂಥವ್ರು. ಆಮೇಲೆ 1900ರಲ್ಲಿ ಆ ರಾಘು ಅಂತ ಒಬ್ಬ ಇದ್ದ, ಅವನು ತೀರ್ಕೊಂಡ. ಆಮೇಲೆ ಅಜ್ಜಿನೇ ಮಹಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಿದ್ದು ಅಜ್ಜಿ ಗೋದು ತಾಯಿ ಅಂತ 1913ನೇ ಇಸ್ವಿನಲ್ಲಿ ಅವ್ರು ತೀರ್ಕೊಂಡ್ರು. ಜೀವನದಲ್ಲಿ ಬರೀ ಸಾವುಗಳನ್ನೇ ನೋಡ್ಕೊಳ್ತಾರೆ. 1923ನೇ ಇಸ್ವಿನಲ್ಲಿ ಅವರ ಮೊದಲನೇ ಮಗ ಕ್ಷೇಮೇಂದ್ರ ಅಂತ, ಹೆಸರು ಎಷ್ಟು ಚೆನ್ನಾಗಿಟ್ಟಿದೆ ನೋಡಿ. ಕ್ಷೇಮವಾಗಿರಲಿ ಅಂದರೆ ಆ ಮಗುನ ತೀರ್ಕೋಬೇಕಾ? ಮಗ, ಸ್ವಂತ ಮಗ. ಅದನ್ನೇ 1924ರಲ್ಲಿ ತಾಯಿ ತೀರ್ಕೊಂಡ್ಲು. ಅಂಬಿಕಾ ತನಯ ದತ್ತ ಅನ್ನೋ ಹೆಸರು ಅವರು ಇಟ್ಕೊಂಡಿದ್ದಾರೆ. ಅಂಬಿಕಾ ತಾಯಿ ತೀರ್ಕೊಂಡ್ಲು. ಆಮೇಲೆ 1927ನೇ ಇಸ್ವಿಯಲ್ಲಿ 3ನೇ ಮಗ ಭಾಸ್ಕರ ಅನ್ನೋನು ಹುಟ್ಟದ. ಭಾಸ್ಕರ ಅಂದರೆ ಸೂರ್ಯಂತರ ಬೆಳಗ್ತಾನೆ ಅಂದರೆ ಅವನು ತೀರ್ಕೊಂಡ. ಕ್ಷೇಮೇಂದ್ರ ಅನ್ನೋನು ತೀರ್ಕೊಂಡ. ಭಾಸ್ಕರ ಅನ್ನೋ 1932ನೇ ಇಸ್ವಿನಲ್ಲಿ ಗರಿ ಅಂತ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ರು. ಅದರೊಳಗೆ ನರಬಲಿ ಅಂತ ಒಂದು, ಅವಾಗ ಬ್ರಿಟಿಷ್ನವ್ರು ರೂಲ್ ಇದ್ರಲ್ಲ, ನರಬಲಿ ಅಂತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪದ್ಯ ಬರೆದ್ರು. ಅವರು ಅದನ್ನು ಕೆಲಸ ಕಳ್ಕೊಂಡು ಹಿಂಡಲ್ಗಿ ಜೈಲಿನಲ್ಲಿ, ಬೆಳಗಾಂನಲ್ಲಿ ಜೈಲಲ್ಲಿ ಹಾಕಿದ್ರು. ಕೆಲಸ ಬೇರೆ ಒಟ್ಟಾಗಿದೆ. 1934ನೇ ಇಸ್ವಿನಲ್ಲಿ ಮಗಳು ಲಲಿತಾ ಅನ್ನೋಳು ಹುಟ್ಟಿದ ಕೆಲವೇ ತಿಂಗಳು, 1 ವರ್ಷದಲ್ಲಿ ಅವಳು ತೀರ್ಕೊಂಡ್ಳು. ಮೂರ್ತಿಮತ್ 1936ನೇ ಇಸ್ವಿಯಿಂದ 44ನೇ ಇಸ್ವಿವರೆಗೂ ಕೆಲಸನೇ ಇಲ್ಲದೆ ಒದ್ದಾಡಿದ್ದಾರೆ. ಇಲ್ಲಿ ಒಂದು ಸಣ್ಣ ಘಟನೆ ನಿಮ್ಮ ಹತ್ರ ಹೇಳಬೇಕು. ಈ 8 ವರ್ಷ ಕೆಲಸನೇ ಇಲ್ಲದೆ ಇದ್ದಾಗ ಒದ್ದಾಡಿದಾಗ ಅವ್ರು ಇಡೀ ಸಂಸಾರಕ್ಕೆ ಸಹಾಯ ಮಾಡಿದವ್ರು ಯಾರು ಗೊತ್ತಾ? ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು.
ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಇಲ್ಲಿದ್ರೂ ಇಲ್ಲಿಂದ ಅವರಿಗೆ ಸಹಾಯ ಮಾಡ್ತಾ ಇದ್ರಂತೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗ್ರೇಟಾ ಅಂತ ಒಂದು ಕಡೆ ಹಿಂಗೆ ಹಾಕೋಣ. 8 ವರ್ಷ ಒಬ್ಬ ಮನುಷ್ಯನ ಸಾಕಿದಾರಂಥ ಗ್ರೇಟ್ ಕವಿನ. ಈ ದ.ರಾ. ಬೇಂದ್ರೆ ಏನು ಮಾಡಿದ್ರು, 8 ವರ್ಷ ಅವ್ರ ಸಹಾಯ ತೊಗೊಂಡಿದ್ದನ್ನೆಲ್ಲ ಎಷ್ಟೆಷ್ಟು ತೊಗೊಂಡಿದ್ದಾರೋ ಅದೆಲ್ಲ ಒಂದೊಂದು ಪೈಸಾ ಲೆಕ್ಕ ಎಲ್ಲ ಹಾಕಿ ಇವ್ರಿಗೆ ಅನುಕೂಲ ಆದಾಗ ತಿರ್ಗಾ ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಬೇಂದ್ರೇನು ಗ್ರೇಟ್ ಅಂತ ಆಯ್ತಾ? ಅಂದರೆ 1 ಮ್ಯಾಚು ಟ್ಯಾಲಿ ಆಯಿತು. ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಏನು ಮಾಡ್ತಾರೆ, ಅವರು ವಾಪಸ್ ಇಲ್ಲ ತೊಗೊಳ್ಳಲ್ಲ ಅಂದರೆ, ಇಲ್ಲ ನಾನು ಕೊಡಲೇಬೇಕು, ನಿಮ್ಮ ಋಣನ ಇಟ್ಕೊಳ್ಳಲ್ಲ. ಸರಿ ಓಕೆ, ನಾನು ಹೆಂಗೆ ವಾಪಸ್ ಕೊಡಬೇಕು ಅಂತ ನಮಗೆ ಗೊತ್ತು. ಇವರು ಮಗಳಿಗೆ ಮದುವೆ ಆದರೆ ಎಷ್ಟು ದುಡ್ಡು ವಾಪಸ್ ಕೊಟ್ಟಿದ್ರು ಅದನ್ನೆಲ್ಲ ಮಗಳಿಗೆ ಗಿಫ್ಟ್, ಇವಳು ನನ್ನ ಮಗಳಿದ್ದಂಗೆ ಅಂತ ಕೊಟ್ಬಿಟ್ರಲ್ಲ. ಏನು ಸರ್, ಮಾಸ್ತಿ ಗ್ರೇಟೋ, ಇವ್ರು ಗ್ರೇಟೋ, ಎಲ್ಲ ಒಬ್ಬರಿಗಿಂತ ಒಬ್ಬರು ನಮ್ಮಲ್ಲಿ ಗ್ರೇಟು. ನಮ್ಮ ಹಳೆ ತಲೆಮಾರಿನ ಸಾಹಿತಿಗಳು, ಕವಿಗಳು ಅವರೆಲ್ಲ ಒಬ್ಬೊಬ್ಬರನ್ನು ಯಾವುದೋ ತಂಪೊತ್ತಿನಲ್ಲಿ ನೆನೆಸ್ಕೋಬೇಕು, ಪ್ರಾತಃ ಸ್ಮರಣೀಯ ಅಂತಾರಲ್ಲ, ನಾನು ಒಪ್ಕೊಳ್ಳಲ್ಲ ಅದನ್ನು. ಬೆಳಗ್ಗೆ ಅಲ್ಲ 24 ಗಂಟೆನೂ ನೆನೆಸ್ಕೋಬೇಕು ಅವ್ರನ್ನ. ನಾವು 24 ಗಂಟೆನೂ ನೆನೆಸ್ಕೊಳ್ಳೋ ಅಂಥವ್ರು ಹಿಂಗೆ ಹೋಗಿದ್ದಾರೆ. ಒಂದ್ಸಲಿ ಸಾಲಿಗ್ರಾಮಕ್ಕೆ ಹೋದಂತೆ ಸೌತ್ ಕೆನರಾ ಬೇಂದ್ರೆ. ಸಾಲಿಗ್ರಾಮಕ್ಕೆ ಹೋದಾಗ ಶಿವರಾಮ್ ಕಾರಂತರ ಮೀಟ್ ಮಾಡಿದ್ರು. ಶಿವರಾಮ್ ಕಾರಂತರು ಅವರಿಬ್ಬರು ಎಷ್ಟೋ ಒಂದು ಗಂಟೆ ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಹೋಗ್ತಾ ಇದ್ದೀರಾ ವಾಪಸ್ ಧಾರವಾಡಕ್ಕೆ ಅಂದಾಗ ಶಿವರಾಮ್ ಕಾರಂತರು 1 ನಿಮಿಷ ಇರಿ ಅಂತ ಒಳಗಡೆ ಹೋಗಿ ಒಂದು ಶಾಲ್ನ ಗಿಫ್ಟ್ ತಂದು ಕೊಟ್ರಂತೆ ಇವ್ರಿಗೆ, ಬೇಂದ್ರೆಗೆ. ಬೇಂದ್ರೆ ಹೇಳ್ತಾರೆ, 1 ನಿಮಿಷ ಇದನ್ನು ಹೀಗೆ ತೊಗೊಳ್ಳಲ್ಲ ನಾನು, ಇದ್ರಲ್ಲಿ ಒಂದು ಕಂಡೀಷನ್ ಏನು, ಇದ್ರ ಮೇಲೆ ನೀವು ಆರದೇ ಇರೋ ಇಂಡೆಲಿಬಲ್ ಇಂಕಲ್ಲಿ ಪ್ರೆಸೆಂಟೆಡ್ ಬೈ ಶಿವರಾಮ್ ಕಾರಂತ್ ಟು ದ.ರಾ. ಬೇಂದ್ರೆ ಆನ್ ದಿಸ್ ಡೇಟ್ ಅಂತ ಬರ್ಕೊಡಿ ಅಂದ್ರಂತೆ. ಯಾಕೆ ಬರ್ಕೊಡಿ ಅಂತ ಹೇಳಬೇಕು? ಹಾಗಲ್ಲ, ಯಾತಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ, ನೀವು ಬರ್ಕೊಡಿ ಅಂತ ನೀವು ನನಗೆ ಪ್ರೆಸೆಂಟ್ ಮಾಡಿದ್ದೀರಾ ಈ ಶಾಲ್ನಂತ ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಸಾರಿ ಬೇಂದ್ರೆ ಸಾಯ್ತಾನೆ, ಒಂದಲ್ಲ ಒಂದು ದಿವಸ ಶಿವರಾಮ್ ಕಾರಂತನೂ ಸಾಯ್ತಾನೆ. ಮುಂದಿನ ತಲೆಮಾರುಗಳು ಶಿವರಾಮ್ ಕಾರಂತರಿಗೂ ಬೇಂದ್ರೆಗೂ ಆಗ್ತಾ ಇರಲಿಲ್ಲ ಅಂತ ಅನ್ಕೋಬಾರ್ದು ನಮ್ಮನ್ನು. ಹೆಂಗಿದೆ ನೋಡಿ, ಇವಾಗ ಅದೇ ಅಂತ ಇದೀವಲ್ಲ ನಾವು, ಇವ್ರು ಮೀಟ್ ಮಾಡ್ತಾ ಇರಲಿಲ್ಲ ಅಂತ. ಆದ್ದರಿಂದ ಇಲ್ಲ ನೋಡ್ಕೊಳ್ಳಿ ಅಂತ ಶಾಲಂತೂ ಇರತ್ತಲ್ಲ, ನಾವಿಬ್ಬರು ಇಲ್ಲದೇ ಇದ್ರು ಇದು ನಮ್ಮಿಬ್ಬರ ಸ್ನೇಹಕ್ಕೆ ಸಂಕೇತ ಅಂತ ಅದನ್ನು ಕೊಡ್ತಾಯಿದ್ರು. ಹಂಗೆ ಶಿವರಾಮ್ ಕಾರಂತರು ಗ್ರೇಟು. ಇವರೆಲ್ಲ ಹಿಂಗೆ ನೋಡ್ತಾ ಇದ್ದಾಗ 98 ವರ್ಷ ಸಾಕಿದ್ರೆ ಅದಾದಮೇಲೆ ಆವಾಗ ಒಂದು ಸ್ವಲ್ಪ ಅವ್ರ ಲೈಫ್ನೊಳಗೆ ಸೋಲಾಪುರದಲ್ಲಿ ಕನ್ನಡ ಆನಂದ ಅನ್ನೋನು ಹುಟ್ಟಿದ. ಆ ಮಗ ತೀರ್ಕೊಂಡ. ರಾಮ ಅಂತ ಒಬ್ಬ ಮಗ. ಇವರೆಲ್ಲ ಚಿಕ್ಕ ವಯಸ್ಸಿನಲ್ಲೇ 2 ವರ್ಷ 3 ವರ್ಷ 6 ತಿಂಗಳು 3 ತಿಂಗಳಲ್ಲಿ ತೀರ್ಕೊಂಡ್ರೆ, ರಾಮ ಅಂತ ಒಬ್ಬ ಮಗ ಅವನು 20 ವರ್ಷ ಬದುಕ್ದ. ಮುಂದೆ ಅವನು ಇದ್ದಿದ್ರೆ ಜೂನಿಯರ್ ಬೇಂದ್ರೆ ಆಗ್ತಿದ್ನೋ ಏನೋ ಅಂತ ಅವನು ಆಗಲೇ ಕವಿತೆಗಳೆಲ್ಲ ಬರೀತಿದ್ದ. ಅವನು ತೀರ್ಕೊಂಡಾಗ ಮಾತ್ರ ಇವ್ರಿಗೆ ದುಃಖ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸಿಕ್ಕಾಪಟ್ಟೆ ದುಃಖ ತಡ್ಕೊಳ್ಳೋಕ್ಕಾಗದೆ 1-2 ಲೈನ್ ಬರೀತಾರೆ. ಹಾಸ್ಯ ಪ್ರಜ್ಞೆ ರಾಮ ಅನ್ನೋನು ಏನು ಬರೀತಾರೆ ಅಂದರೆ, ಅವನ ಹೆಸರು ರಾಮ ಅಂತ. ಇವ್ರ ಹೆಸರು ಏನು ಅಂತ ನಿಮ್ಗೆ ಗೊತ್ತು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಸತ್ತ ದಶರಥ ಇದ್ದ ರಾಮನಿಗಾಗಿ ಅತ್ತನು ಅಂದಿಗೆ. ಸತ್ತ ದಶರಥ ಅಂದರೆ ಅವನು ರಾಮ ಕಾಡಿಗೆ ಹೋದ ತಕ್ಷಣ ಇವನು ಆಲ್ಮೋಸ್ಟ್ ಸತ್ತಂಗೆ ತಾನೆ. ಸತ್ತ ದಶರಥ ಇದ್ದ ರಾಮನಿಗಾಗಿ ಅತ್ತನು ಅಂದಿಗೆ, ಸತ್ತ ರಾಮನಿಗಾಗಿ ಅತ್ತೆ ಅಳುವನು ಇರುವ ದತ್ತನು ಇಂದಿಗೆ. ಅಲ್ವಾ, ಏನು ಪದ್ಯ ನೋಡಿ, ಅದು ಭಾಳ ಅವನು ಅದು ಉಲ್ಟಾ ಆಗೋಗಿದೆ. ಇದನ್ನು ನೋಡ್ಕೊಂಡು ಮಾತ್ರ ಭಾಳ ಸತ್ತೋದಾಗ ಇವರಿಗೇನೆ ಬೇಂದ್ರೆಗೇನೆ ಇಷ್ಟೊಂದು ಲಾಸ್ ಹಿಂಗಾಗಬೇಕಾದ್ರೆ ಇನ್ನು ಅವ್ರ ಹೆಂಡ್ತಿಗೆ ಹೆಂಗಾಗಿರ್ಬೇಕು, ಅವ್ರ ಹೆಂಡ್ತಿ ಹೆತ್ತ ತಾಯಿಗೆ ಹೆಂಗಾಗಿರ್ಬೇಕು. ಅದನ್ನೇ ನಮಗೆ ಕೊಟ್ಟಿರೋದು. ನೀ ಹಿಂಗೆ ನೋಡಬೇಡ ನನ್ನ ಅಂತಿದೆಯಲ್ಲ, ಅದನ್ನು ಯಾವುದೋ ಪಾಪ್ ಮ್ಯೂಸಿಕ್ ಥರ ಎಲ್ಲ ಹಾಡ್ತಾರೆ ಈಗ ಟ್ಯೂನೆಲ್ಲ ಹಾಕಿ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ತಿರುಗಿ ನಾ ಹೆಂಗೆ ನೋಡಲ್ಲ ನಿನ್ನ, ಸಮಾಧಾನ ಮಾಡೋಕ್ಕಾಗಲ್ವಲ್ಲ. ನೀನೇ ಹಿಂಗಾಗಿ ನಾನು ನಿನಗೆ ಸಮಾಧಾನ ಮಾಡಬೇಕು, ನೀನು ನನಗೆ ಸಮಾಧಾನ ಮಾಡಬೇಕು, ಹೆಂಗೆ ಅಂತ ಹಿಂಗೆ ಅಂದಾಗ ನಾನು ಯೋಚನೆ ಮಾಡಿದೆ. ಇಷ್ಟೆಲ್ಲ ಇಟ್ಕೊಂಡು ಬೇಂದ್ರೆ ಬಗ್ಗೆ ಅನೇಕ ಜನಗಳು ಇದೇ ವೇದಿಕೆ ಮೇಲೆ ಭಾಳ ಜನ ಮಾತಾಡಿರೋ ಅಂತ ನಾನು ಕೇಳಿದ್ದೀನಿ, ನೀವಂತೂ ಕೇಳಿದ್ದೀರಾ. ಬೇಂದ್ರೆ ಹಾಡುಗಳು ಬೇಕಂತ ನಾನು ಕಾವ್ಯ ಟಚ್ ಮಾಡಲಿಲ್ಲ. ಬೇಂದ್ರೆ ಕಾವ್ಯನ ನಾನು ಅದನ್ನು ಮುಟ್ಟಕ್ಕೆ ಹೋಗಲ್ಲ. ಅದಕ್ಕೆ ಸಾವಿರಾರು ಕಾರಣಗಳಿದೆ. ಬೇಂದ್ರೆ ಕಾವ್ಯ ನಾನು ಇವತ್ತು ಮಾತಾಡದೇ ಇರೋಕ್ಕೆ ಆ 1000 ಕಾರಣಗಳು ಹೇಳೋಕ್ಕೂ ಟೈಮ್ ಇಲ್ಲದೆ ಇರೋದ್ರಿಂದ ಕೇವಲ 999 ಕಾರಣ ಮಾತ್ರ ಹೇಳ್ಬಿಡ್ತೀನಿ. ಮೊದಲನೇದು, ಸಿಕ್ಕಾಪಟ್ಟೆ ಜನ ಬೇಂದ್ರೆ ಹಾಡುಗಳೆಲ್ಲ ನಾವು ಕೇಳೇ ಇದ್ದೀವಿ. ಎರಡನೇದು, ನಾನು ಕನ್ನಡ ಕಾವ್ಯ ಓದಿಲ್ಲ, ನನಗೆ ಕಾವ್ಯ ಅರ್ಥ ಆಗಲ್ಲ. ಬೇಂದ್ರೆ ಕಾವ್ಯ ಅರ್ಥ ಮಾಡ್ಕೊಳ್ಳೋಕ್ಕೆ ಎಂತೆಂಥ ಘಟಾನುಘಟಿಗಳಿಗೆ ಆಗದೆ ಇರುವಾಗ ನಾನು ಕಾವ್ಯ ಸ್ಟೂಡೆಂಟ್ ಅಲ್ಲ. ಹಾಗಾಗಿ ಇದೇ ಜಾಗದೊಳಗೆ ಬೇಂದ್ರೆ ಬಗ್ಗೆ ಅದ್ಭುತ ಪ್ರವಚನ ಕೊಟ್ಟಂಥ ಗುರುರಾಜ್ ಕರ್ಜಗಿಯವರು ಇಲ್ಲಿ ಕೇಳಿರೋಂಥ ನಾವೆಲ್ಲ ಕೇಳಿದ್ವಿ. ಬೇಂದ್ರೆಯವರ ಜೀವನದ ಬಗ್ಗೆ ಅಥಾರಿಟೇಟಿವ್ ಆಗಿ ಅವ್ರು ಹೇಳ್ತಾರೆ, ಅವ್ರ ಜೊತೆಲಿ ಒಡನಾಡಿಗಳಾಗಿರುತ್ತೆ. ಇನ್ನೂ ಎಷ್ಟೆಷ್ಟೋ ಜನ ಇರುವಾಗ ನಾನು ಅದನ್ನು ಬೇರೆ ಆ್ಯಂಗಲಲ್ಲಿ ನೋಡೋಣ ಬೇಂದ್ರೆನ ಅಂತ ನೋಡಿದ್ರೆ, ನಕ್ಕಾವ ಗೆದ್ದವ ಅಂತ ಕೊಡೋದು ಅಂತ ಅಂದ್ಕೊಂಡ ತಕ್ಷಣ ನನಗೆ ಅನ್ನೋದೇ ನನ್ನ ಮನಸ್ಸು ನನಗೆ ಹೇಳ್ತು, ಏನು ನಕ್ಕಾವ ಗೆದ್ದವ ಅಂದ್ಕೊಡ್ತೀಯಲ್ಲ, ಈ ಲಿಸ್ಟ್ ಓದಿದ್ಯಾ ಈಗ ನೀನು ಅಂದರು. 48 ವರ್ಷ ಬರೀ ಸಾವು ನೋವುಗಳು, ಅಜ್ಜಿ ತಾಯಿ ತಂದೆ ತಮ್ಮ ಗಂಡು ಮಕ್ಕಳು ಇವ್ರನ್ನೆಲ್ಲ ಸತ್ಕೊಂಡಾಗ ನಕ್ಕಾವ ಗೆದ್ದವನ
ಅಂತ ನನ್ನ ಮನಸ್ಸು ಕೇಳ್ತು. ಅದಕ್ಕೆ ನಾನೇ ನಕ್ಕಾವ ಗೆದ್ದವ ಅನ್ನೋದು ನನ್ನ ಟೈಟ್ಲಲ್ಲ, ಬೇಂದ್ರೆನೇ ಹೇಳಿರೋದು. ಹಾಗಾದ್ರೆ ನೆಕ್ಸ್ಟ್ ಹತ್ತವನು ಯಾರು ಅಂತ ಕೇಳಿದಾಗ ಬೇಂದ್ರೆ ಸ್ಟೈಲ್ನಲ್ಲೇ ನೆಕ್ಸ್ಟ್ ಲೈನ್ ಆ್ಯಡ್ ಮಾಡಿದೆ ನಾನು. ನಕ್ಕಾವ ಗೆದ್ದವ, ಅತ್ತಾವ ಸತ್ತಾವ ಅಲ್ವಾ? ಸೊ ಅಳೋದ್ರಿಂದ ಏನು, ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ನೋಡಿ, ಯಾತಕ್ಕೆ ಹಾಸ್ಯ ಬೇಕು, ಹೆಗಲಿಂದ ಹೆಗಲಿಗೆ ಬದಲಾಯಿಸ್ಕೊಳ್ಳೋದು ಅಂತ ಭಾಳ ಚೆನ್ನಾಗಿ ಇವತ್ತು ಕ್ರಿಯೇಟ್ ಮಾಡಿದ್ದಾರೆ ಅವರು. ಜೀವನದಲ್ಲಿ ನಾವು ಹತ್ಬಿಟ್ರೆ ದುಃಖ ಕಡಿಮೆ ಆಗತ್ತಾ? ಅಲ್ಲ, ದುಃಖ ಕಡಿಮೆ ಆಗುತ್ತಲ್ಲ. ಕಳ್ಕೊಂಡಿರೋದು ವಸ್ತು ವಾಪಸ್ ಬರುತ್ತಾ? ಖಂಡಿತ ಬರಲ್ಲ. ನಕ್ಬಿಟ್ರೆ ಕಳ್ಕೊಂಡಿರೋ ವಸ್ತು ಬರುತ್ತಾ, ವಾಪಸ್ ಬರುತ್ತಾ? ಅನಂತ ಮೂರ್ತಿಗಳೇ, ಬರಲ್ಲ. ಹತ್ರೂ ಬರಲ್ಲ, ನಕ್ಕರೂ ಬರಲ್ಲ. ಆದ್ದರಿಂದ ಯಾಕೆ ನಗಬಾರ್ದು ಅಂತ ಕೇಳ್ತಾರೆ ಬೇಂದ್ರೆ. ಹೆಂಗೆ ಹೇಳ್ತೀರಾ ಅಲ್ವಾ? ಎರಡೂ ಹೆಂಗಿದ್ರು ಬರದೇ ಇದ್ಮೇಲೆ ಅದನ್ನ ಯಾಕೆ ಚೂಸ್ ಮಾಡ್ಕೊಳ್ತೀಯ ಅಳೋದನ್ನ? ಇದನ್ನು ಚೂಸ್ ಮಾಡ್ಕೊ. ಒಂದು ಮಗು ಸತ್ತೋದಾಗ ಅವ್ರ ತಾಯಿಗೆ, ಸರಿ ಅವ್ರ ಹೆಂಡತಿಗೆ ಒಂದು ಪದ್ಯ ಬರೆದು ಹೇಳ್ತಾರೆ. ಇದು ರಾಗ ಯಾವುದು ಅಂತ ಇಲ್ಲಿ ಯಾರು ಅನಂತಮೂರ್ತಿಗಳು ಯಾರು ಹೇಳ್ಬೇಕು. ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗುವೊಮ್ಮೆ, ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗುವೊಮ್ಮೆ, ನಾನೂನು ನಕ್ಕೇನಾ ಇಲ್ಲದಿರಕ ನಿನ್ನ ಅಳುವ ಹುಚ್ಚು ಹಳ್ಳದ ಕಳ್ಳ ಹುದುಲಾಗ ಸಿಕ್ಕೇನಾ, ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗುವೊಮ್ಮೆ, ನಾನೂನು ನಕ್ಕೇನಾ. ಜಗದಾಗ ಯಾವಾವ ನೆರಳು ಬೆಳಕಿನಾಗ ಹಗಲಿರುಳು ಇದ್ದಾವ, ಎದ್ದೇನ ಬಿದ್ದೇನ ಕತ್ತಲು ಬಿಸಿಲೇನ ನಕ್ಕಾವ ಗೆದ್ದಾವ, ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗುವೊಮ್ಮೆ, ನಾನೂನು ನಕ್ಕೇನಾ. ಇದು ಅವ್ರ ಹೆಂಡತಿಗೆ ಸಮಾಧಾನ ಮಾಡುವಾಗ ಹೇಳಿದ್ರು. ಎಂಥ ಫಸ್ಟ್ ಕ್ಲಾಸ್. ನಕ್ಕಾವ ಗೆದ್ದಾವ. ಮಗುನ ಕಳ್ಕೊಂಡು ಹಿಂಗೆ ಕೂತ್ಕೊಂಡಿದ್ದಾಗ ಎಷ್ಟು ಚೆನ್ನಾಗಿ ನೋಡಿ, ನನ್ನ ಕೈಯ ಹಿಡಿದಾಕೆ ಅಂದರೆ ಅರ್ಥ ಸುಮ್ಮನೆ ನಿನ್ನ ಹೆಂಡತಿ ಅನ್ಬೋದಾಗಿತ್ತು, ನಿನ್ನ ಪತ್ನಿ ಅನ್ಬೋದು. ನನ್ನ ಕೈ ಹಿಡಿದ ಮೇಲೆ ನಿನ್ನ ಸಂತೋಷ ನನ್ನ ಸಂತೋಷ, ನನ್ನ ದುಃಖ ನಿನ್ನ ದುಃಖ, ನಿನ್ನ ದುಃಖ ನನ್ನ ದುಃಖ ಅಂತ ಅಂದಮೇಲೆ ನೀನು ನನ್ನ ಕೈ ಹಿಡಿದೋಳು, ನಿನ್ನ ಅಳು ನುಂಗಿ ನಗು ಒಮ್ಮೆ, ಆವಾಗ ನಾನೂ ನಕ್ಕೇನ. ಇಲ್ಲ ನೀನು ಹತ್ತಿರ ತಿರ್ಗಾ ನಾನು ಅಳಬೇಕಾಗತ್ತೆ. ಇಲ್ಲದಿರಕ ನಿನ್ನ ಹುಚ್ಚು ಹಳ್ಳದ ಕಳ್ಳ ಹುದುಲು, ಈ ಹುದುಲು ಅಂತಾರೆ, ಬ್ಲ್ಯಾಕ್ ಸಾಯಿಲ್, ಅದರೊಳಗೆಲ್ಲ ಕೊಚ್ಚೆ ಥರ ಸಿಕ್ಕಾಕೊಂಡ್ಬಿಟ್ರೆ ಅದರಲ್ಲಿ ಒಂಥರ ಸಿಕ್ಕಾಕೊಂಡ್ರೆ ಕಾಲು ಹೊರಗೂ ಬರೋಕ್ಕಾಗಲ್ಲ, ಮುಂದಕ್ಕೆ ಹೋಗೋಕ್ಕಾಗಲ್ಲ, ಅದರೊಳಗೆ ಸಿಕ್ಕೇನ ಬೇಡ ಅಂತ. ಹಿಂಗಾಗಿ ಕತ್ತಲು ಬೆಳಕು, ಜೀವನ ನೆರಳು ಬೆಳಕು, ಇದರೊಳಗೆ ಎದ್ದೇನ ಬಿದ್ದೇನ, ಕತ್ತಲು ಬೆಳಕಿನಾಗ, ಕತ್ತಲಿನಲ್ಲೂ ಬೀಳ್ತೀವಿ ಬೆಳಕಿನಾಗೂ ಬೀಳ್ತೀವಿ. ಬೆಳಕಿನಾಗ ಬೀಳ್ತೀವ ನಾವು, ಏನನ್ಸುತ್ತೆ, ಕತ್ತಲಂತೂ ಗೊತ್ತಾಗಲ್ಲ, ಬಿದ್ದೋಗ್ಬಿಡ್ತೀವಿ. ಬೆಳಕಿನಾಗೂ ಬಿದ್ದೋಗ್ತೀವಿ. ಬೀಚಿ ಒಂದು ಕಡೆ ಬರೀತಾರೆ ಭಾಳ ಚೆನ್ನಾಗಿ, ತಿಮ್ಮ ಕರೆಂಟ್ ಹೋಗಿತ್ತಂತೆ, ಅಲ್ಲೊಂದು ಕಡೆ ಪೆಟ್ರೋಮ್ಯಾಕ್ಸು ಆ ಥರ ಎಮರ್ಜೆನ್ಸಿ ಲೈಟ್ ಇಟ್ಟಿದ್ದಾರೆ. ಇಲ್ಲಿ ಬಂದು ಧಬಾರ್ ಅಂತ ಎಡು ಬಿದ್ದೋಗ್ಬಿಟ್ನಂತೆ. ಏಯ್ ಏನೋ ಕಣ್ ಕಾಣಿಸಲ್ವ ನಿನಗೆ? ಇಲ್ಲ ಕತ್ಲೆ ಇತ್ತು ಅಂದ. ಕರೆಂಟ್ ಹೋಗಿತ್ತಲ್ಲ ಕಾಣಿಸ್ಲಿಲ್ಲ ಅಂದ. ಎಮರ್ಜೆನ್ಸಿ ಲೈಟ್ ಇತ್ತಲ್ಲ ಅದೇ ಕತ್ಲಲ್ಲಿತ್ತು ಅದು. ಹೆಂಗೆ ನೋಡಿ ಆಶ್ಚರ್ಯ ಅಲ್ವಾ? ಅದಿರೋದು ಕತ್ಲೆ, ಬೆಳಕನ್ನು ಕೂಡ ಕತ್ಲೆ ಅಂತ ಅಂದ್ಕೊಳ್ತಾ ಇರ್ತೀವಿ ನಾವು ಕೆಲವು ಸಲ. ಬೆಳಕಿದ್ದ ಇವಾಗೇನೋ ಓಕೆನಪ್ಪ, ಮುಂದೆ ಏನಾಗತ್ತೋ ಏನೋ. ಮನುಷ್ಯನಿಗೆ ಯಾವಾಗಲೂ ನಿಜವಾಗಲೂ ಸಂತೋಷ ಸಿಕ್ಕಿದ್ರೆ ಎಂಜಾಯ್ ಮಾಡಲ್ವಂತೆ. ಇವಾಗೇನು ನಮಗೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರಲ್ಲ, ನಮ್ಮ ಹಾಸ್ಯೋತ್ಸವದಲ್ಲಿ ನಮ್ಮ ಪ್ರಾಣೇಶ್ ಗಣೇಶ್ ಎಲ್ಲ ಹೇಳ್ತಿರ್ತಾರೆ. ಏನು ಅಂದರೆ, ಇವಾಗ ನಗ್ತಾ ಇದ್ದೀರಾ, ಮನೆಗೆ ಹೋಗಿ ಕಾದಿದೆ, ಜಾಸ್ತಿ ನಗಬೇಡಿ. ನಮಗೆಲ್ಲ ಉಪದೇಶ ಮಾಡೋದೇ ನಗಬೇಡಿ ಅನ್ನೋದನ್ನೇ ಉಪದೇಶ ಮಾಡ್ತಾರೆ ನಮಗೆ. ಜಾಸ್ತಿ ನಗಬೇಡಿ, ಆಮೇಲೆ ಅಳಬೇಕಾಗತ್ತೆ. ಯಾಕೆ ಅಳಬೇಕಾಗತ್ತೆ? ಅದೇ ಥರ ಉಲ್ಟಾ ಯಾಕೆ ಹೇಳಲ್ಲ, ಜಾಸ್ತಿ ಅಳಬೇಡಿ ಆಮೇಲೆ ನಗಬೇಕಾಗತ್ತೆ ಅಂತ ಯಾಕನ್ನಲ್ಲ ಅಂತ ನನಗೆ ಆಶ್ಚರ್ಯ. ಆದರೆ ಇದು ನಕ್ಕಾವ ಗೆದ್ದಾವ ಅಂತ ಹಿಂಗೆ ಹೇಳ್ತಾರೆ. ಕೊನೆಯಲ್ಲಿ ಈ ಮೆಸೇಜ್ ಏನು ಕೊಡ್ತಾರೆ ಅನ್ನೋದನ್ನು ಆಮೇಲೆ ನೋಡೋಣ. ಇದನ್ನು ಯೋಚನೆ ಮಾಡಿದಾಗ ನನಗನ್ನಿಸ್ತು, ನಕ್ಕಾವ ಗೆದ್ದಾವ ಅನ್ನೋ ಟೈಟ್ಲೇ ಮೋಸ್ಟ್ ಸೂಟಬಲ್ ಅಂತ ಹಿಂಗೆ ಅರಿಸ್ಕೊಂಡು ಅದನ್ನು ನೋಡಿಕೊಂಡೆ. ಬೇಕಂತ ನಾನು ಈ ಕವಿಗಳು ಸಾಹಿತಿಗಳು ಇವ್ರಿಗೆಲ್ಲ ಮಾತಾಡುವಾಗ ಭಾಳ ಜನ ಮಾತಾಡೋದು ಕೇಳಿದ್ದೀನಿ. ಅವರ ಬದುಕು ಮತ್ತು ಬರಹ, ಇನ್ಯಾವುದೋ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬದುಕು ಮತ್ತು ಬರಹ, ಡಿ ವಿ ಗುಂಡಪ್ಪನವರು ಬದುಕು ಮತ್ತು ಬರಹ. ಇದನ್ನು ಹೇಳಿದಾಗ ಕೈಲಾಸಮ್ಗೊಂದ್ಸಲ ಇದೇ ಥರ ಹೇಳಿದ್ರಂತೆ, ಬದುಕು ಕಟ್ಕೊಂಡು ಪ್ರಪಂಚ ಜನಗಳಿಗೆಲ್ಲ ಏನು ಬೇಕಾಗತ್ತೆ, ಏನು ಪ್ರಯೋಜನ? ನಾನು ಬದುಕೊಂಡು ಏನು ಪ್ರಯೋಜನ? ಬರಹ ಅದರಿಂದ ಏನಾದ್ರು ಪ್ರಯೋಜನ ಆಗುತ್ತಾ? ಕೈಲಾಸಮ್ಗೆ 60 ವರ್ಷ ಆಯಿತು ಒಂದ್ಸರಿ ಏನು ಒಂದೇ ಸಲ ಆಗೋದು. 60 ವರ್ಷ ಆದಾಗ ಬೇರೆ ಯಾವುದೋ ಊರಲ್ಲಿದ್ದರು. GP ರಾಜರತ್ನಂ ಮತ್ತು ಮಿಕ್ಕಿದ ಸ್ನೇಹಿತರೆಲ್ಲ ಸೇರಿ 1 ವಾರ ಕೈಲಾಸಂ ಕಾವ್ಯೋತ್ಸವ ಅಂತ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ.
ಕೈಲಾಸಂಗೆ ಲೆಟ್ರ್ ಬರೀತಾರೆ, ಸರ್ ನಿಮ್ಮ ಕಾವ್ಯೋತ್ಸವ ಅಂತ ಒಂದು ವಾರ ನಿಮ್ಮ ಬಗ್ಗೆ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ. ಅದರೊಳಗೆ 4 ದಿವಸ ನಿಮ್ಮ ಬಗ್ಗೆ ಬೇರೆ ಬೇರೆಯವರಿಂದ ಉಪನ್ಯಾಸಗಳು. 4 ದಿವಸ ಕೈಲಾಸಂ ಅವರು ವಿಜ್ಞಾನಿ, ಕೈಲಾಸಂ ಅವರು ಸಂಗೀತಗಾರ, ಕೈಲಾಸಂ ಅವರು ವ್ಯಾಯಾಮ ಪಟು, ಕೈಲಾಸಂ ಅವರು ನಾಟಕಕಾರ, ಕೈಲಾಸಂ ಅವರು ಹಾಸ್ಯಪಟು, ಈ ಥರ 4 ದಿನ 3 ದಿವಸ ನಿಮ್ಮ ನಾಟಕಗಳ ಪ್ರದರ್ಶನ. ದಯವಿಟ್ಟು ಪರ್ಮಿಷನ್ ಕೊಡಿ ಅಂದರೆ ಕೈಲಾಸಂ ರಿಪ್ಲೈ ಬರೀತಾರೆ, 7 ದಿವಸದಲ್ಲಿ 4 ದಿವಸ ನಾನು ಭಾಷಣ, 3 ದಿವಸ ನಾಟಕ. ಲೆಟ್ ದೇರ್ ಬಿ ಮೋರ್ ಪಿಕ್ಚರಿಂಗ್ ಆಫ್ ಮೈ ಪ್ಲೇಸ್ ದ್ಯಾನ್ ಲೆಕ್ಚರಿಂಗ್ ಆಫ್ ಮೈ ಪರ್ಸನ್ ಅಂತ ಫ್ಯಾಂಟಾಸ್ಟಿಕ್ ಆಗಿ ನೋಡಿ. ನನ್ನ ಬಗ್ಗೆ ಭಾಷಣ ಮಾಡೋದಕ್ಕಿಂತ ನನ್ನ ನಾಟಕಗಳ ಪ್ರದರ್ಶನ ಮಾಡಿ. ಬೇಂದ್ರೆ ಇದ್ದಿದ್ರು ಅದನ್ನೇ ಹೇಳ್ತಾರೆ ಏನೋ, ನಾನು ಆಯ್ತಪ್ಪ ದುಃಖಗಳನ್ನೆಲ್ಲ ನಾನು ಹೇಳಿ ನಾನು ಬದುಕಿದ್ದು ಹೆಂಗೆ ಅಂತೆಲ್ಲ ಹೇಳ್ಬೇಡ, ನಾನು ಎಲ್ಲೋ ಕೆಲಸ ಮಾಡ್ತಿದ್ನೋ ಇಲ್ಲೆಲ್ಲ ಹೇಳ್ಬೇಡ, ನಾನು ಏನು ಕವಿತೆ ಓದಿದ್ದೀವೋ ಅದನ್ನು ಹೇಳ್ಬಿಡು ಅಂದರು. ನಾನು ಇವತ್ತು ಬೆಳಗ್ಗೆ ನಮ್ಮ ಸ್ನೇಹಿತರೊಬ್ಬರು ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರೊಬ್ಬರು ಇದ್ದಾರೆ, ವಿಜಯ್ ಹಾವನೂರು ಅಂತ ನೀವೆಲ್ಲ ಕೇಳಿದ್ದಾರೆ. ಅವರಿಗೆ ಒಂದು ಫೋನ್ ಮಾಡಿದೆ. ಸುಗಮ ಸಂಗೀತ ಕ್ಷೇತ್ರ ಸುಮಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡ್ಕೊಂಬಂದಿದೆ. ಕಾಳಿಂಗರಾವಿಂದ ಹಿಡಿದು ಉಪಾಸನಾ ಮೋಹನ್ವರೆಗೂ ಸಾಮಾನ್ಯವಾಗಿ ಎಷ್ಟೋ ಲಕ್ಷಾಂತರ ಕಾರ್ಯಕ್ರಮಗಳಾಗಿದೆಯಲ್ಲ, ಇದರೊಳಗೆಲ್ಲ ಯಾವ ಕವಿ ಹಾಡುಗಳನ್ನ ಜಾಸ್ತಿ ರಿಪೀಟ್ ಮಾಡ್ತಾರೆ ಅಂತ ಹಿಂಗೆ ಕೇಳಿದಾಗ ಬೇಂದ್ರೆ ಅಂದರು ಅವರು. ಅಲ್ವಾ? ಬೇಂದ್ರೆ ನೀವು ಯಾರದೇ ಕವಿ ನೋಡಿ, ಎಲ್ಲರದ್ದು ಹೇಳ್ಬೋದು. ಗೋಪಾಲಕೃಷ್ಣ ಅಡಿಗ, KS ನರಸಿಂಹಸ್ವಾಮಿ, ಕುವೆಂಪು, ಪೂತಿನ ಎಲ್ಲರನ್ನೂ ಹೇಳಿದ್ರು ಎಲ್ಲರೂ ಹಾಡೋದು ಜಾಸ್ತಿ ಹಾಡುಗಳು ಹಾಡೋದೇ ಬೇಂದ್ರೆ ಹಾಡುಗಳು. ಎಂಥವ್ರು ಸಾಮಾನ್ಯ ಜನಗಳು ಕೂಡ ಅರ್ಥ ಆಗುತ್ತೆ. ಯಾಕೆಂದರೆ ಸಾಮಾನ್ಯ ಜನಗಳು ಅಂತಂದ್ರೆ ಬೇಂದ್ರೆ ಅರ್ಥ ಆಗಲ್ಲ ಅಂತ ಹೇಳಿದೆ, ಆದರೆ ಅವರು ಬೆಳೆದಿದ್ದೇ ಸಾಮಾಜಿಕ ಪರಿಸರದಲ್ಲಿ. ಎಲ್ಲೋ ಒಂದು ಕಡೆ ಪ್ರಕೃತಿ ಮಧ್ಯದಲ್ಲಿ ಬೆಳೀಲಿಲ್ಲ, ಎಲ್ಲೋ ಹರಿತಾ ಇರೋ ನದಿ, ಅಲ್ಲಿ ಯಾವುದೋ ಹುಣ್ಣಿಮೆ ಚಂದಿರ, ಇನ್ಯಾವುದೋ ಜುಳಿರು ಹಕ್ಕಿ ಚಿಲಿಪಿಲಿ, ಈ ಅಟ್ಮಾಸ್ಫಿಯರಲ್ಲಿ ಬರೀಲೇ ಇಲ್ವಲ್ಲ ಅವರು. ಯಾವುದೋ ಸಾಧನ ಕೇರಿ ಕಿತ್ತೋಗಿರೋ ರೋಡು, ಮೈಯೆಲ್ಲ ಕೊಚ್ಚೆ, ಅಲ್ಲಿ ಚಪ್ಪಲಿ ಒಲಿಯೋನ ಹತ್ರ, ದಾಸೈನ ಹತ್ರ, ಆಮೇಲೆ ಹೂ ಮಾರೋಳ ಹತ್ರ, ಇನ್ನೊಂದು ಕ್ಲೀನ್ ಮಾಡೋಣಂತ ಕಾರ್ಪೊರೇಷನನ್ನು, ಇವ್ರ ಹತ್ರ ಕೂತ್ಕೊಂಡು ಕತೆಗಳೆಲ್ಲ ಮಾಡ್ತಾ ಇರ್ತಾರಲ್ಲ ಅವರು. ಇದು ಅಲ್ಲಿಂಗಾಗಿರೋದು. ಅದಕ್ಕೆ ಜನಪದ ಜನಗಳು ಯಾರ್ಯಾರು ಇದ್ದಾರೋ ಇನ್ನೊಬ್ಬರು ಜನಪದ ಕವಿ. ಸೊ ಹಾಗಾಗಿರೋದ್ರಿಂದ ಅಲ್ಲಿಂದ ಹುಟ್ಟಿದೆ ಅವರು. ಆ ಮಣ್ಣಲ್ಲಿ, ಧಾರವಾಡದ ಮಣ್ಣಲ್ಲಿ ಅಲ್ಲಿ ಹುಟ್ಟಿದ್ದಾರೆ. ನಾನು ಮೊನ್ನೆ ಧಾರವಾಡಕ್ಕೆ ಹೋಗಿದ್ದೆ. ಬೇಂದ್ರೆ ಅಂತ ಹುಟ್ಟಿರೋ ಜಾಗದಲ್ಲಿ ಬಂದಿದ್ದೀರಾ, ನೀವ್ಯಾಕೆ ಧಾರವಾಡನ ಕೀಳು ಅಂದ್ಕೊಳ್ತೀರಾ ಅಂದೆ. ಎಲ್ಲರೂ ನಾನು ಒಡೆಯಕ್ಕೆ ಬಂದ್ಬಿಟ್ರು. ಬೇಂದ್ರೆ ಹುಟ್ಟಿರೋ ಊರಲ್ಲಿ ಇರೋರು ನೀವು ಧಾರವಾಡದವರು, ನೀವ್ಯಾಕೆ ನಿಮ್ಮ ಧಾರವಾಡನ ಕಡಿಮೆ ಅಂದ್ಕೊಳ್ತೀರಾ ಅಂದೆ. ನಾವೆಲ್ಲ ಅಂದ್ಕೊಂಡ್ವಿ, ನೀವೇ ಅಂದ್ಕೊಂಡಿರೋದು. ಬೆಂಗಳೂರಿನವ್ರು ನಮ್ಮನ್ನು ರೆಕಗ್ನೈಸ್ ಮಾಡಿಲ್ಲ. ನೀವೇ ಕರ್ನಾಟಕ ಏಕೀಕರಣ ಆದರೆ ಉತ್ತರ ಕರ್ನಾಟಕಕ್ಕೆ ಇನ್ನೂ ಡೆವಲಪ್ಮೆಂಟ್ ಅಲ್ಲ, ಹಿಂಗೆಲ್ಲ ದಬಾಯಿಸ್ಬಿಟ್ಟು. ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಿಮ್ಮಲ್ಲೊಂದು ಜನಪದ ಗೀತೆ ಇದೆ. ಯಾವುದು ಅಂತಂದರೆ, ನಮ್ಮ ಹಳ್ಳಿ ಊರ ನಮ್ಗ ಪಾಡ, ಯಾತಕವ್ವ ಹುಬ್ಬಳ್ಳಿ ಧಾರವಾಡ. ಇದೆಯಾ ಹಾಡು? ಯಾತಕವ್ವ ಹುಬ್ಬಳ್ಳಿ ಧಾರವಾಡ ಅಂತ ನೀವೇ ಕಡಿಮೆ ಮಾಡ್ಕೊಳ್ತೀರಲ್ಲ. ಬೇಂದ್ರೆ ಇರೋ ಜಾಗ ಕಡಿಮೆ ಯಾಕೆ ಮಾಡ್ಕೊಳ್ತೀರ? ಅದನ್ನೇ ಗ್ರೇಟ್ ಮಾಡಿ. ಹೆಂಗೆ ಅಂದರು. ಅದಕ್ಕೆ ನಾನು ಹೇಳಿದೆ, ನಮ್ಮ ಧಾರವಾಡ ನಮಗೆ ಪಾಡ, ಯಾತಕವ್ವ ಇಂಗ್ಲೆಂಡ್ ಹಾರ್ವಾಡ. ಯಾಕೆಂದ್ರೆ ಬೇಂದ್ರೆ ಅಂತ ಹುಟ್ಟಿರೋರನ್ನ ನಾವು ಯಾತಕ್ಕೆ ಕಡಿಮೆ ಮಾಡ್ಕೋಬೇಕು? ಧಾರವಾಡ ಅಂತಿರೋದು ನಮ್ಗೆ ಹಾರ್ವರ್ಡೇ ಬೇಕಾಗಿಲ್ಲ. ಇಂಥ ಬೇಂದ್ರೆ ಕೊಟ್ಟಾಗ ಬೇಕಂತ ನಾನು ಜೀವನದ ಚರಿತ್ರೆಗಳು, ಅವ್ರು ಎಲ್ಲಿ ಕೆಲಸ ಮಾಡಿದ್ರು, ಅವ್ರು ಏನು ಹುಟ್ಟಿದ್ರು ಅನ್ನೋದನ್ನೆಲ್ಲ ಇನ್ಸಿಡೆಂಟಲ್ ರೆಫರೆನ್ಸ್ ತೊಗೊಳ್ಳೋದಲ್ಲದೆ 2 ಭಾಗ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಒಂದು ಕಾವ್ಯ, ಇನ್ನೊಂದು ಅವರ ಜೀವನ ಅಂತ ಮಾಡಿಕೊಂಡ್ರೆ ನೋ ಅಂತ ಒಳಗಡೆಯಿಂದ ಬೇಂದ್ರೆ ಹೇಳಿದ್ರು. ಯಾಕೆ ಅಂತ ಕೇಳಿದೆ. ಕಾವ್ಯ ಮತ್ತು ಜೀವನ ಬೇರೆ ಬೇರೆ ಅಲ್ಲಪ್ಪ ತಮ್ಮ ಅಂದರು. ನಾನು ಹೆಂಗೆ? ನನ್ನ ಕಾವ್ಯನೇ ನನಗೆ ಜೀವನ, ನನ್ನ ಜೀವನನೇ ಒಂದು ಕಾವ್ಯ. ಹೆಂಗಿದೆ ನೋಡಿ, ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದೇ ಇಲ್ಲ. ಆದರೆ ನಮ್ಮಲ್ಲಿ ಇವಾಗ ಸಾಮಾನ್ಯವಾಗಿ ಬರೆಯುವಂಥ ಅನೇಕ ಸಾಹಿತಿಗಳಲ್ಲಿ ಬರೆಯೋದೇ ಬೇರೆ, ಬದುಕೋದೇ ಬೇರೆ ಅನ್ನೋದಂತೂ ನಾವು ಪ್ರತಿಯೊಂದು ನೋಡ್ತಾ ಇದ್ದೀವಿ. ಜೀವನನೇ ಕಾವ್ಯ, ಕಾವ್ಯನೇ ಜೀವನ ಅಂದಾಗ ಆದರೂ ಕಾವ್ಯ ಮಾತ್ರ ನೋಡಿಕೊಂಡು ಬೇಂದ್ರೆ ಜೀವನಕ್ಕೆ ಕರೆಕ್ಟಾಗಿ ಅಪ್ಲೈ ಆಗೋದು ಯಾವುದಪ್ಪ ಅಂದರೆ, DV ಗುಂಡಪ್ಪನವ್ರದ್ದು ಒಂದು ಮಂಕುತಿಮ್ಮನ ಕಗ್ಗ ನಗು ಬಗ್ಗೆ ನಾವು ಸಾಮಾನ್ಯವಾಗಿ ಎಲ್ಲರೂ ಕೋಟ್ ಮಾಡೋದು ಯಾವುದಪ್ಪ ಅಂದರೆ, ನಗು ಸಹಜದ ಧರ್ಮ ಅನ್ನೋದು ಎಲ್ಲರೂ ಹೇಳ್ಬಿಡ್ತಾರೆ. ಅದಲ್ಲದೆ ಇನ್ನೊಂದಿದೆ, ಅದನ್ನು ತಿರುಗಿಸಿದ್ರೆ ಬೇಂದ್ರೆ ಜೀವನಕ್ಕೆ ಅಪ್ಲೈ ಆಗೋದು. ನಗು ಒಂದು ರಸಪಾಕ, ಅಳು ಒಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡ ಆತ್ಮವ ಕಡೆದು ಸತ್ವವೆತ್ತುವ ಮಂತು, ಬಗೆದೆರಡನ್ನೂ ಭುಜಿಸುವ ಮಂಕುತಿಮ್ಮ. ಎರಡನ್ನು ಅಲ್ವಾ? ಎರಡನ್ನೂ ಭುಜಿಸಬೇಕು. ಜೀವನದಲ್ಲಿ ಬರೀ ಸುಖ ಸಿಗಲ್ಲ, ಬರೀ ದುಃಖನೂ ಸಿಗಲ್ಲ ಅಂತ ಅಂದ್ಕೊಳ್ತಾರೆ. ಇಲ್ಲಿ ನೋಡಿ, NR ಕಾಲೋನಿಯಲ್ಲಿ ಇದೀವಿ ನಾವು. ಇಲ್ಲಿ ಸೌತ್ ಕಿಚನ್ ಅಂತ ಒಂದು ಹೋಟ್ಲಿದೆ. ಹೋಗಿದ್ದೀರಾ ಸರ್? ಇವಾಗ ಮುಗಿಸ್ಕೊಂಡು ನೀವು ಅಲ್ಲಿ ಹೋಗಿ, ಅಲ್ಲಿ ಹೋದಾಗ ನನ್ನ ಜ್ಞಾಪಿಸ್ಕೊಳ್ಳಿ, ಅಥವಾ ನನ್ನನ್ನು ಕರ್ಕೊಂಡೋದ್ರು ಬೆಟರು. ಅಲ್ಲಿ 4-5 ಐಟಮ್ಗಳು ಮಾಡ್ತಾರೆ. ಇಡ್ಲಿ, ವಡೆ, ಖಾರ ಬಾತು, ಎಟ್ಸೆಟ್ರಾ. ಕೇಸರಿ ಬಾತ್ ಅನ್ನೋಕ್ಕೆ ಒಂದು ಹೊಸ ಪದ ಹಾಕಿದಾರಲ್ಲಿ. ಏನೇನು? ಯಾವುದು
ಇಲ್ಲ, ಆ ಪದ ಅವರೊಬ್ಬರೇ ಉಪಯೋಗಿಸಿಲ್ಲ. ಕೇಸರಿ ಬಾತ್ ಅಂತಿಲ್ಲ, ಅಲ್ಲಿ ಏನಿದೆ ಗೊತ್ತಾ, ಸ್ವೀಟ್ ಬಾತ್ ಅಂತಿದೆ. ಎಲ್ಲರೂ ಕೇಸರಿ ಬಾತ್ ಅಂತಾರಲ್ಲ, ಇವರು ಸ್ವೀಟ್ ಬಾತ್ ಅಂತ ಹಿಂಗಂತಾರೆ. ಕೇಸರಿ ಬಾತ್ ಅನ್ನೋ ಬದಲು, ಆಫ್ಕೋರ್ಸ್ ಆ ಕೇಸರಿ ಬಾತ್ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೀನಿ ನಾನು, ಅದನ್ನು ಬೇಡ ಬೇಂದ್ರೆ ಅಲ್ಲದೇ ಇದ್ರೂ ಆದರೂ ಸುಮ್ಮನೆ ಒಂದು ಮಧ್ಯ ಹೇಳ್ಬಿಡ್ತೀನಿ. ಆ ಸ್ವೀಟ್ ಜ್ಞಾಪಕ ಬಂದಿದ್ದರಿಂದ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಯೌವನೇ ವಾರ್ಧಕೆ ವಾಪಿ ಕೇಸರಿ ಬಾತ್ ವಿಶಿಷ್ಯತೆ. ಕೇಳಿದಿರಾ ಮೇಡಮ್? ಮನುಷ್ಯ ಯೌವನದಲ್ಲಿರಲಿ ವೃದ್ಧಾಪ್ಯದಲ್ಲಿರಲಿ ಕೇಸರಿ ಬಾತ್ ಮಾತ್ರ ತಿನ್ಬೋದು. ಯಾಕೆಂದರೆ ಅದು ಹಲ್ಲಿರೋರು ತಿನ್ಬೋದು, ಹಲ್ಲಿಲ್ಲದೆ ಇರೋ ಹೆಂಗೆ ಯಾರು ಬೇಕಾದ್ರೆ ತಿನ್ಬೋದು ತಾನೆ ಕೇಸರಿ ಬಾತು. ಬೇರೆ ಇನ್ಯಾವುದು ಮೈಸೂರು ಪಾಕು, ಇಡ್ಲಿ, ಜಾಂಗೀರ್ ತಿನ್ನೋಕ್ಕಾಗಲ್ಲ. ಯೌವನೇ ವಾರ್ಧಕೆ ವಾಪಿ ಕೇಸರಿ ಬಾತ್ ವಿಶಿಷ್ಯತೆ. ಅಫ್ಕೋರ್ಸ್ ಶುಗರ್ ಇರ್ಬೋದಾ ಅಂತ ನೀವು ಇದ್ದವ್ರು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬೋದು. ಅವ್ರು ಯಾವ ಸ್ವೀಟು ತಿನ್ನೋಕ್ಕಾಗಲ್ಲ, ಅದು ಬೇರೆ ವಿಷಯ. ಇದು ಸಂಸ್ಕೃತ ಬ್ಯೂಟಿ ಆಫ್ ಸಂಸ್ಕೃತ ಲ್ಯಾಂಗ್ವೇಜು ಏನಂತಂದರೆ, ಇದು ಮೇಲ್ಗಡೆ ಯೌವನೇ ವಾರ್ಧಕೆ ವಾಪಿ ಕೇಸರಿ ಬಾತ್ ವಿಶಿಷ್ಯತೆ. ಆ್ಯಕ್ಚುಲಿ ಸಂಸ್ಕೃತದಲ್ಲಿ ಮೇಲಿರೋ ಮೀನಿಂಗೇ ಬೇರೆ, ಒಳಗಡೆ ಅಡಗಿರೋ ಮೀನಿಂಗ್ ಬೇರೆ. ಇಲ್ಲಿ ಹೇಳ್ತಾರೆ ಸಂಸ್ಕೃತ ಕವಿ, ಕೇಸರಿ ಅನ್ನೋ ಒಂದು ಪದ ತಗೊಳ್ಳಿ. ಕೇಸರಿ ಅಂದ್ರೇನು? ಸಿಂಹ. ಇಬಾ ಅಂದರೆ ಆನೆ. ಇಬಾತ್ ಅಂದರೆ ಆನೆಗಿಂತ ಕೇಸರಿ ಅನ್ನೋ ಸಿಂಹ. ಅದು ಯೌವನದಲ್ಲಿರಲಿ ವೃದ್ಧಾಪ್ಯದಲ್ಲಿರಲಿ ವಿಶಿಷ್ಯತೆ, ಸ್ಪೆಷಲ್ ಅನಿಮಲ್. ಸೊ ಇದು ಬೇಂದ್ರೆದಲ್ಲ ಇದು. ಆದರೆ ಬೇಂದ್ರೆ ಸಂಸ್ಕೃತ ಭಾಷೆನೇ ಇಷ್ಟು ಪವರ್ಫುಲ್ ಇರುವಾಗ ಕನ್ನಡ ಇನ್ನೆಂಗಿರ್ಬೋದು ಅಂತ ಅವ್ರು ಉಲ್ಟಾ ಕೇಳ್ತಾರಂತೆ. ಒಂದ್ಸಲ ಸ್ನೇಹಿತರೆಲ್ಲ ಮಾತಾಡ್ತಾ ಕೂತಿದ್ದಾರೆ. ಬೇಂದ್ರೆ ಸಡನ್ನಾಗಿ ಏನೋ ಮಾತಾಡ್ತಾ, ನಾನು ಯಾರು ಹೇಳಿ, ನೀವು ಹೇಳಿ, ನಾನು ಯಾರು ಹೇಳಿ ಕುಲಕರ್ಣಿ ಅವರೇ ಅಂದ್ರಂತೆ. ಏನು ಸರ್ ಹಿಂಗೆ ಕೇಳ್ತೀರಾ? 30 ವರ್ಷದಿಂದ ನಿಮ್ಮ ಅಲ್ಲ ಹೇಳಿ, ನಿಮಗೆ ನಾನು ಏನು ಅಂತ ಅಂದ್ಕೊಂಡಿದ್ರೆ ಹೇಳಿ, ನಾನು ಯಾರು ಹೇಳಿ ನಿಮ್ಮ ಪ್ರಕಾರ? ಬೇಂದ್ರೆ ಕೇಳಿದ್ರು. ಇವ್ರು ಹೇಳಿದ್ರಂತೆ, ಅಲ್ಲ ಸರ್ ನೀವು ಬೇಂದ್ರೆ ಅಲ್ಲ, ಅದಕ್ಕೆ ಕೇಳಿದ್ದು ನಾನು ನಿಮಗೆ. ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ನೀವು ನನ್ನನ್ನು ಬೇಂದ್ರೆ ಅಂತ ತಿಳ್ಕೊಂಡಿದ್ದೀರಾ, ನಾನು ಬೇಂದ್ರೆ ಅಲ್ಲ. ಮತ್ತೆ ಅಂದರು, ನಾನು ಕಾಳಿದಾಸ. ಹೆಂಗಿದೆ ಇದು? ನಾನು ಕಾಳಿದಾಸ, ಹಿಂದಿನ ಜನ್ಮದಲ್ಲಿ ಕಾಳಿದಾಸ ಆಗಿ ಸಂಸ್ಕೃತದಲ್ಲಿ ಕಾವ್ಯ ಬರೆದೆ. ಆದರೆ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಅದಕ್ಕೆ ಕನ್ನಡದಲ್ಲಿ ಬರೆಯೋಣ ಅಂತ ಬೇಂದ್ರೆ ಆಗಿ ಹುಟ್ಟಿದ್ದೀನಿ. ಹೆಂಗಿದೆ? ಸಾಮಾನ್ಯವಾಗಿ ನೀವು ಯಾವುದೇ ಕವಿಗಳು ಯಾವುದೇ ಭಾಷೆಯಲ್ಲಿ ತಗೊಳ್ಳಿ, ನನ್ನ ಹತ್ರ ಇರೋ ಭಾವನೆಗಳೆಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ಭಾಷೆ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಯಾವುದೇ ಭಾಷೆ ಆದ್ರೂ ಅವನು ವರ್ಡ್ಸ್ ವರ್ತಿರ್ಬೋದು, ಆದ್ರೂ ನನಗೆ ವರ್ಡ್ಸ್ ಇರೋಕ್ಕ. ಬೇಂದ್ರೆ ಹೇಳ್ತಾರೆ, ನನ್ನಲ್ಲಿರೋ ಭಾವನೆಗಳೆಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನ್ನ ಹತ್ರ ಭಾಷೆ ಇದೆ, ಅದು ಕನ್ನಡದ ಭಾಷೆ. ಕನ್ನಡ ಭಾಷೆ ನನ್ನ ಹತ್ರ ಇದೆ, ನಾನು ಏನು ಬೇಕು ನನ್ನ ಮನಸ್ಸಿನಲ್ಲಿ ಇರೋದೆಲ್ಲ ಹೇಳ್ಬೋದು ನಾವು. ಅದಕ್ಕೆ ನಾ ಕಸ್ತೂರಿ ಕವಿಗಳಿಗೆಲ್ಲ ಒಂದು ಟೈಟ್ಲ್ ಕೊಟ್ಟಿದ್ದಾರೆ. ನಾ ಕಸ್ತೂರಿ ಅವ್ರ ಡಿಕ್ಷನರಿ ಅನರ್ಥಕೋಶದಲ್ಲಿ. ಇವ್ರಿಗೆ ಎಷ್ಟು ಚೆನ್ನಾಗಿ ಅಪ್ಲೈ ಆಗತ್ತೆ ಅಂದರೆ, ಕವಿಗಳೆಲ್ಲ ಜನರಲಿ ಭಾವಾಡಿಗ ಅಂತೆ. ಪದ ನೋಡಿ ಹೆಂಗಿದೆ ಅಲ್ವಾ? ಹಾವಾಡಿಗ ಅಲ್ಲ, ಭಾವಾಡಿಗ. ಭಾವನೆಗಳನ್ನು ಆಡಿಸೋರು DVG ಅಂತಾರೆ. ಇಲ್ಲೇನು ಹೇಳ್ತಾರೆ ಆಶ್ಚರ್ಯ. ಇನ್ನೊಂದು ಗಮನಿಸಿ, ಸಾಮಾನ್ಯವಾಗಿ ಕವಿತೆ ಬರೆಯೋರು ಎಲ್ಲರೂ ಅವರ ಜೀವನದನ್ನು ಸಾಮಾನ್ಯಕ್ಕೆ ತರಲ್ಲ. ನಾನು ರಿಸರ್ವ್ ಬ್ಯಾಂಕಿಗೆ ಸೇರಿದೆ, ನಂತರ ನಬಾರ್ಡಿಗೆ ಹೋದೆ, ಬಾಂಬೆಗೆ ಹೋದೆ ಅಂತ ಹಿಂಗೆ ಪದ್ಯ ಬರೆದ್ರೆ ಯಾರು ಜನರಲ್ಲಿ ಹೇಳ್ಕೊಳ್ಳೋ, ಅದು ಬೇರೆ ಇದು ಬೇರೆ ಅಂದ್ಕೊಳ್ಳಿ. ಬೇಂದ್ರೆ ಅವ್ರ ಜೀವನದಲ್ಲಿ ನಡೆಯೋ ಘಟನೆಗಳನ್ನೆಲ್ಲ, ಈ ದುಃಖ ಏನೇನಿದೆಯಲ್ಲ, ಮಕ್ಕಳನ್ನ ಕಳ್ಕೊಂಡಿದ್ದು, ಪರ್ಸನಲ್ ಲೈಫ್ನೇ ಪದ್ಯ ಬರೆದಿದ್ದಾರೆ. ಆದರೆ ಅದು ನಮಗೆಲ್ರಿಗೂ ಅಪ್ಲೈ ಆಗುತ್ತೆ. ಹೇಗೆ ಅಪ್ಲೈ ಆಗುತ್ತೆ ಅಂದಾಗ, ಇಷ್ಟೊಂದು ದುಃಖದ ಬಗ್ಗೆ ಪದ್ಯ ಬರೆದವ್ರು ಹೇಳ್ತಾರೆ, ಎನ್ನ ಪಾಡು ಎನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ಎನ್ನ ಪಾಡು ಎನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ಕಲ್ಲು ಸಕ್ಕರೆ ಎಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ. ಆ ಸವಿ ಎಂಥ ಬ್ಯೂಟಿಫುಲ್. ಇಲ್ಲಿ 2 ಪದ ಎಷ್ಟು ಚೆನ್ನಾಗಿ ಉಪಯೋಗಿಸಿದೆ ಅಂದರೆ, ಕಲ್ಲು ಸಕ್ಕರೆ ಅಂತ ಹೃದಯ ಅಂತ. ಇಲ್ಲಿ ನಮಗೆ ಬೈತಾ ಇದ್ದಾರೋ ಹೊಗಳ್ತಾ ಇದ್ದಾರೋ ಗೊತ್ತಾಗಲ್ಲ. ಏನು ಮೇಡಮ್, ನಿಮ್ಮದು ಕಲ್ಲು ಸಕ್ಕರೆ ಅಂತ ಹೃದಯ ಅಂತಂದರೆ ನಿಮ್ಮನ್ನು ಹೊಗಳದಂಗ ಬೈದಂಗೋ? ಕಲ್ಲಿನ ಹೃದಯ ಅಂತ ಬೈದಂಗಾಯ್ತು. ಆದರೆ ಕರಗಿದ್ರೆ ಸಕ್ಕರೆ ಆಗತ್ತೆ ಅಂತ ಹೊಗಳದಂಗೂ ಆಯಿತು. ಇದು ಬೇಂದ್ರೆ ಪದಗಳು ಉಪಯೋಗಿಸೋದು. ಆ ಪದ ಒಂದು ಅಕ್ಷರ ಆ ಕಡೆ ಈ ಕಡೆ ಚೇಂಜ್ ಮಾಡೋಕ್ಕೆ ಆಗಲ್ಲ ಅವ್ರನ್ನ. ಒಂದು ಅಂಥ ಪದ್ಯ ಕಾವ್ಯ ಹೇಗಿರಬೇಕು. ಅದಕ್ಕೆ ನಮ್ಮ YNK ಹೇಳ್ತಿದ್ರು, ಕಾವ್ಯ ನಾನು ಮನಸ್ಸಿನಲ್ಲಿರೋ ಭಾವನೆಗಳೆಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ಭಾಷೆ ಇದೆ ಅಂತ ಹಿಂಗೆ ಹೇಳಿದ್ರಲ್ಲ, ಎಲ್ಲಿದೆ ಭಾಷೆ, ಯಾವುದ್ರಲ್ಲಿದೆ? YNK ಗುರುತಿಸಿದ್ದಾರೆ ಭಾಳ ಚೆನ್ನಾಗಿದೆ. ಕವಿತೆ ನೀನೇಕೆ ಪದಗಳಲ್ಲಿ ಅವಿತೆ. ಆ ಪದಗಳಲ್ಲಿರೋ ಕವಿತೆಯನ್ನು ಹೊರಗೆ ತೆಗೆದು ಬಿಡ್ತಾ ಇದ್ರಂತೆ ಒಂದೊಂದೇ ಬೈಯೋ ಅಂತ. ಸರಿ, ಇವರು YNK ಅಂತ ಮಾತಾಡ್ತಾ ಇದ್ದ ಜನಗಳು, ಸರ್ ನೀವೇನೋ ಪದ್ಯ ಬರೆದ್ರೆ ಕವಿತೆ ನೀನೇಕೆ ಪದಗಳಲ್ಲಿ ಅವಿತೆ ಅಂದ್ರಲ್ಲ, ಕೆಲವರು ಬೈಯೋದಕ್ಕೂ ಪದ್ಯಗಳು ಬರೀತಾರಲ್ಲ, ಅದಕ್ಕೇನಂತೀರಾ ಅಂದರು. ಅದಕ್ಕೇನಂತೀರಾ ಅಂದರೆ YNK ಹೇಳ್ತಾರೆ, ಕವಿತೆಗಳು ಅಂತ. ಕವಿ ತೆಗಳು ಅಂತ. ಸೊ ಕವಿತೆಗಳು ಅಲ್ಲ, ಕವಿತೆಗಳು.
ಸೊ ಯಾವ ಥರ ಪದವಿ ವಿಭಾಗ ಮಾಡ್ತೀವೋ ಅದು ಬೇಂದ್ರೆ ಆ ವಿಷಯದಲ್ಲಂತೂ ಪದವಿ ವಿಭಾಗ ಮಾಡಿ ಹೊಸ ಹೊಸ ಅರ್ಥಗಳು. ಒಂದ್ಸಲಿ ಅವ್ರದ್ದು ಧಾರವಾಡದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತಂತೆ ಸಂಯುಕ್ತ ಕರ್ನಾಟಕದಲ್ಲಿ. ನಮ್ಮದು ಡಿಫ್ರೆನ್ಸ್ ಏನು ಗೊತ್ತಾ, ಅಲ್ಲಿ ಪೇಪರ್ಗೂ ನಮ್ಮ ಪೇಪರ್ಗೂ, ಇಲ್ಲಿ ಬರುವಂಥ ಎಡಿಷನ್ಗೆ ಸಂಯುಕ್ತ ಕರ್ನಾಟಕ ಅಂತಾರೆ, ಅಲ್ಲಿ ಬರೋ ಎಡಿಷನ್ಗೆ ಸಂಯುಕ್ತ ಕರ್ನಾಟಕ ಅಂತಾರೆ. ಅಲ್ಲಿ ಬೇಂದ್ರೆ ಬಗ್ಗೆ ಒಂದು ಆರ್ಟಿಕಲ್, ಪದಕ್ಕೊಂದು ಭಾವ ತಂದು ಮೋಡಿ ಮಾಡಿದ ಗಾರುಡಿಗ ದರ ಬೇಂದ್ರೆ ಅವರಿಗೆ ಏನೋ ಪ್ರಶಸ್ತಿ ಅಂತ ಪೇಪರಲ್ಲಿ ನೋಡ್ತಾರೆ. ಬೇಂದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಳ್ತಾರೆ. ಯಾರವನು ಇಂಥ ಆರ್ಟಿಕಲ್ ಬರೆದಿರೋದು, ಕರಿ ಅವನ್ನ. ಹೆದರ್ಕೊಂಡು ಬಂದು, ಇಂಥ ಅಪರಾಧ ನಾನು ಯಾವತ್ತು ಮಾಡಿದ್ದೀನಯ್ಯ ಅಂದರು. ಏನು ಸರ್ ಅಪರಾಧ? ನೋಡಿ ಏನು ಬರೆದಿದ್ಯಾ ನನ್ನ ಬಗ್ಗೆ ನೀನು, ಪದಕ್ಕೊಂದು ಭಾವ ತಂದು ಅಂತ ಬರೆದಿದೆಯಲ್ಲ, ನಾನು ಯಾವತ್ತಾದರೂ ಪದಕ್ಕೊಂದು ಭಾವ ತಂದಿದ್ದೀನ? ಸೊ ಪದಕ್ಕೊಂದು ಭಾವ ತಂದು ಅನ್ನೋದನ್ನ ಹೀಗೆ ಪದಗಳ ಜೊತೆಯಲ್ಲಿ ಆಟ ಆಡ್ತಾ ಇದೆ. ಕಾವ್ಯ ಹೇಗಿರಬೇಕು, ಬೇಂದ್ರೆನೇ ಹೇಳ್ತಾರೆ, ಕಾವ್ಯ ಹೇಗಿರಬೇಕು ಅಂದರೆ ಪ್ರಾಸವನ್ನು ಹೊಸೆದು ಪ್ರಾಸ ಬರೋದೇ ಪದ್ಯ ಅನ್ನೋ ಥರ, ಪ್ರಾಸವನ್ನು ಹೊಸೆದು ಏನಾಯಿತು? ಎಷ್ಟು ಚೆನ್ನಾಗಿದೆ ಪನ್ನ, ಎಷ್ಟು ಚೆನ್ನಾಗಿದೆ. ಪ್ರಾಸವನ್ನು ಹೊಸದು ಏನಾಯಿತು? ಧ್ಯಾನ ಮಾಡು ಕೂತು ದಿನ ರಾತ್ರಿ. ಧ್ಯಾನ ಮಾಡಬೇಕು. ಕವಿತೆ ಬರಬೇಕಾದ್ರೆ ಅದು ತಪಸ್ಸು. ಅದಕ್ಕೆ ನಮ್ಮ ಕನ್ನಡ ಸಂಸ್ಕೃತದಲ್ಲಿ ಹೇಳಿ, ನಾನು ಋಷಿ ಕುರಿತೆ ಕಾವ್ಯಂ. ಋಷಿ ಅಲ್ಲದೆ ಇರೋನು ಕಾವ್ಯ ಬರೆಯೋಕ್ಕಾಗಲ್ಲ. ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತ. ಮಹಾ ಕನ್ಫ್ಯೂಸ್ಡ್ ಇದು ಪದ. ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತ ಅನ್ನೋದು ಹೃದಯದಿಂದ ಬರುವಂಥದ್ದು. ಇದಕ್ಕೆ ಅರ್ಥ ಇಲ್ಲ, ಸ್ವಾರ್ಥ ಇಲ್ಲ ಅಂತಂದರೆ ಏನರ್ಥ ಅಂದಾಗೆ, ಅರ್ಥವಿಲ್ಲ ಅಂದರೆ ಅದರದ್ದೇ ಆದ ಸ್ಪೆಷಲ್ ಅರ್ಥ ಇದೇ ಅರ್ಥ ಅಂತ ಹಿಂಗೆ ಹೇಳೋಕ್ಕಾಗಲ್ಲ. ಸ್ವಾರ್ಥವಿಲ್ಲ ಅಂದರೆ ಸ್ವ ಅರ್ಥ, ಅದರದ್ದು ಅರ್ಥ ಇಲ್ಲ. ನಾವು ಹೆಂಗೆ ಕೊಡ್ತೀವೋ ಅದು. ಒಂದ್ಸಲಿ ಬನ್ನಂಜೆ ಗೋವಿಂದಾಚಾರ್ಯರು ಈ ನಾಲ್ಕು ತಂತಿ ಬಗ್ಗೆ ಅನೇಕ ಕಡೆ ಉಪನ್ಯಾಸ ಮಾಡಿದ್ರಂತೆ. ಆನು ಏನಿನ, ತಾನು ನಿನ್ನ ಅಂದ್ರೆ ಏನು, ಆನು ಅಂದ್ರೇನು, ಏನು ಅಂದ್ರೇನು, ಮೀನು ಅಂದ್ರೆ ಏನಂದೇನೇನೋ ಹೇಳಿದ್ರು. ಒಂದ್ಸಲಿ ಇದೆಲ್ಲ ಪಾಪ್ಯುಲರ್ ಆಗೋಯ್ತು. ಒಂದು ಬೇಂದ್ರೆ ಕರೆದ್ರಂತ ಅವ್ರನ್ನ, ಬನ್ನಂಜೆ ಗೋವಿಂದಾಚಾರ್ಯನ. ಏನು ನನ್ನ ಬಗ್ಗೆ ಭಾಳ ಚೆನ್ನಾಗಿ ನಾಲ್ಕು ತಂತಿ ಬಗ್ಗೆ ಮಾತಾಡ್ತಾ ಇದ್ರಂತೆ. ಹೇಳಿ ನೋಡೋಣ ಏನು ಕೂತ್ಕೊಂಡಿದ್ದಾರೆ. ಈ ಬನ್ನಂಜೆ ಗೋವಿಂದಾಚಾರ್ಯರು ಇವು ನಾವು ಈವಿನ ಆನು ನೀನಿನ ಆನು ತಾನಾನ ತನನ, ಇದು ಆನು ಅಂದರೆ ಇದು, ನಾನು ಅಂದರೆ ಇದು, ನೀನು ಅಂದರೆ ಇದು ಅಂತ ಹಿಂಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು, ಕರೆಕ್ಟಾ ಸರ್ ನಾನು ಇಂಟರ್ಪ್ರೆಟ್ ಮಾಡಿದ್ದು ಅಂದರೆ ಏನು ಹೇಳ್ಬೇಕು ಇವರು, ನನಗೇನು ಗೊತ್ತು ಅಂದ್ಬಿಡೋದ? ಇಷ್ಟು ಕಷ್ಟಪಟ್ಟು ಅವ್ರು ಏನೇನೋ ಒಂದು ಅರ್ಥಗಳೆಲ್ಲ ಹುಡುಕಿದ್ರೆ ಇದು ಅರ್ಥ ಸರಿನಾ ಅಂದರೆ ನನಗೇನು ಗೊತ್ತು ಅಂತಿರಲ್ಲ. ಏನು ಹಂಗಲ್ಲಪ್ಪ, ನನಗೇನು ಗೊತ್ತು ಅಂದರೆ ಈ ಪದ್ಯ ಬರೆದಿದ್ದು ಅಂಬಿಕಾ ತನಯ ದತ್ತ. ನೀನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಬೇಂದ್ರೆ ಹತ್ರ. ಬೇಂದ್ರೆ ಬೇರೆ, ಅಂಬಿಕಾ ತನಯ ದತ್ತ ಬೇರೆ. ನಾನು ಅಂಬಿಕಾ ತನಯ ದತ್ತ ಆದಾಗ ಪದ್ಯ ಬರಿತೀನಿ. ಆ ಪದ್ಯ ಮುಚ್ಚಿದ ತಕ್ಷಣ ಆಗೋಯ್ತು, ಮುಗ್ದ ಸತ್ತಾದ ಅವರು. ಇದು ಇಂಥ ಬರ್ತಾರಲ್ಲ, ನಾನು ಬರೆದಿದ್ದು ಅಂತ ಹೇಳ್ಕೊಂಡು ಎಲ್ಲ ಕಡೆ ಹಾಕ್ಸ್ಕೊಳ್ತಾ ಇರ್ತಾರಲ್ಲ, ಅದನ್ನೇ ಅಲ್ವ ನಮ್ಮ DVGನು ವನಸುಮದೊಲೆನ್ನ ಜೀವನ ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೇ ಹೇ ದೇವ. ನನ್ನ ಹೆಸರೇ ಬೇಕಾಗಿಲ್ಲ ನಮಗೆ. ಅವ್ರ ಮಗ ಇವತ್ತು ಇನ್ಸಿಡೆಂಟಲ್ಲಿ BGL ಸ್ವಾಮಿ ಅಪ್ಪ ಎಂಥ ಗ್ರೇಟು ಅಂದರೆ, ವನಸುಮದೊಲೆನ್ನ ಜೀವನ ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೇ ಹೇ ದೇವ ಅಂದರು. ಇವರ ಮಗ BGL ಸ್ವಾಮಿ ಫೋಟೋ ಅಂದರೆ ಎದುರ್ಕೊಂಡು ಓಡೋಗ್ತಾ ಇದ್ರಂತೆ. ಅವ್ರಿಗೆ ಪಬ್ಲಿಸಿಟಿನೇ ಬೇಕಾಗಿಲ್ಲ. ಇಂಥವ್ರು ಎಲ್ಲರೂ ಫೋಟೋಗೋಸ್ಕರನೇ ನಿಂತ್ಕೊಂಡು, ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಅದರದ್ದೇ ಒಂದು ಅರ್ಥ ಇಲ್ಲ. ಸ್ವಾರ್ಥ ಅಂದರೆ ಸೆಲ್ಫಿಶ್ನೆಸ್ ಅಂತ ಅಲ್ಲದೆ ಸ್ವ ಅರ್ಥ, ಇಷ್ಟೇ ಅರ್ಥ ಅಂತೇನಿಲ್ಲ. ನಮಗೆ ಹೆಂಗೆ ಬೇಕೋ ಆ ಥರ ಇಂಟರ್ಪ್ರೆಟ್ ಮಾಡ್ಕೊಂಡು ಹಿಂಗೆ ಹೋಗ್ಬೋದು ಅನ್ನೋದನ್ನು ಹೇಳ್ತಾರೆ. ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ಅಂತ ಎಲ್ಲ ಮನೆಗಳಲ್ಲೂ ಹೇಳ್ತಾರೆ. ಒಂದ್ಸಲಿ ಬೇಂದ್ರೆ ಕರೆದು, ಈ ಪದ್ಯ ಓದಿದ್ದೀರಾ ಅಂದರು. ಗೊತ್ತು ಸರ್, ನಾನು ಪಾಠ ಮಾಡ್ತಾಯಿದ್ದೀನಿ ನಮ್ಮ ಸ್ಕೂಲ್ನಲ್ಲಿ. ಹುಡುಗರೆಲ್ಲ ರೆಸಿಟೇಷನ್, ಅದಕ್ಕೆ ಟ್ಯೂನ್ ಎಲ್ಲ ಹಾಕೊಟ್ಬಿಡ್ತೀನಿ. ನಮ್ಮ ಇವನು ಪಂಚಮ ಯಶವಂತ ಅಳಬಂಡಿ ಆಡಿರೋ ರಾಗನೇ ಎಲ್ಲ ಹೇಳ್ಬಿಡ್ತೀನಿ. ಪಾತರ್ಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹಸಿರು ಹಣ್ಣ ಹಚ್ಚಿ ಮೇಲ ಕರ್ಸಿನ ಹಚ್ಚಿ ಅಂತೇನು ಆಡ್ಬಿಟ್ರಂತೆ. ವೆರಿ ಗುಡ್, ಇದರದ್ದು ಅರ್ಥ ಸ್ವಲ್ಪ ಹೇಳ್ತೀರಾ ಅಂದ್ರಂತೆ. ಏನು ಅರ್ಥ ಹೇಳೋದೇನು? ಪಾತರ್ಗಿ ನೀವು ಏನು ಪಾಠ ಮಾಡ್ತೀರಾ ಹೇಳಿ ಅಂತ ಬೇಂದ್ರೆ ಕೇಳಿದ್ರು ಅವ್ರು, ಕನ್ನಡ ಮೇಷ್ಟ್ರನ್ನ. ಪಾತರ್ಗಿತ್ತಿ ಅಂದರೆ ಚಿಟ್ಟೆ, ಪಕ್ಕ ಅಂದರೆ ರೆಕ್ಕೆ, ನೋಡಿದ್ದೇನೆ ಅಕ್ಕ ಅಂತ ಸುಮ್ಮನೆ ಪ್ರಾಸಕೋಸ ಬರೆದಿದ್ದೀರ. ಓಕೆ. ಆಮೇಲೆ ಆ ಚಿಟ್ಟೆನಲ್ಲಿ ಹಸಿರು ಬಣ್ಣ ಹಚ್ಚಿ ಮೇಲಕ್ಕೆ ಅರಿಶಿನ ಹಚ್ಚಿ. ಬರೀ ಆ ಚಿಟ್ಟೆ ಅಲ್ಲಿ ನೋಡೋಕ್ಕೆ ಇರಲ್ಲ ನಮಗದು, ಸ್ವಲ್ಪ ಹತ್ತಿರ ಹೋದರೆ ಹಾರೋಗ್ಬಿಡತ್ತೆ. ಬರೀ ಆ ರೆಕ್ಕೆ ಮೇಲೇ ಒಂದು 7-8 ಸ್ಟ್ಯಾನ್ಸ ಬರೆದಿದ್ದಾರಲ್ಲ, ಇದನ್ನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡಿ ಬೇಂದ್ರೆ ಹೇಳಿದ್ರಂತೆ. ಇಷ್ಟೊಂದು ಅರ್ಥ ಇದೆಯಾ ಸರ್ ಈ ಪದ್ಯದಲ್ಲಿ? ನನಗೆ ಗೊತ್ತೇ ಇಲ್ಲ. ಮತ್ತು ನೋಡಿದ್ದೀನಿ ಅಂದ್ರಲ್ಲ ನೀವು, ಪಕ್ಕ ಅಂದರೆ ರೆಕ್ಕೆ ಅಲ್ವಾ ಅಂದ್ರಂತೆ. ಅಷ್ಟೇ ಅಲ್ಲ, ಇನ್ನೂ ಒಂದಿದೆ. ಪಾತರ್ಗಿತ್ತಿ ಪಕ್ಕ ನೋಡಿದ್ದೀನಕ್ಕ, ಹೆಂಗಿದೆ ಮೀನಿಂಗ್ ನೋಡಿ ಅಲ್ವಾ? ಪಾತರ್ಗಿತ್ತಿ ಪಕ್ಕ ಒಂದಾಯ್ತು,
ಪಕ್ಕ ನೋಡಿದ್ದೀರಾ? ರಿಯಲಿ ನೋಡಿದ್ದೀರಾ? ಡೀಟೇಲಾಗಿ ನೋಡಿದ್ದೀರಾ? ಪಾತರಗಿತ್ತಿ ಪಕ್ಕ ನೋಡಿದ್ದೇನಕ್ಕ? ಈ ಥರ ಪದಗಳು ಜೊತೆಯಲ್ಲಿ ಆಟ ಆಡ್ತಾ ಇರೋದು ಅಂತಂದರೆ ಯಬ್ಬ ಎಂಥ ಮನುಷ್ಯ ಅಂತ ನನಗೆ ಭಯ ಆಗೋಗುತ್ತೆ. ರಾಬರ್ಟ್ ಬ್ರೌನ್ ಅಂತ ಹಿಂಗೆ ಹೇಳೋದಂತ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ವೆನ್ ಐ ರೋಟ್ ಕೆಲವರಿಗೆ ಅರ್ಥಗಳೇ ಗೊತ್ತಿರಲ್ಲ. ನನಗೇನೋ ಗೊತ್ತಿಲ್ಲಪ್ಪ, ಅದು ನೀವು ಹೆಂಗೆ ಬೇಕಾದ್ರೆ ಹೇಳ್ಕೊಳ್ಳಿ ಅಂತ ಎಷ್ಟೋ ಜನ ಕವಿಗಳು ಹೇಳಿರೋದನ್ನ ನಾನೇ ಕೇಳಿದ್ದೀನಿ. ಅದೇನೋ ಕೇಳೋಕ್ಕೆ ಯಾವುದೋ ಡೌಟ್ ಬಂತು. ನಮ್ಮ ಸ್ನೇಹಿತರೊಬ್ಬರು ಲೆಕ್ಚರರ್ ಇದ್ದಾರೆ. ಅವರು ಇವಾಗ ಬದುಕಿರೋ ಒಬ್ಬ ಕವಿ ಹತ್ರ ಹೋಗಿ, ಸರ್ ಇದ್ರದ್ದೊಂದು ಸ್ವಲ್ಪ ಅರ್ಥ ಹೇಳ್ತೀರಾ? ಇದನ್ನು ನಾನು ಬರ್ತಿದ್ದು ಯಾವೆಲ್ಲ 1984 85 ಮರ್ತೋಗಿದೆ ನನಗೆ, ನೀವು ಹೇಳಿ ಪರವಾಗಿಲ್ಲ ಹೆಂಗೋ ಅಂತೇಳಿರುವಂಥ ನಮ್ಮ ಲೆಕ್ಚರರ್ ಒಬ್ಬರು. ಅದಕ್ಕೆ ರಾಬರ್ಟ್ ಬ್ರೌನಿಂಗ್ ಅನ್ನೋ ಕವಿ ಒಬ್ಬ ಹೇಳ್ತಾನವನು, ವೆನ್ ಐ ರೋಟ್ ದಿಸ್ ಪೊಯಮ್ ಮೈ ಸೆಲ್ಫ್ ಅಂಡ್ ಗಾಡ್ ನ್ಯೂ, ನಾವು ಓನ್ಲಿ ಗಾಡ್ ನೋಸ್ ಅಂತ. ಅವನ್ನೇ ಹೋಗಿ ಕೇಳಿ ಅಂತ. ಈ ಥರ ಎಷ್ಟು ಒಂದ್ಸಲಿ ಕವಿತೆಗಳು ಬರಿತಾ, ಬೇಂದ್ರೆ ಕವಿತೆ ಓದಿದ್ರೆ ಎಂಥವ್ರಿಗಾದರೂ ಕವಿತೆ ಬರಿಬೇಕು ಅಂತ ಸ್ಫೂರ್ತಿ ಬಂದೇ ಬರುತ್ತೆ. ಸಿಕ್ದವರೆಲ್ಲ ಪದ್ಯ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಒಬ್ಬ ಒಂದ್ಸಲಿ ಬರೆದು, ಆದ್ರೂ ಸುಮ್ಮನೆ ನಾನು ಪದ್ಯ ಬರೆಯೋದು ಬೇಡ, ಬೇಂದ್ರೆ ಹತ್ರ ಒಂದು ಸ್ವಲ್ಪ ಗೈಡೆನ್ಸ್ ತೊಗೊಳ್ಳೋಣ ಅಂತ ಬಂದಂತೆ. ಸರ್ ನಮಸ್ಕಾರ, ನಾನೊಬ್ಬ ತರುಣ ಕವಿ, ಪದ್ಯ ಬರಿಬೇಕು ಅಂತೇಳಿ. ಸರ್ ಒಂದು ಮಾಸ್ತರ, ಒಂದು ಒಳ್ಳೆ ಕವಿ ಅನ್ನಿಸ್ಕೋಬೇಕಾದ್ರೆ ಎಷ್ಟು ಪದ್ಯಗಳು ಬರಿಬೇಕು? ಕವನ ಸಂಕಲನ 1, 2, 3, 4 ವಾಲ್ಯೂಮ್ಗಳು, ಎಷ್ಟು ಕವಿತೆಗಳು ಬರೆದ್ರೆ ಒಂದು ಕವಿ ಅನ್ನಿಸ್ಕೋಬೋದು? ಬೇಂದ್ರೆ ಕೇಳ್ತಾರೆ, ಎಷ್ಟು ಮಕ್ಕಳನ್ನು ಹಡಿದ್ರೆ ತಾಯಿ ಅನ್ನಿಸ್ಕೋಬೋದು ಅಲ್ವಾ? ತಾಯಿ ಅನ್ನಿಸ್ಕೋಬೇಕಾದ್ರೆ ಎಷ್ಟು ಮಕ್ಕಳನ್ನ ನಡಿಬೇಕಪ್ಪ? ಇವು ಸುಸ್ತಾಗ್ಬಿಟ್ಟ ಅಲ್ಲ. ಅದು ಆದ್ರೂ ಸುಮ್ಮನೆ ಅದು ಅಂತ ಏನೋ ಒದ್ದಾಡ್ತಾ ಇದ್ದಾನೆ. ಹೇಳ್ತೀನಿ ಕೇಳು, ಎಷ್ಟು ಕವಿತೆ ಬರೆದ್ರೆ ಕವಿ ಅನ್ನಿಸ್ಕೋಬೋದು ಅನ್ನೋಕ್ಕೆ 1001 ಕವಿತೆ ಬರಿಬೇಕು. ಅಷ್ಟೊಂದು ಬರಿಬೇಕಾ? ಅಷ್ಟೊಂದಲ್ಲ, 1001 ಕವಿತೆ ಅಲ್ವಾ? 1001 ಕವಿತೆ. ನಮ್ಮಲ್ಲೊಬ್ರು ದೇವಡು ನರಸಿಂಹಶಾಸ್ತ್ರಿ ಅಂತ ಇದ್ರಲ್ಲ, ನಮ್ಮಲ್ಲಿ ಎಷ್ಟು ಕಾದಂಬರಿಗಳು ಬರೆದಿದ್ದಾರೆ. ಚರಿತ್ರೆ ಇರೋವರೆಗೂ ಅವ್ರು ಕನ್ನಡ ಸಾಹಿತ್ಯ ಇರೋವರೆಗೂ ಇರ್ತಾರಲ್ಲ. ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ, ಸಾಕು ಮುಗಿದಾಯ್ತು. KV ಅಯ್ಯರ್ ಎಷ್ಟು ಪುಸ್ತಕ ಬರೆದಿದ್ದಾರೆ? ಯಾವುದೋ ಶಾಂತಲ, ಯಾವುದೋ ರೂಪದರ್ಶಿ, ಮುಗಿದಾಯ್ತು. ಬರಿತಾ ಇದ್ದಾರಲ್ಲ. ಎಷ್ಟು ಕವಿತೆಗಳು ಬರೆದ್ರೆ ಏನು ಪ್ರಯೋಜನ? ಅದು ಹೇಗೆ ಎಷ್ಟು ಉಳಿಯತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು ಅಂತ ಬೇಂದ್ರೆ ಹೇಳ್ತಾರೆ. ಟು NK ಇದೆ. NK ಅಂತ ಒಬ್ಬರು NK ಕುಲಕರ್ಣಿ ಅಂತ ನೀವೆಲ್ಲ ನೋಡಿದಿರ. ಅವರು ರೈಟ್ ಹ್ಯಾಂಡ್, ಅವ್ರಿಗೆ ರೈಟ್ ಹ್ಯಾಂಡು. ಯಾವಾಗಲೂ ಅವ್ರ ಜೊತೆಯಲ್ಲೇ 40-50 ವರ್ಷ ಇದ್ದರು. ಇವ್ರಿಗೂ ಬಂದಾಗ ಇವ್ರು ಸ್ಫೂರ್ತಿ ಬರೀತಾ ಇದ್ರಂತೆ. ಅವ್ರ ಕವನಗಳೆಲ್ಲ ಬರೆಯೋದು, ಇವರಿಗೆ ಬೇಂದ್ರೆಗೆ ತೋರಿಸೋದು. ಒಂದು ಕವನ ಬರೆಯೋದು, ಅದನ್ನು ಕರೆಕ್ಟ್ ಮಾಡಿ ಹಿಂಗೆ ಹೋಗ್ತಾ ಇರೋದು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದನ್ನು ಇಂಪ್ರೂವ್ ಮಾಡು, ಇದೆಲ್ಲ ಬರ್ಕೊಂಡು ಹಿಂಗೆ ಹೋಗ್ತಾ ಇರೋದು. ಸರ್ ಇವಾಗ ಏನು ಅನ್ಸುತ್ತೆ? ಇದೊಂದು ಬರ್ತೀನಿ, ನೀವು ಹೇಳಿದ ಕರೆಕ್ಷನ್ ಎಲ್ಲ ಮಾಡಿದ್ದೀನಿ, ಒಂದು ಕವನ ಸಂಕಲನ ಏನು ಅನ್ಸುತ್ತೆ ಅಂತ NK ಕುಲಕರ್ಣಿ ಕೇಳಿದ್ರಂತೆ. ಹೀಗೆ ಪದ್ಯ ಬರೀತಾ ಹೋಗು, ನಿನ್ನ ಗದ್ಯ ಸುಧಾರಿಸತ್ತೆ ಅಂತ. ಅಂದರೆ ಪದ್ಯದ ಕ್ವಾಲಿಟಿನೇ ಇಲ್ಲ, ಹೀಗೆ ಪದ್ಯ ಬರೀತಾ ಹೋಗು, ನಿನ್ನ ಗದ್ಯ ಸುಧಾರಿಸತ್ತೆ ಅಂದರು. ಇನ್ನು ನಮ್ಮ ಕನ್ನಡ ಲಿಟ್ರೇಚರಲ್ಲಿ ಒಂದು ಕಾಲ ಇತ್ತು, ನಿಮಗೆಲ್ಲ ಜ್ಞಾಪಕ ಇದೆ. ಯಾವುದು ಅಂದರೆ ಈ ನವ್ಯ ಕವಿತೆಗಳು ಅಂತ ಬರ್ತಿತ್ತು ಗೊತ್ತಾ? 1970-18 ಯಾವಾಗಲೂ ಅಲ್ವಾ? ಯಾವ 70s ನವ್ಯ ಕವಿತೆಗಳು ಅಂತ ಬರ್ತಾಯಿತ್ತು. ಅದಕ್ಕೆ ಏನು ಅರ್ಥ ಅಂತ ಇವತ್ತು ಯಾರೂ ಗೊತ್ತಾಗಲಿಲ್ಲ. ಅದು ಇಲ್ಲೇನೋ ಪದ್ಯದ ಮೇಲೆ ಬರೆದು ಬಿಡ್ತಾರೆ ಇವರು, ಲೋ ಟಾ ನೀ ರು ಅಂತ ಹಿಂಗೆ ಅಷ್ಟೇ ಪದ್ಯ. ಅದು ಈ ಥರ ಬಂದು ಇವರು ಸುಧಾದಲ್ಲಿ ಅವಾಗ ಬೀಚಿ ಪ್ರಶ್ನೆ ಉತ್ತರ ಕೊಡ್ತಾಯಿದ್ರು. ಈ ಕಾಲದಲ್ಲಿ ಯಾರೋ ಒಬ್ಬ ಪ್ರಶ್ನೆ ಕೇಳ್ದ, ಸರ್ ಬೀಚಿ ಅಂತ ಹೇಳಲಿಲ್ಲ ಅವರು, ಕ್ವಶನ್ ಇರಲಿಲ್ಲ, ನೀವು ನವ್ಯ ಕವಿತೆಗಳನ್ನ ಓದಿದ್ದೀರಾ? ಬೀಚಿ ಆನ್ಸರ್ ಏನು ಗೊತ್ತಾ? ಇಲ್ಲ, ನೋಡಿದ್ದೀನಿ ಅಂದರು. ಅಂದರೆ ನೋಡೋದು ಅಷ್ಟೇ, ಅದು ಹಿಂಗಲ್ಲೇ ಕತ್ತರಿಸಿ ಅದೆಲ್ಲ ಕವಿತೆ ಆಗಲ್ಲ, ಪದ್ಯ ಬರೆಯೋದು ಯಾವುದೂ ಆಗಲ್ಲ ಅನ್ನೋಕ್ಕೆ ಇವರು ಬೇಂದ್ರೆ ಬರೀತಾರೆ. ಸುಮ್ಮನೆ ಆ ಪದಗಳಲ್ಲಿ, ಕಡಿಮೆ ಪದಗಳಲ್ಲಿ ಹೆಚ್ಚು ಅರ್ಥ. ಗಾಂಧಿ ಜಯಂತಿ ದಿವಸ ಬೇಂದ್ರೆ ಬರೀತಾರೆ, ಗಾಂಧಿ ಜಯಂತಿ ದಿವಸ ಸತ್ಯವನ್ನಾಡೋಣ. ಯಾಕೆಂದರೆ ಸತ್ಯ ಮತ್ತು ಅಹಿಂಸೆ ಗಾಂಧಿ ಜಯಂತಿ ದಿವಸ ಸತ್ಯವನ್ನಾಡೋಣ, ಸುಳ್ಳಿಗೆ ಇಡೀ ವರ್ಷನೇ ಇದೆಯಲ್ಲ ಅಲ್ವಾ? ಎಷ್ಟು ಜನ ನೋಡಿ, ಅಟ್ಲೀಸ್ಟ್ ಇವತ್ತು ಒಂದು ದಿವಸ ಆದರೂ ಆಡೋಣ. ಇದನ್ನು ಹಿಡ್ಕೊಂಡು ನಮ್ಮ YNK ಈ ಪದಗಳು ನಾವು ಆಡುವಾಗೆಲ್ಲ ನನಗೆ ಅವರೇ ಭಾಳ ಜ್ಞಾಪಕ ಬರ್ತಾರೆ. ಮನಸ್ಸೊಂದು ಗಾಂಧಿ ಬಜಾರ್ ಅಂತ ನಮ್ಮ ಇವ್ ನಿಸಾರ್ ಅಹಮದ್ ಪದ್ಯ ಪುಸ್ತಕ. ನಿಸಾರ್ ಅಹಮದ್ ಈ ಪದ್ಯಗಳೆಲ್ಲ ಬರೆದು ಇದಕ್ಕೊಂದು ಟೈಟ್ಲ್ ಕೊಡಿ ಅಂತ ಕೇಳಿದಾಗ ಇವರು YNK ಟೈಟ್ಲ್ ಕೊಟ್ಟಿದ್ದು, ಮನಸ್ಸೊಂದು ಗಾಂಧಿ ಬಜಾರ್ ಅಂತಿಡಿ ಅಂತ. ಮನಸ್ಸೊಂದು ಗಾಂಧಿ ಬಜಾರ್ ಅಂತಿಡಿ. ಯಾಕೆ ಮನಸ್ಸೊಂದು ಗಾಂಧಿ ಬಜಾರ್ ಅಂತೇಳಿ? ಮನಸ್ಸು ಯಾಕೆ ಮಲ್ಲೇಶ್ವರ ಯಾಕಲ್ಲ, ಚಾಮರಾಜಪೇಟೆ ಯಾಕಲ್ಲ? ಅದೇ ಅವ್ರನ್ನ ಕಾರ್ನರ್ ಇದ್ರೆ ನನಗೆ ಕೇಳಿದ್ರೆ ನಾನು JP ನಗರ ಅನ್ಬಿಡು, ಮನಸ್ಸೊಂದು JP ನಗರ ಅವಾಗ ಅಲ್ವಾ? ಮನಸ್ಸೊಂದು ಚಾಮರಾಜಪೇಟೆ ಅಂತ ಹೇಳ್ಬಿಡ್ತಾರೆ ಜಮೀರ್ ಅಹಮದ್ ಕೇಳಿದ್ರೆ. ಸೊ ಹಂಗಲ್ವಂತೆ. ಅದಕ್ಕೆ YNK ಹೇಳ್ತಾರೆ, ಯಾಕೆ ಮನಸ್ಸೊಂದು ಗಾಂಧಿ ಬಜಾರ್ ಅಂದರೆ ಇಡೀ ಜೀವನನೇ, ಇಡೀ ದೇಶನೇ ಗಾಂಧಿ ಬಜಾರ್. ಹೆಂಗಿದೆ ನೋಡಿ YNK.
ಮನಸ್ಸು ಅಷ್ಟೇ ಅಲ್ಲ, ಇಡೀ ದೇಶನೇ ಗಾಂಧಿ ಬಜಾರ್. ಗಾಂಧಿಯನ್ನು ಮಾರಿ ಮಾರಿ ಮಾಡುತ್ತಾರೆ ಹಜಾರ್ ಹಜಾರ್ ಅಂತ ಪದ್ಯ ಅಲ್ವಾ? ಇದೇ ಆಗ್ತಾ ಇರೋದು. ಗಾಂಧಿ ಹೆಸರು ಹೇಳ್ಕೊಟ್ರೆ ಸಾಕು ಇವಾಗ. ಇದು ಹಿಂಗೆ ಆಗ್ತಾ ಇರೋದು. ಕೊನೆಯಲ್ಲಿ ಇವರೊಂದು ಕ್ವಿಜ್ ಕೇಳ್ತಾರೆ. ಜಿ ವಿ ಕುಲಕರ್ಣಿ ಅಂತ ಅವ್ರು ಇನ್ನೊಬ್ಬರು ಅವರ ಅಸಿಸ್ಟೆಂಟ್ ಇದ್ರು, ಲೆಫ್ಟ್ ಹ್ಯಾಂಡು. ಬಾಂಬೆನಲ್ಲಿದ್ದರು. ಅವರಿಗೆ ಬಾಪ ಕೂತ್ಕೊ, ನನ್ನ ಕವಿತೆಗಳೆಲ್ಲ ಓದಿದ್ಯಾ? ಓದಿದ್ದೀನಿ ಸರ್. ನೀವು ಕವಿತೆ ಎಲ್ಲ ಪಾಠ ಮಾಡ್ತೀಯಲ್ಲ, ಕಾವ್ಯ ಪಾಠ ಮಾಡ್ತೀಯಲ್ಲ ಬಾಂಬೆ ಯೂನಿವರ್ಸಿಟಿಯಲ್ಲಿ? ಹೌದು. ಇದೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು. 3. ದುಡಿದು ದುಡಿದು ಸಾಯ್ತೀನಿ, ಸತ್ತೇನಂತ ಬದುಕೀನಿ. ಏನು ಹೇಳಿ ನೋಡೋಣ, ಯಾರು ಹೇಳಿದ್ದಿದು? ದುಡಿದು ದುಡಿದು ಸಾಯ್ತೀನಿ, ಸತ್ತೇನಂತ ಬದುಕೀನಿ, ಸತ್ತೋಗ್ಬಾರ್ದು ಅಂತ ಬದುಕೀನಿ. ಇದನ್ನು ಒಬ್ಬ ಕಾರ್ಮಿಕ, ಕೂಲಿಯವನು, ಕಷ್ಟಪಟ್ಟು ದುಡಿಯೋನು ಹೇಳ್ತಾನೆ ಪದ್ಯ. ಸರಿ, ಓಕೆ. ನೆಕ್ಸ್ಟ್ ಪ್ರಶ್ನೆ ಅಂದ್ಬಿಟ್ಟು, ದುಡ್ಡು ಅಂದರೆ ಪಂಚಪ್ರಾಣ, ಅಂತೆ ಧನವಂತ ಆಗೇನಿ. ಇದು ಯಾರು ಹೇಳ್ತಾರೆ? ಅದೇ ಇದು ಶ್ರೀಮಂತ, ಯಾರೋ ಧನವಂತ ಬಿಸ್ನೆಸ್ ಮ್ಯಾನು, ಅವರು ಹಿಂಗೆ ಹೇಳ್ತಾರೆ. ಓಕೆ, ಸರಿ. 3ನೇದು ಕೇಳ್ತೀನಿ. ಜೀವ ಬಿಟ್ಟೇನು ಮಾನ ಬಿಡಂಗಿಲ್ಲ, ಅಂತೆ ಜಗವನ್ನು ಆಳ್ತೀನಿ. ಇದು ಯಾರು ಹೇಳ್ತಾರೆ? ಜೀವ ಬಿಟ್ಟೇನು ಮಾನ ಅಂದರೆ ಈ ಸೋಲ್ಜರು ಗೀಲ್ಜರು ಅದು ಹಿಂಗೆ ಹೇಳ್ತಾರೆ. ಬೇಂದ್ರೆ ಹೇಳ್ತಾರೆ, ಈ 3 ಹೇಳೋದು ನಮ್ಮ ಚಾತುರ್ವರ್ಣ ಜಾತಿ ಪದ್ಧತಿ. ದುಡಿದು ದುಡಿದು ಸಾಯ್ತೀನಿ, ಸತ್ತೇನಂತ ಬದುಕಿನಿ ಅಂತ ಹೇಳೋನು ಶೂದ್ರ, ಕಷ್ಟಪಟ್ಟು ದುಡಿಯೋನು. ದುಡ್ಡು ಅಂದರೆ ಪಂಚಪ್ರಾಣ, ಅಂತೆ ಧನವಂತ ಆಗೀನಿ ಅಂತ ಹೇಳೋನು ವೈಶ್ಯ. ಜೀವ ಬಿಟ್ಟೇನು ಮಾನ ಬಿಡಂಗಿಲ್ಲ, ದೇಶ ಕಾಯ್ತೀನಿ ಅಂತ ಹೇಳೋನು ಕ್ಷತ್ರಿಯ ಅಂದ್ಬಿಟ್ಟು, ಇನ್ನು ಬ್ರಾಹ್ಮಣ ಏನು ಹೇಳ್ಬೋದು ಗೆಸ್ ಮಾಡು ಅಂದ್ರಂತೆ. ಇವ್ರು ಬರೀಲಿಲ್ಲ. ನೀನೇ ಹೇಳಿ ನೋಡೋಣ ಅಂದರೆ ಇವರೊಂದು ಪದ್ಯ ಬರೀತಾರೆ. ಯಾರು? ಅವ್ರ ಶಿಷ್ಯರು ಕೂಡ. ಮಾತಿನಿಂದಲೇ ಆಗಸಕ್ಕೇರುವೆ. ಅಂದರೆ ಮಾತು ಅಂದರೆ ಬರೀ ಮಂತ್ರ, ಪೂಜೆ, ಪುನಸ್ಕಾರ, ಈ ಥರ ವೇದ, ಈ ಥರ ಅರ್ಥ. ಮಾತಿನಿಂದಲೇ ಆಗಸಕ್ಕೇರುವೆ, ಅಂತೆಯೇ ನಾ ಹಾರುವನಾಗಿರುವೆ. ಏನು ಚಲೋ ಇದೆ ಅಲ್ವದು? ಹಾರುವ ಅನ್ನೋದು. ಸೊ ಅಂದ್ರೆ ಇದನ್ನು ಬೇಂದ್ರೆಗೆ ಹೇಳಿದ್ರಂತೆ. ಓಕೆ, ವೆರಿ ಗುಡ್, ಸ್ವಲ್ಪ ಪರವಾಗಿಲ್ಲ, ಇನ್ನೂ ಡೀಪಾಗಿ ಹೋಗು ಅಂತ ಬೇಂದ್ರೆ ಅಬ್ಜೆಕ್ಟ್ ಮಾಡ್ತಾ ಇದ್ರಂತೆ. ಇದು ಹೆಂಗೆ ಕವಿತೆ ಹೆಂಗಿರಬೇಕು ಅನ್ನೋಕ್ಕೆ ಕವಿಗಳಿಗೆ ಲಕ್ಷಣ ಕೊಳ್ತಾರೆ. ಗವಿ ಒಳಗ ಕವಿ ಅಂದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಒಳಗಡೆ ಧ್ಯಾನ ಮಾಡಬೇಕು, ಬರೀ ಪ್ರಾಸ ಮಾತ್ರ ಅಲ್ಲ ಅಂತ ಹೇಳ್ತಾರಲ್ಲ. ಗವಿ ಅಂದರೆ ಗವಿ ಒಳಗಡೆ ಕವಿ, ಅವನ ಒಳಗ ಕಿವಿ, ಅಂತರಾತ್ಮ ಮಾತಾಡ್ತಾ ಇರತ್ತೆ ಕವಿತೆ ಬರೋದು. ಗವಿ ಒಳಗ ಕವಿ, ಅವನ ಒಳಗ ಕಿವಿ, ಅದನ್ನು ತಿವಿ ಹುಟ್ಟುತ್ತದ ವಿದ್ಯುತ್ ಛವಿ, ಆಗ ನೀ ಭವಿ ಆಗ್ತಿ ಅನುಭಾವಿ. ಎಂಥ ಫ್ಯಾಂಟಾಸ್ಟಿಕ್ ಪದ್ಯ. ಇದಿಷ್ಟನ್ನು ಇಟ್ಕೊಂಡ್ಬಿಟ್ರೆ ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಹಿಂಗೆ ಹೋಗ್ಬೋದು ಅಂತ. ನೋಡಿ, ಈ ವಿಮರ್ಶಕರು ಒಂದ್ಸಲಿ ಎಲ್ಲೋ TFI MFI ಯಾವುದೋ ಅಂತ ಮಂಗಳೂರಲ್ಲಿ ಹಿಂಗಾಗ್ತಾ ಇದ್ದಾಗ ಕವಿಗೋಷ್ಠಿ ಆಗ್ತಾಯಿತ್ತು. ಅಧ್ಯಕ್ಷರು ಸ್ವಲ್ಪ ಈಗಿನ ಕಾಲ ಸ್ವಲ್ಪ ನೆಗೆಟಿವ್ ಸಾಹಿತಿ, ನಮ್ಮ ಸುತ್ತಮುತ್ತ ಇದ್ದಾರಲ್ಲ ಆ ಥರ ನೆಗೆಟಿವ್ ಸಾಹಿತಿ ಒಬ್ಬರು ಕೂತಿದ್ದಾರೆ. ಈ ಬೇಂದ್ರೆ ಯಾವುದೋ ಪದ್ಯ ವಾಚನ ಮಾಡಿದ ತಕ್ಷಣ ಇವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಇವರು ಭಾಷಣ ಮಾಡ್ತಾ, ಅಧ್ಯಕ್ಷ ಭಾಷಣನೋ ಏನೋ, ಬಹಳ ದೊಡ್ಡ ಪ್ರೊಫೆಸರ್ ಆಫ್ ಸಮ್ ಯೂನಿವರ್ಸಿಟಿ, ಮಿಸ್ಟರ್ ಎಕ್ಸ್ ಅಲ್ಲ, ಡಾಕ್ಟರ್ ಎಕ್ಸ್, ಪ್ರೊಫೆಸರ್ ಎಕ್ಸ್. ಇವರು ಭಾಷಣ ಮಾಡುವಾಗ ನೋಡಿ, ನಮ್ಮ ಕನ್ನಡದಲ್ಲಿ ಕೆಲವು ಕವಿಗಳಿದ್ದಾರೆ, ಅವರು ಯಾವುದೋ ವೇದಾಂತ, ಯಾವುದೋ ತತ್ವಜ್ಞಾನ, ಯಾವುದ್ಯಾವುದೋ ಬರೆದ್ಬಿಟ್ಟು ಯಾರಿಗೂ ಅರ್ಥನೇ ಆಗದೆ ಇರೋಂಥ ಪದ್ಯಗಳು ಬರೀತಾರೆ. ಇದು ನಮ್ಮ ಕನ್ನಡದ ಇವತ್ತಿನ ದುರಂತ ಅಂತ ಅವ್ರು ಹೇಳ್ಬಿಟ್ರಂತೆ. ತಕ್ಷಣ ಇವ್ರಿಗೆ ಹೇಳ್ತಿದ್ದಾರೆ ಅಂತ ಗೊತ್ತಾಗೋಯ್ತು ಅವರಿಗೆ. ಯಾವುದೋ ವೇದಾಂತ, ತತ್ವಜ್ಞಾನ, ಏನೇನೋ ಪದಗಳ ಜಾಲ ಅಂತೆಲ್ಲ ಮಾಡಿಬಿಟ್ಟು ಮಾಡಿ ಅರ್ಥನೇ ಆಗದೆ ಇರೋವಂಥ ಪದ್ಯ ಬರೆದ್ಬಿಡ್ತಾರೆ. ತಕ್ಷಣ ಬೇಂದ್ರೆ ಮೈಕ್ ಹಿಡ್ಕೊಂಡು, ಈಗ ಇಲ್ಲಿ ಕೂತಿದಾರಲ್ಲ ಅಧ್ಯಕ್ಷರು, ನಾನು ಬರೆದ ಕವನ ಅರ್ಥ ಆಗಿಲ್ಲ ಅಂತ ಹಿಂಗೆ ಹೇಳ್ತಿದ್ದಾರೆ, ನಿಮಗೂ ಅರ್ಥ ಆಯಿತು, ನನಗೂ ಅರ್ಥ ಆಯಿತು. ಅವ್ರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ, ನನ್ನ ಬಗ್ಗೆನೇ ಅಂತ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ. ಚಪ್ಪಾಳೆ ಎಲ್ಲ ಹೊಡೆದ್ರು. ಈಗ ನಾನು ಇವ್ರಿಗೊಂದು ಚಾಲೆಂಜ್ ಮಾಡ್ತೀನಿ. ಇವರು ಯಾವ ಸಬ್ಜೆಕ್ಟಲ್ಲಿ PhD ತೊಗೊಂಡಿದ್ದಾರಲ್ಲ ಆ ಸಬ್ಜೆಕ್ಟೇ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಪ್ರೂವ್ ಮಾಡ್ತೀನಿ. ಅದು ಬಾಟ್ನಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಯಾವುದು ಅರ್ಥ ಆಗತ್ತಾ ಅಂದ್ರಂತೆ. ಸೊ ಯಾವುದೇ ಸಬ್ಜೆಕ್ಟ್ಗಳು ತೊಗೊಂಡ್ರೆ ಅದ್ರ ಬಗ್ಗೆ ಅಥಾರಿಟಿ. ಸೈನ್ಸ್ ತೊಗೊಂಡು ಅವಾಗ ಯಾವುದೋ ಸೈನ್ಸ್ ಬಾಟ್ನಿನ ಏನೋ ಇರ್ಬೋದು. ಓವಮ್ಮನ ಮನೆಗೆ ಬಂದ ಪರಮಪ್ಪ, ಈ ಕಂದ ಚಲೋ ಅಂದ ಯಾರಿಂದ ಅಂತ ಕೇಳಿದ್ರೆ, ಇದನ್ನು ಪದ್ಯ ಹೇಳಿದ್ರಂತೆ ಒಂದು ಕಡೆ. ಓವಮ್ಮನ ಮನೆಗೆ ಪರಮಪ್ಪ ಬಂದ, ಈ ಕಂದ ತುಂಬ ಚಂದ ಯಾರಿಂದ ಅಂದಂತೆ. ಏನು ಸಾರ್ ಈ ಥರ ಎಲ್ಲ ಬರೆದಿದ್ದೀರಾ? ಓವಮ್ಮ ಪರಮಪ್ಪ ಅಂದರೆ ನಾನು ಸೈನ್ಸು, ಮಕ್ಕಳು ಹುಟ್ಟಕ್ಕೆ ಗಂಡು ಮಕ್ಕಳು X ಕ್ರೋಮೋಸೋಮ್ಸ್, Y ಕ್ರೋಮೋಸೋಮ್, XY, XX, YY ಅಂತ ಹಿಂಗೆ ಅಂತಾರಲ್ಲ, ಅದು ಓವಮ್ ಅನ್ನಕ್ಕೆ ಓವಮ್ಮ. ಪರಮಪ್ಪ ಅಂದರೆ ಸ್ಪರ್ಮ್ಸ್ ಅಂತ. ಹೆಂಗಿದೆ? ಬಂದ
ಬಂದ, ಚಲೋ ಕಂದ, ಕಂದ ಚಲೋ. ಯಾರಿಂದ ಅಂದರೆ ಯಾವ ಕಾಂಬಿನೇಷನಿಂದ ಆಗಿತ್ತು ಅಂತ ಹಿಂಗೆಲ್ಲ ಹೊಡಿತಾರಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ವ್ಯಾಖ್ಯಾನ ಅರ್ಥ ಆಗಲ್ಲ ಅಂತ ಅನ್ಬೋದು. ಅದಕ್ಕೆ ವಿಮರ್ಶಕರಿಗೆಲ್ಲ ಚಾಲೆಂಜ್ ಮಾಡಿ ಹೇಳ್ತಾರೆ, ನನ್ನಿ ನುಡಿ ದೇವರ ಒಡನಾಡಿ. ಬರೆದಿರೋದು ನಾನು, ಸುಮ್ಮನೆ ಅಂದಿದ್ದಲ್ಲ. ನನ್ನಿ ನುಡಿ ದೇವರ ಒಡನಾಡಿ, ಕಿಡಿ ಉದುರಿಸಿ ಸಿಡಿವರಿಗೋ ನೆರಳಿಗೆ ಬಡಿದಾಡಿ. ನೆರಳಿಗೆ ಬಡಿದಾಡ್ತಾ ಇದ್ದೀರಾ ನೀವು ವಿಮರ್ಶಕರೇ, ನೀವು ಬೆಳಕಿಗೆ ಬಡಿದಾಡ್ತಾ ಇಲ್ಲ. ಕಿಡಿ ಉದುರಿಸಿ ಸಿಡಿ ಮಾಡ್ತಾ ಇದ್ದೀರಾ, ನೆರಳಿಗೆ ಬಡಿದಾಡಿ. ಕೇಳದ ನುಡಿ, ಕಾಣದ ನಡೆ, ಒಳಿತಿಗೆ ಕಿಡಿಗೇಡಿ. ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡಲ್ಲ. ನಿಮ್ಗೆ ಅರ್ಥ ಆಗಬೇಕು ಅಂದರೆ ಕಾವ್ಯ ಬರೀಬೇಕಾದ್ರೆ ಹೇಳ್ತಾರೆ, ಕನ್ನಡವಿದೆ, ಕನ್ನಡಿ ಇದೆ, ಕಣ್ಣಿದ್ದರೆ ನೋಡಿ. ಕನ್ನಡವಿದೆ, ಕಣ್ಣಿದೆ ನೋಡಿ ಅಂತ ಹೇಳಿದಾಗ, ಸರಿ ಚೆನ್ನಾಗಿದೆ, ಈ ನನ್ನಿ ನುಡಿ ಅಂತ ಯಾಕೆ 2 ಸಲ ಬರೆದಿದ್ದೀರಾ? ಇಲ್ಲಪ್ಪ ತಮ್ಮ, ನನ್ನ ಈ ನುಡಿ ನನ್ನಿ ನುಡಿ ಅಂದರೆ ಸತ್ಯ ಅಂತ. ಎಂಥ ಪದಗಳಲ್ವಾ ಇದು? ನನ್ನಿ ನುಡಿ ಇದು ಸತ್ಯನ ನಾಡ್ತಾ ಇರೋದು ಅಂತ ಹಿಂಗೆ ಹೇಳ್ತಾರೆ. ಇದನ್ನು ಕೊನೆಯಲ್ಲಿ ಹೇಳುವಾಗ ಇದನ್ನು ಹೇಳಿದ್ರೆ ಅರ್ಥ ಆಗಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಅರ್ಥ ಆಗದೆ ಇರೋ ಒಂದು ಬರೀತಾರೆ. ಮುಚ್ಚಿ ಹೇಳಿದ್ರೆ ನಿಮಗೆ ತಿಳಿಯೋದಿಲ್ಲ, ಬಿಚ್ಚಿ ಹೇಳಿದ್ರೆ ನಿಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಏನ್ರಿ? ಭಗವದ್ಗೀತಾ ಸ್ವತಃ ಕೃಷ್ಣ ಉಪದೇಶ ಮಾಡಿದ್ರೂ ನಮ್ಗೆ ಅರ್ಥ ಆಗಿಲ್ಲ. ನಮ್ಗೆ ಇಷ್ಟ ಬಂದಾಗ ನಾವು ವಾದ ಮಾಡ್ತೀವಿ. ಇನ್ನು ನಮ್ಗೆ ಅರ್ಥ ಆಗತ್ತಾ? ಕೇಳ್ತಾರೆ ಅಲ್ವಾ? ಭಗವದ್ಗೀತೆ ಅದನ್ನು ಹೇಳ್ತಾ ಇದ್ರು ಅಜ್ಜ ಒಬ್ಬ ಮಗ. ಸೊ ಇದಿಷ್ಟು ಬೇಂದ್ರೆ ಅದನ್ನು ತೊಗೊಂಡ್ರೆ ಕತೆ, ಸಣ್ಣ ಕತೆಗಳು, ಅದು ಇದು ಏನೇನೋ ಬರೀತಾರೆ. ಬೇಂದ್ರೆ ಬರೀದೇ ಇರುವಂಥದ್ದು ಹೆಸರಿಗೆ ಮಾತ್ರ ಅವರಿಗೆ ಕವಿತೆ ಅಂತ ನಾವು ಹೇಳ್ತೀವಿ, ಕವಿ ಅಂತ. ಆದರೆ ಇನ್ನೂ ಏನೇನೇನೋ ಕವನ ಸಂಕಲನ, ಕತೆ, ಹರಟೆ, ವಿಚಾರ, ವಿಮರ್ಶೆ, ಟ್ರಾನ್ಸ್ಲೇಷನ್ನು, ನಾಟಕಗಳು, ಎಷ್ಟೊಂದು ನಾಟಕಗಳು ಬರೀತಾರೆ. ಸಾಯೋ ಆಟ ಮತ್ತು ಇದು ಇನ್ನೊಂದು ಯಾವುದಾದ್ರು ಜಾತ್ರೆ, ಇಂಥ ಉದ್ಧಾರ, ಮಂದಿ ಮದುವೆ, ಮಂದಿ ಮಕ್ಕಳು, ಈ ಥರ ಎಲ್ಲ ಅನೇಕ ಬರೆದು ಇದೆ. ಸಣ್ಣ ಕತೆ ಒಂದು ಸಲ ಬರೆದ್ರಂತೆ. ಕತೆ ಬರೆದ್ರು, ಮಾಸ್ತಿ ವೆಂಕಟೇಶ್ ಹೆಂಗಾರು ಬರೆಸಿದ್ರು ಏನೋ ಗೊತ್ತಿಲ್ಲ. ಕತೆ ಬರೆದ್ರು. ಇಷ್ಟೇ ಸಣ್ಣ ಕತೆ ತೊಗೊಳ್ಳಿ. ಏನು ಸರ್ ಇಷ್ಟು ಚಿಕ್ಕದಾಗಿದೆ, ಇಷ್ಟೇನೋ ಸಣ್ಣ ಕತೆ? ಅಲ್ಲ, ಈ ಸಣ್ಣ ಕತೆ ತಾನೇ ಅಲ್ವಾ? ನಾನೊಂದು ಪದ್ಯ ಬರೆದಿದ್ದೆ, ಒಂದು ಕವಿತೆ ಬರೆಯೋ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿದೆ ನಾನು. ಅಟೆಂಡ್ ಮಾಡಿದ್ರೂ ಕವಿ ಆಗಲಿಲ್ಲ, ಮತ್ತು ಬೇರೆ ವಿಷಯ. ಈ ಲಿಮೆರಿಕ್ಸ್ ಅಂತ ಒಂದು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಒಂದಿದೆ. ಅದಕ್ಕೆ ಕನ್ನಡದಲ್ಲಿ ಪಂಚಪಂಕ್ತಿ ಅಂತಾರೆ. ಅದು ಹೆಂಗೆ ಅಂದರೆ, 1ನೇ ಲೈನು, 2ನೇ ಲೈನು, 5ನೇ ಲೈನು ಪ್ರಾಸ, 3ನೇ ಲೈನು, 4ನೇ ಲೈನು ಪ್ರಾಸ. ಇದು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ಲಿಮೆರಿಕ್ಸ್ ಅಂತ ಹಿಂಗಿದೆ, ಪಂಚಪಂಕ್ತಿ ಅಂತ, ಇಂಗ್ಲೀಷ್ನಲ್ಲಿ ಭಾಳ ಪಾಪ್ಯುಲರು. ಹಿಂಗೆಲ್ಲ ಹೇಳಿ, 1st ಲೈನ್, 2nd ಲೈನ್ ಆ್ಯಂಡ್ 5th ಲೈನ್ ಇಟ್ ಶುಡ್ ರೈಮ್, ಆ್ಯಂಡ್ 3rd ಲೈನ್ ಆ್ಯಂಡ್ 4th ಲೈನ್. ನಾನೊಂದು ಪದ್ಯ ಬರೆದೆ. ಆವಾಗ ಆ ಕವನದ ಹೆಸರೇನು ಗೊತ್ತಾ? ದೀರ್ಘ ಹನಿಗವನ ಅಂತ ಹಿಂಗೆ ಟೈಟ್ಲು. ಬರೆದು ನಾ ಒಂದು ದೀರ್ಘ ಕವನ, ಕಳಿಸಿದೆ ಪ್ರಕಟಣೆಗಾಗಿ ಅದನ ಬಂತ. 2 ಲೈನ್ ಪ್ರಾಸ. ಬರೆದೆ ನಾ ಒಂದು ದೀರ್ಘ ಕವನ, ಕಳಿಸಿದೆ ಪ್ರಕಟಣೆಗಾಗಿ ಅದನ, ಸಂಪಾದಕರು ಹಲವು ಕಡೆ ಕತ್ತರಿಸಿ, ಕೆಲವು ಕಡೆ ತುಂಡರಿಸಿ ಪ್ರಕಟಿಸಿದ್ದಾಗ ಆಗಿತ್ತದು ಹನಿಗವನ. ಸೊ ಇದು ಇವರು ಒಂದು ಕವನ ಬರೆದು, ಕತೆ ಬರೆದು ಹೇಳ್ತಾರೆ, ಕನಸಿನ ಕತೆ ಅಂತ. ಕತೆ ಆಯಿತೆ ಅಣ್ಣ ಬಹಳ ಸಣ್ಣ. ಇವ್ರು ಕೇಳೋದು ಬೇಂದ್ರೆ, ಕತೆ ಆಯಿತೆ ಅಣ್ಣ ಬಹಳ ಸಣ್ಣ, ಕತೆಯ ಮೈಗಿಂತ ಮಿಗಿಲದರ ಬಣ್ಣ. ಕತೆಯ ಮೈ ಎಷ್ಟಪ್ಪ ಇರೋದಕ್ಕಿಂತ ಮಿಗಿಲು ಅದರ ಬಣ್ಣ ಅಂತ ಹಿಂಗೆ ಹೇಳ್ತಾ ಇರೋದು. ಇಲ್ಲಿ ಬೇಂದ್ರೆ ಎಂಥ ಆಶುಕವಿ ಯಾವುದೋ ಯೋಚನೆ ಮಾಡ್ತಾ ಇದ್ರು ಅಂದರೆ, ಸುಮ್ಮನೆ ಕವಿಗೋಷ್ಠಿಯಲ್ಲಿ ಕೂತ್ಕೊಂಡಾಗ ಒಬ್ಬರನ್ನ ನಿಂತ್ಕೊಂಡು, ನೀವು ಎದ್ದೇಳಿ ಅಂತಂತೆ. ಏನು ಸರ್ ಅಂತಂತೆ, ಯಾವುದಾದ್ರೂ ಒಂದು 4 ಅಕ್ಷರ ಕೊಡಿ, ನಾನು ಕವಿತೆ ಬರೀತೀನಿ. ಇಂಥ ಚಾಲೆಂಜ್ ಮಾಡೋರು ಇರೋಕ್ಕಾಗುತ್ತಾ ಸರ್? 4 ಅಕ್ಷರ ನಿಮ್ಗೆ ತಿಳಿದಿದ್ದು 4 ಅಕ್ಷರ ಕೊಡಿ, ನಾನು ಕವಿತೆ ಬರೀತೀನಿ ಅಂತರಂತೆ. ಒಬ್ಬರು ಹೇಳಿದ್ರಂತೆ, ಸೈ ಅಂತ ಒಂದು, ಆಮೇಲೆ ತಾ ಅಂತ ಒಂದು, ಅಂತ ಒಂದು, ನ, ಸೈ ತಾ ನ ಅಂದ್ರಂತೆ. ಸರಿ ಬರ್ಕೊಳ್ಳಿ ಅಂದ್ರಂತೇಳಿ. ಸೈ ತಾನ ಆಯ್ತಲ್ಲ ಒಂದು ಪದ. ಸೈ ತಾನ ತಾನ ಅಂತಾನ. ಸೈ ತಾನ ಅಂತಾನೆ, ಜೊತೆಗೆ ಸೈ ಅಂತಾನೆ, ಸೈತಾನ ತಾನೇ ಸೈ ಅಂತಾನ. ಹೆಂಗಿದೆ ಪದ್ಯ? ಅಲ್ಲೇ ಸೈತಾನ ಅನ್ನೋದು ಯಾರು ಅಹಂಕಾರ ಪಡ್ತಾರೆ ಅದಕ್ಕೆ. ಸತ್ಯವಾನ್ ಸಾವಿತ್ರಿ ಬಗ್ಗೆ ಒಂದು ಪದ್ಯ ಬರೀತಾರೆ. ಸತ್ಯವಾನ್ ಸಾವಿತ್ರಿ ಅಂತ ಅರವಿಂದ್ ಅವರು ಭಾಳ ಇದು ಭಕ್ತಿ ಅವ್ರಿಗೆ. ಅರವಿಂದ್ ಬರೆದಾಗ ಸತ್ಯವಾನಿಗೆ ಪದ್ಯ ಪನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಸತ್ಯವಾನಿಗೆ ಸಾವಿತ್ರಿ ಅಲ್ವಾ?
ಸತ್ಯವಾನಿಗೆ ಸಾವಿತ್ರಿ, ಆದರೆ ಸಾವಿತ್ರಿಯಿಂದಾಗಿ ಆತ ಸಾಯ್ಲಿಲ್ರಿ. ಎಂಥ ಫಸ್ಟ್ ಕ್ಲಾಸ್ ಪದ್ಯ ಅಲ್ಲ ಇದು. ಸತ್ಯವಾನಿಗೆ ಸಾವಿತ್ರಿ, ಆದರೆ ಸಾವಿತ್ರಿಯಿಂದ ಆತ ಸಾಯ್ಲಿಲ್ರಿ ಅಂದ್ಬಿಟ್ಟು ಇಲ್ಲಿ ಇನ್ನೂ ಪದಕ್ಕೆ ಹೋಗಿ ಸಾವು ಇತ್ರಿ ಅಮೃತ ಅತ್ರಿ ಅಂದರೆ ಇತ್ತ ಮತ್ತು ಅತ್ತ. ಅತ್ತ ಅಂದರೆ ಅಲ್ಲಿ ಮೇಲ್ಗಡೆ ಅಮೃತ ದೇವಲೋಕ ಆ ಥರನೂ ಬರ್ಬೋದು. ಸಾವು ಇತ್ರಿ ಅಮೃತ ಅತ್ರಿ ಅಂದರೆ ಆ ಕಡೆ ಯಮ ಹಾಕಿದ ಕತ್ರಿ, ಕಡಿಕೆ ಯಮನೇ ಸತ್ರಿ. ಈ ಥರ ಪದ್ಯಗಳು ಹಿಂಗೆ ಹಾಕ್ಕೊಂಡು ಇನ್ನೂ ಮುಖ್ಯಕ್ಕೆ ಹೋದರೆ ಈ ಅಮೃತ ಅತ್ರಿ ಅನ್ನೋ ಪದ ಉಪಯೋಗಿಸ್ತಾರೆ. ಅತ್ರಿ ಅಂದ್ರೇನು? ಆ ಅಂದರೆ ಅಮೃತ, ತ್ರಿ ಅಂದರೆ ಅಮೃತ ಅಲ್ಲದೆ ಇರೋದು, ತ್ರಿ. ಈ ಮೂರು ತ್ರಿ, ಇಂಗ್ಲೀಷ್ ತ್ರಿ, 1 2 3, ಇದು ಮೂರು ಇಲ್ಲದೆ ಇರೋದು ತ್ರಿ ಅಂತ. ಅದು ಮೂರನ್ನು ದಾಟಿದ್ರೆ ಅಮೃತ ಸಿಗತ್ತೆ. ಯಾವುದು? ಜನನ, ಜೀವನ, ಮರಣ, ಈ ತ್ರಿ. ಈ ಮೂರು ಇಲ್ಲದೆ ಇದ್ದಾಗ ಅಮೃತ ಆ ಅನ್ನೋದು ಸಿಗತ್ತೆ ಅಂತ. ಬರೀ ಅಮೃತ ಹೀಗೆ ಪದಗಳ ಜೊತೆನಲ್ಲಿ ಆಟ ಆಡೋದಲ್ಲದೆ ಅದು. ಸೊ ಇದು ಪದಕ್ಕೊಂದು. ಈಗ ಜೀವನ ಇದಿಷ್ಟು ಕಾವ್ಯದ ಬಗ್ಗೆ ಒಂದು ಸ್ವಲ್ಪ ಮಾಡಿ, ಇನ್ನು ಜೀವನದಲ್ಲಿ ಆಗುವಂಥ ಕೆಲವು ಘಟನೆಗಳನ್ನು ಮಾತ್ರ ನಿಮ್ಮ ಹತ್ರ ಕೆಲವು ಹಂಚ್ಕೊಂಡ್ಬಿಡ್ತೀನಿ. ಅದರೊಳಗೆ ಪನ್ನುಗಳು ಇದನ್ನು ಕೆಲವು ವೈಎನ್ಕೆಗೆ ಅಟ್ರಿಬ್ಯೂಟ್ ಮಾಡ್ತಾರೆ. ಇದು ಒರಿಜಿನಲ್ಲಿ ಬೇಂದ್ರೆ ಅಂತ ಕೆಲವರು ಹೇಳ್ತಾರೆ. ಇರಾನ್ ಅಂಡ್ ಇರಾಕ್ಗೆ ಯುದ್ಧ ನಡೀತಾ ಇತ್ತು. ಬೇಂದ್ರೆ ಅದಕ್ಕೊಂದು ಪನ್ ಮಾಡಿದ್ದಾರೆ, ಅಲ್ಲಿ ಇರಾಣ ಅಂತ ಹೋದರೆ ಇರಾಕ್ ಆಗಲ್ಲ ಅಂತ ಅಲ್ವಾ? ಯಾವಾಗ ನೋಡಿದ್ರು ಯುದ್ಧ, ಅಲ್ಲಿ ಇರಾಣ ಅಂತ ಹೋದ್ರೆ ಅಲ್ಲಿ ಇರಾಕ್ ಆಗಲ್ಲ. ಈ ಥರ ಪದ್ಯಗಳು ಪನ್ನಲ್ಲಿ ಮಾಡ್ತಾ ಇದ್ದಿರೋರು ನಾನು ಯಾರು ಗೊತ್ತಾ? ಒಂದ್ಸಲಿ ಒಬ್ಬರು ಕೂತ್ಕೊಂಡು ಬರೀತಾ ಇದ್ದಾರೆ. ಒಬ್ಬ ಬಂದ, ನಮಸ್ಕಾರ ಸರ್. ನಮಸ್ಕಾರಪ್ಪ ತಮ್ಮ ಅಂದ್ರದ್ದು. ಏನಿದು ಸರ್? ಬೇಂದ್ರೆ ಅಂದರೆ ಯಾರು? ನಾನೇ ಬೇಂದ್ರೆ ಅಂದರು. ನೀವೇನಾ ಬೇಂದ್ರೆ? ನಮಸ್ಕಾರ ಸರ್. ಹಾಂ ನಮಸ್ಕಾರ, ಏನು ವಿಷಯ? ಮತ್ತು ಇನ್ನೊಬ್ಬರು ಈ ಅಂಬಿಕಾ ತನಯದತ್ತ ಅಂತ ಬರೀತಾರಲ್ಲ, ಅವ್ರು ಯಾರು ಸರ್ ಅಂತ ಹಿಂಗೆ ಕೇಳ್ದ. ಏನು ಆನ್ಸರ್ ಹಿಂಗಿದೆ ಗೊತ್ತಾ? ನೋಡಪ್ಪ ತಮ್ಮ, ಬೇಂದ್ರೆ ಅನ್ನೋದು ನನ್ನ ಅಡ್ಡ ಹೆಸರು, ಅಂಬಿಕಾ ತನಯದತ್ತ ಅನ್ನೋದು ನನ್ನ ಉದ್ದ ಹೆಸರು. ಇಷ್ಟು ಉದ್ದ ಇದೆಯಲ್ಲ ಹೆಸರು. ಹೀಗೆ ಪದಗಳಲ್ಲಿ ಉಲ್ಟಾ ಅಂತ ಹಿಂಗೆ ಹೋಗ್ತಾರೆ. ಸೋಲಾಪುರದಲ್ಲಿ ಒಂದ್ಸಲಿ ಘಟನೆ ಆಯ್ತಂತ. ಇವರು ಸೋಲಾಪುರದಲ್ಲಿ ಇದಾಗಿದ್ರು, ಪಾಠ ಮಾಡ್ತಾಯಿದ್ರು. ಅಲ್ಲಿ ಒಂದ್ಸಲಿ ಇವರು ಲೆಕ್ಚರರ್, ಅಲ್ಲಿ ಯಾವುದೋ ಒಂದು ಹುಡುಗ, PUC ಹುಡುಗ, ಅಲ್ಲಿರೋ ಒಂದು ಹುಡುಗಿ ಮೇಲೆ ಒಂದು ಪ್ರೇಮ ಪತ್ರ ಬರೆದ್ಬಿಟ್ಟು ಅದನ್ನು ನೋಟಿಸ್ ಬೋರ್ಡಲ್ಲಿ ಹಂಚ್ಬಿಟ್ನಂತೆ. ಒಂದು ಹುಡುಗಿ ಮೇಲೆ, ಇಂಥ ಹುಡುಗಿ ಅಂತಲ್ಲ, ಅದು ಯಾರೋ ಒಂದು ಇಂಥ ಅವಳ ಹೆಸರು ಅದೇ ಥರ ಬರಬೇಕು. ನಿನ್ನ ಹೆಸರು ಶೈ ಅಂತ, ನಿನಗೆ ತುಂಬ ಶೈ, ಅದಕ್ಕೆ ಕನ್ನಡದಲ್ಲಿ ಅದಕ್ಕೆ ಲಜ್ಜಾ ಅನ್ಬೋದು ಅಂತ, ಇಂಡೈರೆಕ್ಟಾಗಿ ಶೈಲಜಾ ಅಂತ ಹೇಳೋ ಬದಲು ಹಿಂಗೆಲ್ಲ ಬರ್ದ. ಆಮೇಲೆ ಅದು ಕ್ಲಾಸ್ ಟೀಚರ್ ಏನೋ ನೋಟಿಸ್ ಮಾಡಿ ಅದನ್ನು ಪರ್ರ ಅಂತ ಹಿಂಗೆ ತೊಗೊಂಡು ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಕೊಟ್ಬಿಟ್ರು. ಪ್ರಿನ್ಸಿಪಾಲ್ ಅವನ್ನ ಕರೆದು ಕಿವಿ ಹಿಂಡಿ ಅವನ್ನ ಡಿಸ್ಮಿಸ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಬಿಟ್ರು. ಇವು ಹುಡುಗ ಬಂದು ಬೇಂದ್ರೆ ಹತ್ರ ಬಂದು, ಸಾರ್ ನನ್ನ ಕೆಲಸ ಹೋಗುತ್ತೆ, ನಾನು ಬಡವ, ಏನೋ ಆ ಹುಡುಗಿ ನೋಡಿ ಸ್ಫೂರ್ತಿ ಬಂತು, ಪದ್ಯ ಬರದೆ ನೀವೇ ನನ್ನನ್ನು ಕಾಪಾಡಿ ಅಂತ ಹಿಂಗೆ ಹೊಡೆದು. ಸರಿ ಓಕೆ ಅಂತ ಹಿಂಗೆ ಹೋಗಿ ಬೇಂದ್ರೆ ಪ್ರಿನ್ಸಿಪಾಲ್ ಹತ್ರ ಹೋದ್ರಂತೆ. ಹೋಗ್ಬಿಟ್ಟು ಆ ಹುಡುಗನ ನೀವು ಯಾತಿಗೆ ಡಿಸ್ಮಿಸ್ ಮಾಡಿದ್ದೀರಾ ಅಂತ ಕೇಳಿದ್ರು. ಆ ಹುಡುಗ ಪ್ರೇಮ ಪತ್ರ ಬರೆದಿದ್ದಾನೆ, ಪ್ರೇಮ ಕವನ ಬರೆದಿದ್ದಾನೆ. ಪ್ರೇಮ ಕವನ ಬರೆಯೋದೇ ತಪ್ಪು ಅನ್ನಂಗಿದ್ರೆ ಮೊದಲು ನನ್ನನ್ನು ಡಿಸ್ಮಿಸ್ ಮಾಡಿ. ನಾನು ಬೇಕಾದಷ್ಟು ಪ್ರೇಮ ಕವನಗಳು ಬರೆದಿರೋದು ನಾನು. ಸೊ ಅದು ಒಂದು ಯಾವುದೋ ಒಂದು, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಈ ಥರ ಸಖಿ ಗೀತ ಅದೆಲ್ಲ ಇದೆಯಲ್ಲ, ಬರೀ ಕವನಗಳು. ಒಂದು ಹೇಳ್ಬಿಟ್ಟು ಅದನ್ನು ಮರಾಠಿಗೆ ಟ್ರಾನ್ಸ್ಲೇಟ್ ಮಾಡಿ ಈ ಥರ ಇದೆ, ಮೊದಲು ನನ್ನನ್ನು ಡಿಸ್ಮಿಸ್ ಮಾಡಿ ಆಮೇಲೆ ಬರೀರಿ. ಮತ್ತೇನು ಮಾಡಬೇಕು? ಆ ಹುಡುಗ ಇಂಡಿಸಿಪ್ಲಿನ್ ಈ ಥರ ಹಂಗಿದಾನಲ್ಲ, ಒಂದು ಕೆಲಸ ಮಾಡೋಣ ನೋಡಿ, ನಾವು ಏನಾದ್ರು ಬರೆದ್ರೆ ಅದು ಇನ್ನೊಬ್ಬರಿಗೆ ಹರ್ಟ್ ಆದರೆ, ತೊಂದರೆ ಆದರೆ ಮಾತ್ರ ಪನಿಷ್ ಮಾಡಬೇಕು. ಆ ಹುಡುಗಿನ ಕರೀರಿ, ನಮ್ಮ ರೂಮಿಗೆ ಕರೀರಿ. ಅವ್ನು ಕರಿಯಪ್ಪ ಆ ಹುಡುಗಿನ, ಶೈಲಜಾ. ಅವಳು ಬಂದಳು. ಏನು ಸರ್ ಅಂದ್ಲು. ನೋಡಮ್ಮ, ಈ ಪದ್ಯ ಬರೆದಿದ್ದಾನೆ, ಇದು ನಿನಗೆ ಇಷ್ಟ ಆಗತ್ತಾ? ಏನು ಇದರೊಳಗೆ ಏನಾದ್ರು ತಪ್ಪಿದೆಯಾ? ಇದರಲ್ಲೇನು ಅಬ್ಜೆಕ್ಷನ್ ಇದೆಯಾ? ಯಾವ ಹುಡುಗಿಗೆ ಅಬ್ಜೆಕ್ಷನ್ ಇರುತ್ತೆ? ನಿನ್ನ ಕಣ್ಣು ಕಮಲ ಇದ್ದಂಗೆ, ನಿನ್ನ ಹುಬ್ಬು ಬಿಲ್ಲಿದ್ದಂಗೆ, ಸೋಲನೆಂದು ಕಾಣದಂಥ ವೀರಪಾರ್ಥನು ನಿನ್ನ ಕಣ್ಣ ನೋಟದಿಂದ ಸೋತು ಹೋದನು ಅಂದರೆ ಅವಳು ಹರಿದಾಗ್ತಾಳ? ಈ ಥರದ್ದೆಲ್ಲ ಹೋಗ್ಬಿಟ್ಟು, ಇಲ್ಲ ಸರ್ ಇದರೊಳಗೆ ಏನು ಅಬ್ಜೆಕ್ಷನ್ ಇಲ್ಲ ಅಂದಾಗ, ಆ ಹುಡುಗಿನೇ ಅಬ್ಜೆಕ್ಷನ್ ಇಲ್ಲದೆ ನಿಮಗೆ ಅದಕ್ಕೆ ಹೊಟ್ಟೆ ಕಿಚ್ಚು ಅಲ್ವೇ? ಹೋಗಿ ರೀಇನ್ಸ್ಟೇಟ್ ಮಾಡಿ ಅಂತ ಕಳಿಸ್ಬಿಟ್ರು. ಈ ಥರ ತಮಾಷೆ ಪ್ರಸಂಗಗಳು ಭಾಳ ಬರ್ತಾಯಿದ್ರಂತ ಒಂದ್ಸಲಿ. ಕನ್ನಡ ಪದಗಳು ಅದರೊಳಗೆಲ್ಲ ಹೆಂಗೆ ಆಟ ಆಡ್ತಾ ಇದ್ರು. ಈ ಅಕೃತ್ಯ ಮಾಡೋದು ಅಂತ ನಮ್ಮಲ್ಲಿ ಕನ್ನಡ ಒಂದು ಪದ ಇದೆ. ಅಕೃತ್ಯ ಅಂದರೆ ಅಕೃತ ಅಂತ. ಅಕೃತ ಅಂದ್ರೇನು? ಅಂದರೆ ಪಾಪ, ಕೆಟ್ಟದ್ದು, ಕೆಟ್ಟ ಕೆಲಸ, ಈ ಥರ ತಾನೆ. ಬೇಂದ್ರೆ ಇದು ಯಾಕೆ ಇಲ್ಲಿ ಅಕೃತ ಅಂತ ಪದ ಉಪಯೋಗಿಸಿದ್ರೆ ಅಂದರೆ, ಅವನು ಮಾಡಬಾರ್ದನ್ನು ಮಾಡ್ದ, ಅವನು ಇದಕ್ಕೆ ಶಿಕ್ಷೆ ಆಯಿತು. ಅಕೃತ ಅಂದರೆ ಏನು ಗೊತ್ತಾ? ಕೃತ ಅಂದ್ರೇನು? ಮಾಡಿದ್ದು. ಅಕೃತ ಅಂದರೆ ಮಾಡದೇ ಇದ್ದಿದ್ದು ಅಲ್ಲ, ಮಾಡಬಾರದಲ್ಲ, ಮಾಡದೇ ಇದ್ದಿದ್ದು. ಮಾಡದೇ ಇದ್ದಿದ್ದನ್ನು ಪಾಪ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಮಾಡೇ ಇಲ್ವಲ್ಲ ಅವನು. ಹೀಗೆ ಪದಗಳು ಒಂದೊಂದು ಅಕ್ಷರ, ಒಂದು ಪದ ಉಪಯೋಗಿಸ್ಬೇಕಾದ್ರೆ ಒಂದು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ರು ಅಂತ. ಸುರೇಶ್ ಕುಲಕರ್ಣಿ ಅಂತ ಒಬ್ಬ ಮಹಾ ದೊಡ್ಡ ಪೇಂಟರು,
ಅವನು ಶಿಲ್ಪಿ ಅದೆಲ್ಲ ಮಾಡಿದ್ವಲ್ಲ, ಅವನನ್ನು ಕರೆದು ಒಂದ್ಸರಿ ಹೇಳಿದ್ರಂತೆ, ನೋಡಪ್ಪ ಇದೊಂದು ಚಿತ್ರ ಬರಿಬೇಕು ನೀನು, ಕೃಷ್ಣರಾಜ ಒಡೆಯರ್ 4 ಅಂತಿಂಗೆ ಅಂದಾಗ, ನೀನು ಕಲ್ಲಿನಲ್ಲಿ ಒಬ್ಬ ಆರ್ಟಿಸ್ಟು ಕಲ್ಲನ್ನು ಕಡಿತಾನೋ ಅಥವಾ ಮೂರ್ತಿನ ಕಡಿತಾನೋ, ಏನನ್ಸ ಸರ್ ನಿಮಗೆ? ಒಂದು ಶಿಲ್ಪ ಮಾಡಬೇಕು. ಶಿಲ್ಪ ಅಂದರೆ ಹುಡುಗಿಯಲ್ಲ, ಸ್ಕಲ್ಪ್ಟರ್. ಸೊ ಕಲ್ಲನ್ನು ಕಡಿತಾನೋ ಮೂರ್ತಿನ ಕಡಿತಾನೋ? ಕಲ್ಲನ್ನು ಕಡಿಯೋದು. ಹಾಂ ಕಲ್ಲೊಳಗಿರೋ ಅಂದರೆ ಕಲ್ಲು ಕಿತ್ತಾಕ್ಬೇಕಾದ ಯಾವುದನ್ನ? ಮೂರ್ತಿನ? ಕಲ್ಲನ್ನು ಕಿತ್ತಾಕ್ಬೇಕು. ಅಂದರೆ ಆ ಕಲ್ಲು ಹಿಂಗಿರುತ್ತಲ್ಲ ದೊಡ್ಡ ಬಂಡೆ, ಇವನು ಹೇಳದಂತೆ ಕಲ್ಲನ್ನು ಕಡಿತೀನಿ ನಾನು, ಕರೆಕ್ಟ್ ಅಂದ್ಬಿಟ್ಟು ಕಲ್ಲನ್ನು ನಾವು ಕಡ್ದು ಕಿತ್ತಾಕ್ಬಿಟ್ರೆ ಅಲ್ಲಿ ಮೂರ್ತಿ ಕಾಣಿಸುತ್ತೆ. ಮೂರ್ತಿನೇ ಹಿಂಗೆ ಹೊಡಿತಾ ಇದ್ರೆ ಚೂರ್ಚೂರಾಗ್ಬಿಡುತ್ತೆ ಕಿತ್ತೋಗೋಕೆ ಅಲ್ವಾ? ಸೊ ಮೂರ್ತಿನ ಕಿತ್ತೋಗ್ಬಿಡತ್ತೆ, ಕಡಿತಾನೋ ಹಂಗೆ ಅಂದ್ಬಿಟ್ಟು ಕೊನೆಯಲ್ಲಿ ಹೇಳ್ತಾರೆ ಕಲ್ಲು ಕಡಿದ್ರೆ ಮೂರ್ತಿ. ಹಾಗೆ ಇದು ಓಕೆ. ಸಮಾಜ ಸುಧಾರಕರು ಸಮಾಜದಲ್ಲಿರೋ ಬೇಡವಾದ ವಸ್ತುಗಳನ್ನ ಕಿತ್ತಾಕ್ಬಿಟ್ರೆ ಸಮಾಜ ಅನ್ನೋ ಮೂರ್ತಿ ಆಟೋಮೆಟಿಕ್ ಆಗಿರತ್ತಲ್ಲ ಅಲ್ವಾ? ಎಷ್ಟು ಚೆನ್ನಾಗಿ ನೋಡಿ, ಇವತ್ತಿನ ಪ್ರೆಸೆಂಟ್ ಹಿಂಗೆ ಆಗ್ತಾ ಇರೋದು ನೋಡಿದ್ರೆ, ಮೊನ್ನೆ ತಾನೇ ನಡೆದಿದ್ದು ಅಲ್ಲಿ ಏನು ಡಿಸಿಷನ್ ಹೋಗಿದೆಯಲ್ಲ, ರೆಕಮೆಂಡೇಶನ್, ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಇಲ್ಲಿ ಮೂರ್ತಿನೇ ಕಡಿಯೋಕ್ಕೆ ಹೋಗ್ತಾ ಇದೀವಲ್ಲ ನಾವು. ಸೊ ಇದು ಬೇಂದ್ರೆ ಫಿಲಾಸಫಿ ಥರ ಹೇಳ್ತಾರೆ. ನೀವೆಲ್ಲ ಭಾಳ ನೋಡಿರ್ಬೋದು, ಒಂದು ಗಿರೀಶ್ ಕಾರ್ನಾಡು ಈ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ, ಭಾಳ ಅದ್ಭುತ ಡಾಕ್ಯುಮೆಂಟ್ರಿ ಅದು. 12 ನಿಮಿಷ 13 ನಿಮಿಷ ಇದೆ ಅದು. ಬೇಂದ್ರೆ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಯೂಟ್ಯೂಬ್ನಲ್ಲಿ ಸಿಗುತ್ತೆ, ನೋಡಿ ಸರ್, ಭಾಳ ಚೆನ್ನಾಗಿದೆ. ಎಂಥ ಪಾಪ್ಯುಲರ್ ಕವಿ ಅಂತ ಅಂದರೆ ಬೇಂದ್ರೆ, ಅಲ್ಲಿರೋ ದನ ಕಾಯೋನು ಹಾಡು ಹೇಳ್ಕೊಂಡು ಹೋಗ್ತಾ ಇರ್ತಾನೆ, ಇನ್ನೂ ಯಾಕೆ ಬರಲಿಲ್ಲವ ಬಳ್ಳಿಯವ ಅಂತ ಮೂಗ್ನಲ್ಲಿ. ಇಲ್ಲೆಲ್ಲೋ ಮಾಡ್ತಾ ಇರೋದು ನನ್ನ ಈ ಥರ ಹೇಳ್ಕೊಂಡು ಹಿಂಗೆ ಹೋಗ್ತಾ ಇರೋಂಥ ತೊಗೊಂಡೋಗಿದ್ದಾರೆ. ಅದ್ರ ಶೂಟಿಂಗ್ನಲ್ಲಿ ಒಂದು ಪ್ರಸಂಗ ಆಯ್ತಂತೆ. ಇವ್ರ ಮನೆ ಮಾವಿನ ಮರನ ಏನೋ ಒಂದಿದೆ, ಅಲ್ಲಿ ಒಂದು ಕೋತಿ ಯಾವಾಗಲೂ ರೆಗ್ಯುಲರಾಗಿ ಬರ್ತಿತ್ತಂತೆ. ಆ ಕೋತಿ ಇವರಿಗೆ ಭಾಳ ಕ್ಲೋಸ್ ಫ್ರೆಂಡು. ಕೋತಿ ಹಿಂಗೆ ಕೂತ್ಕೊಂಡಿದ್ದಾಗ ಇದು ಬಂದು ಶೂಟಿಂಗು ಎಲ್ಲ ರೆಡಿನಾ ಸರ್, ಈ ಥರ ಒಂದು ಕೋತಿ ಆವಾಗ ಬರ್ತಾಯಿತ್ತು, ಅತ ಜಾ ಅಂತ ಹಿಂಗೆ ಅಂತಾಯಿದ್ರು. ಇವರೆಲ್ಲ ಡಿಸ್ಟರ್ಬ್ ಆಗ್ತಾರೆ ಶೂಟಿಂಗ್. ಬೇಡ ಒಂದು ಕೆಲಸ ಮಾಡಿ ಸರ್, ಅದನ್ನು ಯೂಸ್ ಮಾಡ್ಕೊಳ್ಳೋಣ, ಹೆಂಗಿದ್ರು ಅದಕ್ಕೂ ಒಂದು ರೋಲ್ ಕೊಡೋಣ, ಒಂದು ಸ್ಮಾಲ್ ರೋಲು ಅದು ಮಾಡಲಿ ಅಂದ್ಬಿಟ್ಟು ಅದನ್ನು ಕರೀರಿ ಅಂದ್ರಂತೆ. ಕ್ಯಾಮ್ರಾ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಅಂದಾಗ ಬೇಂದ್ರೆ ಕೂತಿದ್ದಾರೆ, ಬೆಂಚ್ ಮೇಲೆ ಕೂತ್ಕೊಂಡಿದ್ದಾರೆ. ಅಲ್ಲಿ ಕೂತಿದೆ ಅದು. ಇವ್ರು ಕರೆದ್ರೆ ಬರ್ತಾಯಿತ್ತು ಅದು. ಮಾಕಡ್ ಇತೇ ಅಂತ ಹಿಂಗೆ ಕೇಳಿದ್ರಂತೆ. ಅದು ಟೈ ಅಂತ ಹಿಂಗೆ ಬಂದು ಇವ್ರು ತೊಡೆ ಮೇಲೆ ಕೂತ್ಕೊಳ್ತು. ಒಂದು ಬಾಳೆಹಣ್ಣು ಕೊಟ್ಟರು, ತಿರುಗಿ ಹಾರೋಗ್ಬಿಟ್ಟು ಬಾಳೆಹಣ್ಣು ತಿಂತ ಕೂತ್ಕೊಂಡ್ಬಿಡ್ತು. ಓಕೆ ಶಾರ್ಟ್ ಓಕೆ ಅಂದರು. ಫಸ್ಟ್ ಕ್ಲಾಸಾಗಿ ಬಂತು ಸರ್, ಭಾಳ ಚೆನ್ನಾಗಿ. ಕ್ಯಾಮ್ರಾಮನ್ ಹೇಳದಂತೆ, ಸರ್ ಈ ಶಾರ್ಟ್ ತುಂಬ ಭಾಳ ಚೆನ್ನಾಗಿದೆ, ಇದನ್ನು ಇನ್ನೊಂದ್ಸಲಿ ತೊಗೊಂಡ್ಬಿಡ್ತೀನಿ, ಕರೀತೀರಾ? ಬೇಂದ್ರೆ ಹೇಳ್ತಾರೆ, ಕರೆದಾಗೆಲ್ಲ ಬಂದು ಪೋಸ್ ಕೊಡೋಕ್ಕೆ ಅದೇನು ಬೇಂದ್ರೆನಾ? ಅಲ್ವಾ ಆ್ಯಕ್ಷನ್ಗೆ ಅದೇನು ಬೇಂದ್ರೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ, ಕರೆದಾಗೆಲ್ಲ ಪೋಸ್ ಕೊಡೋಕ್ಕೆ. ಆಮೇಲೆ ಈ ಸರೋಜಿನಿ ಮಹಿಷಿ ವರದಿ ಅಂತ ನಮ್ಮಲ್ಲಿ ಭಾಳ ಫೇಮಸ್ಸು. ಅವರು ಪಾಪ ಅವ್ರ ಗುರುಗಳು ಅಂತ ಇಟ್ಕೊಂಡು ಸರೋಜಿನಿ ಮಹಿಷಿ ಅವ್ನು ಬಂದರು. ಅಜ್ಜ ಅಂತನೋ ಮಾಸ್ತರ್ ಅಂತನೋ ಕಾಲಿಗೆ ಬಿದ್ದಂತೆ. ಏನಾಯ್ತವ ತಂಗಿ ಅಂದ್ರಂತೆ. ನನಗೆ MA ಡಿಗ್ರಿ ಪಾಸ್ ಆಯಿತು ಅಂದ್ರಂತೆ. ಯಾಕೆ 2 ಡಬಲ್ ಡಿಗ್ರಿ ಯಾಕೆ ಅಂದ್ರಂತೆ. ಸರೋಜಿನಿ ಮಹಿಷಿ MA ಅಂದರೆ ಅಲ್ವಾ, ಮಹಿಷಿ ಅಂದ್ರೇ ಆಗಿದಲ್ಲ, ಸಾಕಲ್ಲ, ತಿರ್ಗಾ ಅಂತ ಹೋಗ್ತಾರೆ. ಸೊ ಈ ಥರ ಘಟನೆಗಳು ತಮಾಷೆಗೆ ಹಿಂಗೆ ಹೇಳ್ಕೊಳ್ತಾ ನನಗೆ ಅದೇ ಆಶ್ಚರ್ಯ. ಇದು ನಿಜವಾಗ್ಲೂ ಈ ಜಾಗ ಹೆಗಲು ಶಿಫ್ಟ್ ಮಾಡೋದಾ ಅಥವಾ ನಿಜವಾಗ್ಲೂ ಅದು ಇದೆಯೋ ಇಲ್ವೋ ಅಂತ ಹಿಂಗೆ ಅಂದ್ಕೊಳ್ತಾರೆ. ನಿಮ್ಗೆ ಗೊತ್ತು ಮಹಾತ್ಮ ಗಾಂಧಿ ಏನು ಹೇಳಿದ್ದಾರೆ ಅಂತ, ಬಟ್ ಫಾರ್ ಮೈ ಸೆನ್ಸ್ ಆಫ್ ಹ್ಯೂಮರ್ ಐ ವುಡ್ ಹ್ಯಾವ್ ಕಮಿಟೆಡ್ ಸೂಸೈಡ್ ಲಾಂಗ್ ಬ್ಯಾಕ್ ಅಂತ ಅಲ್ವಾ? ಸೆನ್ಸ್ ಆಫ್ ಹ್ಯೂಮರ್ ಇರೋದ್ರಿಂದ. ಸೊ ಅದರಿಂದ ಹೆಗಲು ಅಲ್ಲದೆ ಆ ದುಃಖನ ಮರೆಯೋದು ಅಂತ ಅನ್ನೋದಕ್ಕಿಂತ ದುಃಖ ಬರದೇ ಇರೋಂಗೆ ಹೋಗೋದು. ನಾಡಿಗೇರು ಕೃಷ್ಣರಾಯರು ಒಂದು ಕೋಟ್ ಮಾಡ್ತಾಯಿದ್ರು, ಸರ್ವೇಯರ್ ಸ್ಟ್ರೀಟಲ್ಲೇ ಇದ್ರಲ್ಲ ಅವರು. ನಿಮ್ಮ ಮನೆ ಎಲ್ಲಿ? ಇಲ್ಲೇ ಸರ್ವೇಯರ್ ಸ್ಟ್ರೀಟಲ್ಲಿ ಐ ಆಮ್ ಸರ್ವೈವಿಂಗ್ ಅಂತಿದ್ರು ಅವರು. ಸರ್ ಇವತ್ತು ನಾಡಿಗೇರು ಕೃಷ್ಣರಾಯರು ಹುಟ್ಟಿದ್ದೀನಿ ನಾನು. ಇವತ್ತು ಒಳ್ಳೆ ಇವತ್ತಿನಲ್ಲಿ ಜ್ಞಾಪಿಸ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಇಂಗ್ಲೀಷ್ದೊಂದು ಕೊಟ್ಟು ಮಾಡ್ತಾರೆ ಅವರು, ಲಾಫ್ ಅಟ್ ಯುವರ್ ಸಾರೋಸ್ ಲೆಟ್ ದೆಮ್ ಕ್ರೈ ಅಟ್ ಯು ಅಂತ. ಎಂಥ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಲಾಫ್ ಅಟ್ ಯುವರ್ ಸಾರೋಸ್ ಲೆಟ್ ದೆಮ್ ಕ್ರೈ ಅಟ್ ಯು. ದುಃಖನೇ ಎದುರ್ಕೊಂಡು ಹೊಟ್ಟೋಗ್ಬೇಕು. ಇವನ ಹತ್ರ ಬಂದರೆ ಏನೋ ಗೋಳಾಡೋದೇ ಇಲ್ವಲ್ಲ ಅಂತ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ನ ಪ್ರಾಪ್ನುವಂತಿ ಮುನಯೋಹೋ ರುದಿತೇನ ಸ್ವರ್ಗಂ ಸ್ವರ್ಗಾಯತಿ ಪರಿಹಸಕತಾ ಋಣದ್ಧಿ ನ ಪ್ರಾಪ್ನುಯಂತಿ ಸ್ವರ್ಗೋ ಮುನಿಯನ ಸ್ವರ್ಗಂ. ಅಂದರೆ ಯಾವಾಗಲೂ ಗೋಳಾಡ್ತಾ ಇದ್ರೆ, ಸೀರಿಯಸ್ ಆಗಿದ್ರೆ ಸ್ವರ್ಗ ಸಿಗತ್ತೆ ಅಂತೇನು ಗ್ಯಾರಂಟಿ ಇಲ್ಲ. ಅದಕ್ಕೆ ನಗನಗ್ತಾ ಇದ್ರೆ ಸಿಗೋ ಅಂಥ ಸ್ವರ್ಗ ತಪ್ಪೋಗತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ನಗ್ತಾ ಇರಿ ಅಂತ. ಇವಾಗ ನೋಡಿ, ಆ ವಿಷಯದಲ್ಲಿ ಕಂಪೇರ್ ಮಾಡಿದ್ರೆ ಈಗ ನಮ್ಮ ಸ್ವಾಮಿಗಳಿಗೆಲ್ಲ ಸಿಕ್ಕಾಪಟ್ಟೆ ಸೆನ್ಸ್ ಆಫ್ ಹ್ಯೂಮರು.
ಎಲ್ರಿಗೂ ಒಂದು ಸೆನ್ಸ್ ಆಫ್ ಹ್ಯೂಮರು ಇದೆಯಲ್ಲ. ಚಿನ್ಮಯಾನಂದ ಆಗಲಿ, ಇವರ ಯಾರು ಸ್ವಾಮೀಜಿಗಳು ಇದ್ದಾರಲ್ಲ, ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು, ಆರ್ಟ್ ಆಫ್ ಲಿವಿಂಗ್ ಸ್ವಾಮೀಜಿಗಳು, ಶ್ರೀ ಇವರೆಲ್ಲ ಚಿನ್ಮಯ ಮಿಷನ್ನಲ್ಲಿ ಒಂದು ಘಟನೆ ಆಯ್ತಂತೆ. ಚಿನ್ಮಯಾನಂದರು ಎಲ್ಲೆಲ್ಲೂ ಭಗವದ್ಗೀತೆ ಸಪ್ತಾಹ ಮಾಡೋಕ್ಕೆ ಯಾವುದ್ಯಾವುದೋ ಸಣ್ಣ ಸಣ್ಣ ಊರುಗಳಿಗೆಲ್ಲ ಹೋಗ್ತಾಯಿದ್ರು. ಒಂದು ದಿವಸ ಭಗವದ್ಗೀತೆ ಸಪ್ತಾಹ 4ನೇ ಅಧ್ಯಾಯ ಅಂತ ಇಟ್ಕೊಳ್ಳಿ. ಇವತ್ತಿಂದ ಒಂದು ವಾರ 26ನೇ ತಾರೀಕಿಂದ 2ನೇ ತಾರೀಕು ಅಂತಂಗೆ ಇಟ್ಕೊಂಡಿದ್ದಾರೆ. ಮೊದಲನೇ ದಿವಸ ಭಗವದ್ಗೀತೆ ಚಿನ್ಮಯ ಮಿಷನ್ ಅರ್ಪಿಸುವ ಭಗವದ್ಗೀತಾ 4th ಚಾಪ್ಟರ್ ಸ್ವಾಮಿ ಚಿನ್ಮಯಾನಂದ 15 ಜನ ಬಂದು ಕೂತ್ಕೊಂಡಿದ್ರು. 15 ಜನ ಓಕೆ ಅಂತ ಅಲ್ಲಿ 15 ಜನಕ್ಕೆ ಉಪದೇಶ ಮಾಡಿದ್ರು ಫಸ್ಟ್ ಡೇ. ಸೆಕೆಂಡ್ ಡೇ 12 ಜನ ಆಯ್ತಂತೆ. ಥರ್ಡ್ ಡೇ 8 ಜನ ಆಯಿತು. ಆರ್ಗನೈಸರ್ಸ್ಗೆ ಒಂಥರ, ಏನು ಸ್ವಾಮಿ ಚಿನ್ಮಯಾನಂದ ಅವ್ರನ್ನ ಕರೆಸಿ 8 ಜನಕ್ಕೆ ಉಪದೇಶ ಮಾಡೋದು. ಫಸ್ಟ್ ಇನ್ನೇನು ಶುರು ಮಾಡಬೇಕು ಅಷ್ಟೊಂದು ಸ್ವಾಮೀಜಿ ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಬಿಡಲ್ಲ, ಈ ಎಕ್ಸಾಮಿನೇಷನ್ ಸೀಸನ್ ಈಗ SSLC ಎಕ್ಸಾಮ್ ನಡೀತಾ ಇದೆ, ಅದರಿಂದ ಪೋಸ್ಟ್ಪೋನ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ದಿವಸ ಇಟ್ಕೊಂಡೆ. ಯಾಕೆ ಏನು ವಾಟ್ ಇಸ್ ದ ಪ್ರಾಬ್ಲಮ್ ಅಂದ್ರಂಥವ್ರು. ಏನಿಲ್ಲ, ಜನ ಬರೋದು ಕಡಿಮೆ, 8 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 8 ಜನ ಬಂದಿದ್ದಾರೆ. 8 ಜನ ಇದ್ದಾರಾ? ಪರವಾಗಿಲ್ಲ, ನಾನು ಭಗವದ್ಗೀತೆ ಮಾಡ್ತೀನಿ. ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಿದಾಗ ಒಬ್ಬನೇ ಇದ್ದಿದ್ದು. ಯೋಚನೆ ಮಾಡಿ, ಇನ್ನು ಮಿಗ್ದವ್ರಲ್ಲ ಡಮ್ಮಿ ತಾನೆ, 18 ಅಕ್ಷೋಹಿಣಿ ಸೈನ್ಯ ಕೇಳ್ತಾ ಇರಲಿಲ್ವಲ್ಲ. ಸೊ ಇದು ಸ್ವಾಮೀಜಿಗಳಿಗೆ ಇವಾಗ ಸಿಕ್ಕಾಪಟ್ಟೆ ಸ್ವಾಮೀಜಿಗಳಿಗೆಲ್ಲ ಮಹಾ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಸ್ವಾಮಿ ಬ್ರಹ್ಮಾನಂದರು, ಅವರೇ ರಾಮಕೃಷ್ಣಾಶ್ರಮ ಸ್ವಾಮೀಜಿಗಳು, ವಿವೇಕಾನಂದರೇ ಹೇಳ್ತಾರೆ, ಯಾತಕ್ಕೆ ನನ್ನ ಮುಖ ಗಂಟು ಹಾಕ್ಕೊಂಡಿರ್ಬೇಕು, ನನಗೇನು ಸಚ್ಚಿದಾನಂದ ಸ್ವರೂಪ, ಆನಂದ ಸ್ವರೂಪ, ನಾನು ಅಮೃತಸ್ಯ ಪುತ್ರ, ಯಾತಕ್ಕೆ ಗಂಟು ಹಾಕ್ಕೊಂಡಿರ್ಬೇಕು. ಸೊ ದುಃಖ ಅನ್ನೋದನ್ನು ಎದುರಿಸೋಕ್ಕೆ, ಮರೆಯೋದಕ್ಕೆ, ಅಮೃತಾಂಜನ ಹಚ್ಕೊಂಡಂಗೆ ಹೆಗಲು ಶಿಫ್ಟ್ ಮಾಡ್ಕೊಳ್ಳೋದಲ್ಲ, ಆ ದುಃಖದಿಂದ ಇನ್ನೊಂದು ಸ್ವಲ್ಪ ಶಕ್ತಿ ಬರುತ್ತೆ ಅನ್ನೋದು ಇವರೆಲ್ಲ ನಮ್ಗೆ ತೋರಿಸಿದ್ದಾರೆ. ಕೈಲಾಸಮ್ ಆಗಲಿ, ಬೀಚಿ ಆಗಲಿ, ರಾಜರತ್ನಮ್ ಆಗಲಿ, ನಾಗಕಸ್ತೂರಿ ಆಗಲಿ, ಭಾಳ ಜನಕ್ಕೆ. ನನಗೊಂದು ಸಾಮಾನ್ಯವಾಗಿ ನಮ್ಮ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ, ಏನೋ ಮರ್ತೋಗಿದೆ, ಅವರು ಹೇಳ್ತಿರ್ತಾರೆ ಏನಪ್ಪ ಅಂದರೆ, ಈ ಕಷ್ಟಗಳೆಲ್ಲ ಸಾಮಾನ್ಯವಾಗಿ ಈ ಹಾಸ್ಯ ಪ್ರಜ್ಞೆ ಇರೋರಿಗೆ ಬರುತ್ತೆ ಅಂತ ಹಿಂಗೆ ಹೇಳ್ತಾರೆ. ನೋಡೋಕ್ಕೆ ಪ್ರೈಮಾ ಫೇಸಿ ಎಸ್ ಅಂತ ಅನ್ಸೋದು, ಹಂಗೇನಿಲ್ಲ. ಕಷ್ಟಕ್ಕೆ ಯಾರಾದ್ರೇನೋ ಯಾರಿಗೆ ಬೇಕಾದ್ರೂ ಬರುತ್ತೆ. ಆದರೆ ಇವರು ನಗ್ತಾ ಇರೋದ್ರಿಂದ ಅದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಧಾರವಾಡದಲ್ಲಿ ಅದೇ ಥರ, ಧಾರವಾಡದಲ್ಲಿ ಎಷ್ಟು ಜನ ಕವಿಗಳಿದ್ದಾರೆ ಅಂದರೆ, ಒಂದು ಹಳೇದು ಒಂದು ಗಾದೆ ಹೇಳ್ತಾರೆ, ನೀವು ಒಂದು ಕಲ್ಲನ್ನು ಮೇಲೆ ಎಸೆದ್ರೆ ಯಾವುದಾದ್ರೂ ಒಬ್ಬ ಕವಿ ತಲೆ ಮೇಲೆ ಬೀಳತ್ತೆ ಅಂತ ಧಾರವಾಡದಲ್ಲಿ ನನಗೆ ಹೇಳ್ತಾರೆ. ಬೇಂದ್ರೆ ಹತ್ರ ಈ ಕತೆ ಹೇಳಿದ್ರಂತೆ ಯಾರೋ ಒಬ್ಬರು, ಸರ್ ಧಾರವಾಡದಲ್ಲಿ ಎಷ್ಟಂಥ ಕವಿಗಳಿದ್ದಾರೆ ಅಂದರೆ, ಒಂದು ಕಲ್ಲು ಮೇಲಿಂದ ಎಸೆದ್ರೆ ಯಾವುದಾದ್ರೂ ಒಂದು ಕವಿಗೆ ಬೀಳತ್ತೆ ಅನ್ನೋದು. ಬೇಂದ್ರೆ ಹೇಳ್ತಾರೆ, ಇಲ್ಲ ಅದು ತಪ್ಪು, ಹಂಗೇನಿಲ್ಲ, ಕಲ್ಲು ಎಸೆದ್ರೆ ಮೇಲಿಂದ ಯಾರ ತಲೆ ಮಾತ್ರ ಬೀಳತ್ತೆ, ಆದರೆ ಕವಿಗೆ ತಲೆ ಇರೋದ್ರಿಂದ ಗೊತ್ತಾಗತ್ತೆ ಅಷ್ಟೇ ಅಂತ. ಎಂಥ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ, ಎಲ್ಲರ ಮೇಲೂ ಬೀಳತ್ತೆ. ದುಃಖ ಎಲ್ರಿಗೂ ಇರುತ್ತೆ, ಇವ್ರು ಒಬ್ಬರೇ ಅಳ್ತಾ ಇರ್ತಾರೆ ಅಷ್ಟೇ. ಕಷ್ಟ ದುಃಖ ಸೀರಿಯಸ್ ಆಗಿರೋರು ಏನು ಗೊತ್ತಾ, ಒಬ್ಬರೇ ಅಳ್ತಾ ಇರ್ತಾರೆ, ಅವ್ರ ಕಷ್ಟ ಬಂದಿರಲ್ಲ ಅಂತ ಅಂದ್ಕೊಂಡಿರ್ತೀವಿ. ಇವ್ರು ಜೋರಾಗಿ ಬಂದು ಜೋಕೆ ಹೇಳ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆದ್ದರಿಂದ ಹಿಂಗೆ ಅನ್ಸತ್ತೆ. ಬೇಂದ್ರೆ ಆ ಕಾರಣಕ್ಕೋಸ್ಕರ ಭಾಳ ಒಂದ್ಸಲ ಏನಾಯ್ತಂತೆ, ಬೇಂದ್ರೆ ಕೂತ್ಕೊಂಡಿದ್ದಾಗ ಒಂದು ಬಸ್ ಬಂತು, ಸ್ಕೂಲು ಎಜುಕೇಷನ್ ಟೂರ್, ಎಲ್ಲ ಮಿಡ್ಲ್ ಸ್ಕೂಲ್ ಹುಡುಗರು, 10 ವರ್ಷ 11 ವರ್ಷ 12 ವರ್ಷ ಹುಡುಗರು ಸ್ಕೂಲು, ದಾಡ್ ಅಂತ ಸಾಧನಕೇರಿಗೆ ಬಂದು ಹೇಳಿದ್ರಂತೆ, ಅಜ್ಜ ನಮಸ್ಕಾರ ಅಂದ್ಬಿಟ್ಟು, ಇಲ್ಲ ಒಂದು ಆಟೋಗ್ರಾಫ್ ಹಾಕಿ ಅಜ್ಜ. ಓಹ್ ಏನಪ್ಪ ನಿನ್ನ ಹೆಸರೇನು? ಮುಕುಂದ. ಮುಕುಂದ ಅಂತ ಹಿಂಗೆ ಆಗ್ಬಿಟ್ಟು, ಇಷ್ಟುದ್ದ ಹುಡುಗ, ಯಾವ ಊರಪ್ಪ ನಿಂದು ಅಂತ ಕೇಳೋದಂತೆ. ತಾತ ಶಿವಮೊಗ್ಗ ಸರ್ ಅನ್ನಂತವನು. ತಕ್ಷಣ ಬೇಂದ್ರೆ ಇನ್ನೊಬ್ಬರ ಕಡೆ ತೋರಿಸ್ಬಿಟ್ಟು ಹೇಳ್ತಾರೆ, ನೋಡಿ ಇಲ್ಲಿ ಇನ್ನೂ ಶಿವ ಇನ್ನೂ ಮೊಗ್ಗಾಗಿದ್ದಾನೆ ಅಂತ. ಆ ಹುಡುಗನ ತೋರಿಸಿ, ಶಿವ ಇನ್ನೂ ಮೊಗ್ಗಾಗಿದ್ದಾನೆ, ಬೆಳೆದು ಏನಾಗ್ತಾನೋ ಗೊತ್ತಿಲ್ಲ, ತ್ರಿವಿಕ್ರಮ ಆಗ್ತಾನೆ. ಹೀಗೆ ಆ ಪದಗಳ ಜೊತೆಯಲ್ಲಿ ಏನೇನು ಮೀಟಿಂಗ್ ಆಗ್ತಾಯಿದ್ರು. ಇಲ್ಲಿ ಜನರಲಿ ಇವತ್ತು ಲೋಟ ಇಟ್ಟಿದ್ದಾರೆ, ಇಲ್ಲಿ ಒಂದು ನೀವು ಗಮನಿಸಿರುವಾಗ ಇಲ್ಲೊಂದು ತಂಬಿಗೆ ಇಡ್ತಾಯಿದ್ರು, ಗೊತ್ತಾ ಅಲ್ವಾ? ಜನರಲಿ ಇವತ್ತು ನಾನು ಇಡ್ತಾರೆ, ಅದು ಯೂಸ್ ಮಾಡೋಣ ಅಂತಿದ್ದೆ, ಇರಲಿ ಪರವಾಗಿಲ್ಲ. ಇಲ್ಲಿ ಬೇಂದ್ರೆ ಒಂದ್ಸಲಿ ಆ ತಂಬಿಗೆ ಹಿಂಗೆ ಹಿಡ್ಕೊಂಡೇ ಹಿಂಗೆ ಕುಡಿಯೋಕ್ಕೆ ಅಂತ ಹೋದ್ರಂತೆ, ಟಳ್ ಅಂತ ಬಿದ್ದು ನೀರೆಲ್ಲ ಚೆಲ್ಲಾಯ್ತು. ತಂಬಿಗಿ ಒಳಗಿದ್ರೆ ತಂಬಿಗೆ ಬೀಳಂಗಿಲ್ಲ ತಮ್ಮ, ಅಲ್ವಾ? ತಂಬಿಗಿ ಒಳಗಿದ್ರೆ ಈ ತಂಬಿಗೆ ಬೀಳಂಗಿಲ್ಲ. ಜೀವನನೇ ಅನ್ನೋದು ಒಂದು ತಂಬಿಗೆ, ಅದರಲ್ಲಿರೋ ಆಯಸ್ಸು ನೀರಿರೋದು ಅದು ನಮ್ಮ ತಂಬಿಗಿ ಒಳಗಿರಬೇಕು, ತಮ್ಮ ಬಿಗಿ ಒಳಗಿರಬೇಕು ಅನ್ನೋದನ್ನು ಪದದಲ್ಲಿ ಫಿಲಾಸಫಿ ಈ ಥರ ನಮ್ಮ ಬಿಗಿ ಒಳಗೆ ನಾವಿರಬೇಕು ಅನ್ನೋದು ಹಂಗೆ ಹೇಳ್ತಾ ಇರ್ತಾರೆ. ಇವತ್ತಿನ ಪೇಪರ್ ಓದಿರೇನೋ ಒಂದ್ಸಲ ಬೇಂದ್ರೆ ಮಾತಾಡ್ತಾ ಇದ್ದಾಗ, ಹರಟೆ ಹೊಡೆಯೋದ್ರಲ್ಲಿ ಮಹಾ ಎಕ್ಸ್ಪರ್ಟ್ ಅಂತವರು. ಹರಟೆ ಹೊಡೆಯೋದ್ರಲ್ಲಿ ಅವ್ರ ಸೊಸೆ ಒಂದು ಆರ್ಟಿಕಲ್ ಬರೆದಿದ್ದಾರೆ, ನಮ್ಮ ಸಾಧನಕೇರಿನಲ್ಲಿ ಬಂದು ಬೇಂದ್ರೆ ಮನೆ ಎಲ್ಲಿ ಅಂತ ಯಾರೂ ಕೇಳಬೇಕಾಗಿಲ್ಲ, ನಮ್ಮ ಮನೆ ಬೋರ್ಡ್ ಹಾಕಿಲ್ಲ, ಡಾಕ್ಟರ್ DR ಬೇಂದ್ರೆ ಪ್ರಸಿದ್ಧ ಕವಿಗಳು ಅಂತ ಎಲ್ಲೂ ಹಾಕಿಲ್ಲ. ಸುಮ್ಮನೆ ನೀವು ಧಾರವಾಡದ ಸಾಧನಕೇರಿ ಬಸ್ ಸ್ಟಾಪ್ನಲ್ಲಿ ಇಳಿದ್ರು, ಯಾರ ಮನೆಯಲ್ಲಿ ಜೋರಾಗಿ ಮಾತಾಡ್ತಾ ಇರ್ತಾರೋ ಅದೇ ಬೇಂದ್ರೆ ಮನೆ ಅಂತ. ಅಂತೂ ಜೋರ ಸುಮ್ಮನೆ ಹರಟೆ ಹೊಡಿತಾ ಇರೋದು, ಜೋರಾಗಿ ಹೊಡಿತಾ ಇರೋದು. ಇವತ್ತಿನ ಪೇಪರ್ ನೋಡಿರೇನು ಅಂದ್ರಂತೆ. ಏನು ಸರ್ ವಿಷಯ? ಅದೆಲ್ಲೋ ಒಂದು ಕಡೆ ಹೋಟ್ಲಲ್ಲಿ ಫುಡ್ ಪಾಯ್ಸನ್ ಆಗಿಬಿಟ್ಟು
12 ಜನ ಪೇಷಂಟ್ಸ್ ಅಡ್ಮಿಟ್ ಆಗಿದ್ದರು ಅಂತ ಕೇಳಿದ್ರು ಡಾಕ್ಟ್ರು. 12 ಜನ ಪೇಷಂಟ್ ಫುಡ್ ಪಾಯ್ಸನ್ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟಿದ್ದಾರೆ. ಆಮೇಲೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟು ನರ್ಸ್ ಕರೆದು 12 ಜನಕ್ಕೂ ಈ ಥರ ಟ್ರೀಟ್ಮೆಂಟ್ ಕೊಡಿ ಅಂದ್ರದ್ದು. 1-2 ದಿವಸ ಆದಮೇಲೆ ಬಂದು ನೋಡ್ತಾರೆ, 4 ಜನ ಬದುಕಿದ್ದಾರೆ, 8 ಜನ ಸತ್ತೋಗಿದ್ದಾರೆ, ಫುಡ್ ಪಾಯ್ಸನ್ ಆಗಿದ್ದು. ಇದು ಪೇಪರಲ್ಲಿ ಬಂದಿದ್ದು, ಬೇಂದ್ರೆ ಸ್ನೇಹಿತರು ಹೇಳ್ತಾರೆ. ಯಾರಿದು ಹೆಂಗೆ ಅಂತ ಡಾಕ್ಟ್ರು ನೋಡಿದ್ರಂತೆ. ಈ 12 ಜನದಲ್ಲಿ ಇದ್ರಲ್ಲ, ಈ 4 ಜನ ಇದ್ರಲ್ಲ ಬದುಕಿರೋರು, ಅವರು ಹೇಳಿದ್ರಂತೆ, ಜೀವನನೇ ಕಷ್ಟ, ನಷ್ಟ, ತುಂಬ ದುಃಖ, ಇನ್ನು ಜೀವನದಲ್ಲಿ ಬದುಕಿ ನಾವು ಏನು ಮಾಡಬೇಕು? ಅದರಿಂದ ಈ ಔಷಧಿ ತೊಗೊಂಡ್ರೆ ಬದುಕ್ತೀವಿ, ಅದರಿಂದ ಔಷಧಿ ತೊಗೊಳ್ಳೋದು ಬೇಡ, ಸತ್ತೋಗ್ಬೇಡ ಅಂತ ಔಷಧಿ ತೊಗೊಳ್ಳಿಲ್ವಂತೆ, ಅದಕ್ಕೆ ಬದುಕಿದ್ದಾರೆ. ಹೆಂಗಿದೆ? ಇವರೆಲ್ಲ ಔಷಧಿ ತೊಗೊಂಡ್ರು, ಅದಕ್ಕೆ ಸತ್ತೋಗ್ಬಿಟ್ರು. ಮಗಳು ಮದುವೆ ಮಾಡಬೇಕು, ಮಗನ ಕೆಲಸ ಹೋಗಬೇಕು, ಅದರಿಂದ ತೊಗೊಳ್ಳೋಣ ಅಂದರೆ ಎಲ್ಲ ಸತ್ತೋಗ್ಬಿಟ್ರು. ಇದು ಬೇಂದ್ರೆ ಒಂದು ಘಟನೆ ಹೇಳ್ತಾ ಇರೋದು ಭಾಳ ಚೆನ್ನಾಗಿದೆ. ಬೇಂದ್ರೆ ಅವರೇ ಒಬ್ಬ ಮಂತ್ರಿ, ಯಾರೋ ಒಬ್ಬರು ಮಂತ್ರಿ ಒಂದು ಫಂಕ್ಷನ್ಗೆ, ರಾಜ್ಯೋತ್ಸವಕ್ಕೆ ಈ ಕರ್ನಾಟಕ ಧಾರವಾಡದಲ್ಲಿ ಮಂತ್ರಿ ಬಂದು ಕೂತ್ಕೊಂಡ್ರು. ಮಂತ್ರಿ ಕೂತ್ಕೊಂಡಾಗ, ಬೇಂದ್ರೆ ಅವರೇ ನಿಮ್ಮ ಕವಿತೆಗಳು ಅಂದರೆ ನನಗೆ ಭಾಳ ಅಭಿಮಾನ, ನಿಮ್ಮ ಕವಿತೆಗಳದ್ದು ಕ್ಯಾಸೆಟ್ಟು ಅದು ಇದೆಲ್ಲ ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ, ಯಾವಾಗಲೂ ನಮ್ಮ ಶುರು ಆಗೋದೇ ನಿಮ್ಮದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಅನ್ನೋದನ್ನೇ ಶುರು ಮಾಡ್ತೇನೆ. ಈಗ ನನಗೇನೋ ಆ ದೇವ್ರ ದಯದಿಂದ ನನಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದೆ, ಹೇಳಿ ನಾನು ನಿಮಗೆ ಏನು ಮಾಡಬೇಕು ಹೇಳಿ. ಬೇಂದ್ರೆ ಅವರಿಗಾಗಿ ನಾನು ಈ ಕ್ಷೇತ್ರದ ಮಂತ್ರಿಯಾಗಿ ಸಚಿವನಾಗಿ ಏನು ಮಾಡಬೇಕು? ಬೇಂದ್ರೆ ಹೇಳ್ತಾರೆ, ಈ ಬೇಂದ್ರೇನೇ ತನ್ನ ಸಲುವಾಗಿ ಏನು ಮಾಡ್ಕೊಂಡಿಲ್ಲ, ಇನ್ನು ನೀವೇನು ಮಾಡ್ತೀರ ನಮಗೆ? ಆದರೆ ನೀವು ಸಚಿವ ಆಗಿರೋದು, ಮಂತ್ರಿ ಆಗಿರೋದು ನನಗೆ ಅನುಕೂಲ ಮಾಡೋಕ್ಕಲ್ಲ, ಅಲ್ಲ ಜನಗಳಿಗೆ ಅನುಕೂಲ ಮಾಡೋಕ್ಕೋಸ್ಕರ, ಅವರಿಗೆ ಅನುಕೂಲ ಮಾಡಿ, ಅದೇ ಬೇಂದ್ರೆಗೆ ಅನುಕೂಲ. ಹೇಳ್ತಾರೆ, ಹಿಂಗಿದೆ ಸರ್, ಅವಾರ್ಡ್ಗೋಸ್ಕರ ಅಪ್ಲಿಕೇಶನ್ ಹಾಕೋದಲ್ಲದೆ ಅವಾರ್ಡ್ ವಾಪಸ್ಸು ಕೊಡೋವಂಥ ಸ್ಟೇಜ್ನಲ್ಲಿ ಇರುವಾಗ ನಾವು ಇದು ಯೋಚನೆ ಮಾಡದೇ ಇರುವಂಥ ಒಂದು ಸುತ್ತಲಿನ ಪರಿಸರ ಚೆನ್ನಾಗಿಲ್ಲ. ಇವಾಗ ನಾವೆಲ್ಲ ಹೇಳೋದು ಎಲೆಕ್ಷನ್ ಯಾವಾಗ ಬೇಕಾದ್ರೆ ಅನೌನ್ಸ್ ಆಗ್ಬೋದು, ಎಲ್ಲರೂ ಒಂದೇ, ABC ಎಲ್ಲ ಪಾರ್ಟಿನೂ ಒಂದೇ, ಎಲ್ಲರೂ ಹಂಗೆ ಅಂತಲೇ ಮಾತಾಡ್ತಾ ಬರ್ತಾಯಿದ್ದೀವಿ ನಾವು. ಮೇ 15ನೇ ತಾರೀಕುವರೆಗೂ ಹಂಗೆ ಹೇಳ್ತಾನೇ ಇರ್ತೀವಿ. ಬೇಂದ್ರೆ ಹೇಳ್ತಾರೆ ಭಾಳ ಚೆನ್ನಾಗಿ, ಪರಿಸರನೇ ಚಲೋ ಇಲ್ಲ ಅಂತ ಹಂಗೆ ಅನ್ಬೇಡ ತಮ್ಮ ಅಂತ. ತಿಪ್ಪಿ ಒಳಗೆ ಬೆಳೆದ ಒಂದು ಗುಲಾಬಿ ಗಿಡ ಅಲ್ವಾ, ತಿಪ್ಪಿ ಒಳಗೆ ಬೆಳೆಯೋದು ಒಂದು ಗುಲಾಬಿ ಗಿಡ ಪರಿಸರ ಕೆಟ್ಟದೆ ಅಂಥೇಳಿ ತಾನು ಬಿಟ್ಟ ಹೂವಿಗೆ ದುರ್ವಾಸನೆ ಅನಿಸ್ತದೇನು? ಎಂಥ ಫಸ್ಟ್ ಕ್ಲಾಸ್ ಪಾಯಿಂಟ್ ನೋಡಿ. ಆದರೆ ತಿಪ್ಪೆ ಪರಿಸರದಲ್ಲಿರೋ ಆ ಗಿಡಗೆ ಆ ದುರ್ವಾಸನೆ ಹೋಗೋ ಹಾಗೆ ಪರಿಮಳ ಬೀರ್ತದಲ್ಲ, ಹಾಗೆ ಸಮಾಜಕ್ಕೆ ಎಷ್ಟೇ ತಿಪ್ಪೆ ಥರ ಇದ್ರೂ ನಮ್ಮ ಸುವಾಸನೆ ನಾವು ಬೀರಬೇಕು ಅನ್ನೋದು ಎಂಥ ಫ್ಯಾಂಟಾಸ್ಟಿಕ್ ಲೆಸನ್ ಕಲಿಸ್ತಾರೆ ನಮಗೆ. ಇದು ಭಾಳ ಒಂದ್ಸಲ ಬೇಷಣೆ ಮಾಡ್ತಾ ಬೇಂದ್ರೆ ಅವರಿಂದ ಭಾಷಣ ಅಂದರು. ಇವರು ಬೇಂದ್ರೆ ನಿಂತ್ಕೊಂಡು ಅಷ್ಟೊಂದಿಗೆ ಕ್ರಿಟಿಸಿಸಮ್ ಅದೆಲ್ಲ ಜಾಸ್ತಿ ಆಗಿತ್ತು. ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಏನಾದರೂ ನಾನು ಮಾತಾಡಿದ್ರೆ ಅರ್ಥನೇ ಆಗಲ್ಲ ಅಂತೀರ, ಇನ್ನೇನೋ ಸ್ವಲ್ಪ ಬಿಚ್ಚಿ ಹೇಳಿದ್ರೆ ಇಷ್ಟು ನೇರವಾಗಿ ಹೇಳ್ದ ಅಂತ ನಾನು ಜಗಳಕ್ಕೆ ಬರ್ತೀರ. ಭಾಳ ಕಷ್ಟ ನಿಮ್ಮ ಹತ್ರ ಮಾತಾಡೋದು. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಧಾರವಾಡದಲ್ಲಿ ಇದ್ದೀವಿ ನಾವು, ಕರ್ನಾಟಕ ಇದು ಸಂಘ, ಈ ಬೆಳಗಾಂ ಹತ್ರನೋ ಚಂದ್ರ ಹತ್ರನೋ ಅಂತ ಕೇಳಿದ್ರಂತೆ. ಇದು ನೀವು ಕಿಸಿ ನಕ್ಬಿಟ್ರು, ಅದಕ್ಕೆ ನಾನು ಮಾತಾಡಲ್ಲ ಅಂತ ಹೇಳಿತ್ತು ಅಂದ್ರಂಥವ್ರು. ಹೇಳಿ ನೀವು ಕರೆದಿರೋದ್ರಿಂದ ಬೆಳಗಾಂ ಸಮೀಪನೋ ಚಂದ್ರ ಸಮೀಪನೋ ಅಂದ್ರಂತೆ. ಬೆಳಗಾಮೇ ಸಮೀಪ ಅಂದ್ರಂತೆ, ಮತ್ತು ಬೆಳಗಾಂ ಕಾಣಿಸಲ್ವಲ್ಲ, ಚಂದ್ರ ದೂರದಲ್ಲಿದ್ದಾನೆ, ಚಂದ್ರ ಕಾಣಿಸ್ತಾನಲ್ಲ. ಹಿಂಗಿದೆ ನಮ್ಮ ಜೀವನದಲ್ಲಿ, ಯಾವುದು ಹತ್ತಿರ ಇರುತ್ತೋ ಅದು ಕಾಣಿಸಲ್ಲ, ಯಾವುದು ಕಾಣಿಸುತ್ತೋ ಅದು ನಮ್ಗೆ ಸಿಗಲ್ಲ. ಯಾಕೆ ಹಿಂಗೆ ಯೋಚನೆ ಮಾಡ್ತೀರಾ? ಇಂಥ ಫಿಲಾಸಫಿ ನೋಡಿ ಅಲ್ವಾ. ಹತ್ತಿರ ಅಂದ್ಕೊಂಡಿರ್ತೀವಿ, ಅದು ಕಾಣಿಸೋದೇ ಇಲ್ಲ ನಮಗೆ. ಇಲ್ಲ, ಹತ್ತಿರದಲ್ಲಿರೋ ರಿಲೇಷನ್ಶಿಪ್ಪು ಅದು ಇದನ್ನೆಲ್ಲ ಇಟ್ಕೋಬೇಕು. ಕೊನೆ ಒಳಗೆ ಅವರಿಗೆ ಈ ಸಂಖ್ಯಾಶಾಸ್ತ್ರದ ಬಗ್ಗೆ ಎಲ್ಲ ವಿಷಯನೂ ನಂಬರ್ಗಳಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಜಾಸ್ತಿ ಭಾಷಣ ಮಾಡೋದು ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ದರು, ಕೊನೆ ಒಳಗೆ ಭಾಳ ಕಡಿಮೆ ಮಾತಾಡಿ ಬರೀ ಸಂಖ್ಯೆ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಒಂದ್ಸಲಿ ಭಾಳ ಕಡಿಮೆ ಸ್ಪೀಚ್ ಯಾವುದು ಗೊತ್ತಾ? ಸಂಖ್ಯೆ ಬಗ್ಗೆ. ಇದೆಷ್ಟು ಅಂದ್ರಂತೆ, 5. ಇದೆಷ್ಟು ಅಂದ್ರಂತೆ, 5. 5 5 10. ಕೈಗೆ ಕೈ ಒತ್ತು, ಮೇಲೆ ಎತ್ತು, ಆಗ ಮನ ಆಗುತ್ತದೆ ನಮ ಅಂತ ಕೂತ್ಕೊಬಿಟ್ರು. ಎಂಥ ಫಸ್ಟ್ ಕ್ಲಾಸಿಗೆ ನಡೆಯೋದು ಅಲ್ವಾ. ಇದು ಭಾಳ ಆಶ್ಚರ್ಯ ನಮಗೆ. ನೀವೆಲ್ಲ ಉಪನ್ಯಾಸ ಕೇಳಿದರೆ, ಪ್ರವಚನ ಕೇಳಿದರೆ ಇದೇ ಜಾಗದಲ್ಲಿ. ಪ್ರೊಫೆಸರ್ KS ನಾರಾಯಣಾಚಾರ್ಯ, ಅವ್ರ ಹೆಸರೇ ರಾಮಾಯಣಾಚಾರ್ಯ ಅಂತ. ಅವರು ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರೊಫೆಸರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷು ಮತ್ತು ಪ್ರಿನ್ಸಿಪಲ್ ಆಗಿದ್ದವರು. ಬೇಂದ್ರೆಗೂ ಅವ್ರಿಗೂ ಎಷ್ಟು ಕ್ಲೋಸ್ ಅಂದರೆ, ಅವರ ಅಭಿಮಾನಿ ಇವರು, ಇವರ ಅಭಿಮಾನಿ ಅವರು, ಒಬ್ರಿಗೊಬ್ರು. ಬೇಂದ್ರೆ ಸಾಹಿತ್ಯದಲ್ಲಿ ಆರ್ಷದ ಪ್ರಭಾವ ಅಂತ ಒಂದು ಕವಿನಗಳನ್ನೆಲ್ಲ ಪ್ರೊಫೆಸರ್ KS ನಾರಾಯಣಾಚಾರ್ಯ ಇವರು ರಾಮಾಯಣ ಹೇಳ್ತಾ ಇದ್ರೆ ಬೇಂದ್ರೆ ಮುಂದೆ ಕೂತ್ಕೊಂಡು ರಾಮ ಮಂದಿರದಲ್ಲಿ ಇದರಲ್ಲಿ ಕೇಳ್ತಾ ಕೂತಿದ್ರಂತೆ. ಒಂದ್ಸಲ ಏನಾಯ್ತಂತೆ ಘಟನೆ,
ಇವರು ಈ ಫಾರ್ ಎಕ್ಸಾಂಪಲ್ ಇಲ್ಲಿನ ತಗೊಳ್ಳಿ, NR ಕಾಲೋನಿಯಿಂದ ರಾಮಕೃಷ್ಣ ಆಶ್ರಮ ತನಕ ಹೋಗಬೇಕು. ಗಾಡಿನಲ್ಲಿ ಬೇಂದ್ರೆ ಹೋಗ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ ಕಾಲೇಜ್ ಬಂತು. ಆ ಗಾಡಿಯವನೇ ಒಂದು ನಿಮಿಷ ತಮ್ಮ ನಿಲ್ಲಿಸು, ಇಲ್ಲಿ ಪ್ರೊಫೆಸರ್ KS ನಾರಾಯಣಾಚಾರ್ಯ ಅಂತಿದ್ದಾರೆ, ಅವ್ರದ್ದು ನಾನು ಕ್ಲಾಸ್ ಅಟೆಂಡ್ ಮಾಡಬೇಕು. ಬೇಂದ್ರೆ ಅಂತ ಕವಿ ಮೇಡಮ್, ನಾರಾಯಣಾಚಾರ್ಯ ಕ್ಲಾಸ್ ಅಟೆಂಡ್ ಮಾಡಬೇಕು. ಅಲ್ಲಿ ನಾನು ಇಲ್ಲೇ ಕೂತಿರ್ತೀನಿ, ನೀವು ಒಳಗಡೆ ಹೋಗಿ ಅವ್ನು ಎಷ್ಟು ಗಂಟೆಗೆ ಯಾವ ಕ್ಲಾಸಲ್ಲಿದೆ ಕೇಳ್ಕೊಂಬ, ನಾರಾಯಣಾಚಾರ್ಯರ ಕ್ಲಾಸ್ ಎಷ್ಟು ಗಂಟೆಗಿದೆ ಅಂತ ಕೇಳ್ಕೊಂಬ, ನಾನು ಚಾಮರಾಜಪೇಟೆಗೆ ಹೋಗಿ ವಾಪಸ್ ಬರುವಾಗ ಅಟೆಂಡ್ ಮಾಡ್ತೀನಿ ಅಂದ್ರಂತೆ. ಇವನು ಗಾಡಿಯವನು ಇಳಿದ್ಬಿಟ್ಟು ಇಲ್ಲಿ ಬಂದು ಪ್ರೊಫೆಸರ್ KS ನಾರಾಯಣಾಚಾರ್ಯದ್ದು ಲೆಕ್ಚರ್ ಎಷ್ಟು ಗಂಟೆಗಿದೆ ಅಂತ ಬೇಂದ್ರೆ ಮಾಸ್ತರ್ ಕೇಳ್ತಾರೆ. ಹೌದಾ ನಾರಾಯಣಾಚಾರ್ಯ ಇಲ್ಲ B ಸೆಕ್ಷನಲ್ಲಿ ಮಾಡ್ತಾ ಇದ್ದಾರಲ್ಲ ಈಗ ಅಂದ್ರೆ, ಸರ್ B ಸೆಕ್ಷನ್ ಕ್ಲಾಸಿಂದ ಹೌದಾ ಇಳಿ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ವಾಯನ್ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ಕ್ಲಾಸಿಗೆ. ಒಬ್ರಿಗೊಬ್ರು ಅಭಿಮಾನ ಎಷ್ಟಿರುತ್ತೆ ಅನ್ನೋಕ್ಕೆ KS ದೊಡ್ಡ ತುಂಬಿದು ಕೂಡ ನಮ್ಮಲ್ಲೇ ಜಗಳ, ಅವ್ನು ಗ್ರೇಟು ನಾವು ಗ್ರೇಟು ಅಂತ ಅಂದ್ಕೊಳ್ತಾ ಇರೋದ್ರಿಂದಾನೇ ಹಿಂಗಾಗ್ತಾ ಇರೋದು. ತುಂಬಿದು ಕೂಡ ಅವರು ಎಷ್ಟು ಗ್ರೇಟು ಇವರು ಎಷ್ಟು ಗ್ರೇಟು. KS ನಾರಾಯಣಾಚಾರ್ಯ ಒಂದು ರಾಮಾಯಣದ ಪಾತ್ರ ಪ್ರಸಂಗಗಳು ಅಂತ ಬಂದಿದೆ. ಅಲ್ಲಿ ಒಂದು ಘಟನೆ ಹೇಳ್ತಾರೆ. ಬೇಂದ್ರೆ ಕೂತ್ಕೊಂಡಿದ್ದಾರಂತೆ, ಇವನು ಆಂಜನೇಯ ಟೈಮ್ ಇಲ್ಲ, ಸೀತೆ ಎಲ್ಲೋಗಿದ್ದಾಳೆ ಯುದ್ಧ ಮಾಡಬೇಕು, ಅವು ಇದು ಮುದ್ರಿಕೆ ಕೊಟ್ಟು ಇಸ್ಕೊಂಬರ್ಬೇಕು, ಹೋಗ್ತಾ ಇದ್ದಾನೆ. ಎಲ್ಲಿ ಕನ್ಫ್ಯೂಷನ್ನು, ಯಾರ್ಯಾರು ರಾಕ್ಷಸಿಗಳಿದ್ದಾರೆ, ಲಂಕೆ ಪಟ್ಟಣದಲ್ಲಿ ಯಾರ್ಯಾರು ಸುಂದರಿಯರಿದ್ದಾರೆ, ಸೀತೆ ಎಲ್ಲಿ ಅಂತ ಗೊತ್ತಾಗ್ತಾನೆ ಇಲ್ಲ. ಟೈಮ್ ಈಸ್ ರನ್ನಿಂಗ್ ಔಟ್. ಮಂಡೋದರಿನ ಸೀತೆ ಅಂತ ಮಿಸ್ಟೇಕ್ ಮಾಡ್ಕೊಂಡೆ ಹಿಂಗೆ ಹೋದಾಗ ಕೊನೆಯಲ್ಲಿ ಬೇಜಾರಾಗ್ಬಿಟ್ಟು ಒಂದ್ಸಲ ಹಿಂಗೆ ಕೈ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಒಂದು ಕಡೆ ಮರದ ಹತ್ರ, ನನ್ನ ರಾಮನ ಕೆಲಸ ನಾನು ಮಾಡೋಕ್ಕಾಗದೇ ಇದ್ಮೇಲೆ ಅವನಿಗೆ ದಾಸ ಬಂಟ ಆಗಿ ಏನು ಪ್ರಯೋಜನ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅಂತ ಆಂಜನೇಯನಿಗೆ ಆತ್ಮಹತ್ಯೆ ಮಾಡ್ಕೊಂಡು ಬಂದು ಫೀಲಿಂಗ್ ಬಂತು ಅಂತ ವಾಲ್ಮೀಕಿ ಬರೆದಿದ್ದಾರೆ ಅಂತ. ಇದನ್ನು ಬೇಂದ್ರೆ ಇವರು ನಾರಾಯಣಾಚಾರ್ಯ ಹೇಳ್ತಾ ಇದ್ರೆ ಬೇಂದ್ರೆ ಗಳಗಳ ಅಂತ ಹತ್ಬಿಟ್ರಂತೆ. ಆಂಜನೇಯನಂತ ಆಂಜನೇಯನಿಗೇ ಒಂದು ಡೆಸ್ಪರೇಟ್ ಆಗಿ ಆತ್ಮಹತ್ಯೆ ಮಾಡ್ಕೋಬೇಕು, ಡಿಪ್ರೆಷನ್ ಆಗಿದೆ ಅಂತಂದರೆ ಇನ್ನು ನಮ್ಮಂಥವ್ರ ಪಾಡೇನು ಅಂತ ಹತ್ಕೊಂಡಿದ್ದು. ಇದೆಲ್ಲ ಹೃದಯಪೂರ್ವಕ ಘಟನೆಗಳು. ಇಂಥದ್ದೆಲ್ಲ ನಮ್ಗೆ ಸಿಗಬೇಕಾದ್ರೆ ತಿರ್ಗಾ ನಾವು ಆ ಜಾಗಕ್ಕೆ ಹೋಗ್ಬೇಕೇನೋ, ಅವ್ರ ಜಾಗಕ್ಕೆ ಹೋಗ್ಬೇಕೇನೋ ಅಂತ ಹಿಂಗೆ ಅನಿಸುತ್ತೆ. ಇಂಥ ಅನೇಕ ಘಟನೆಗಳ ಜೀವನದಲ್ಲಿ ಮುಗಿಸೋಕ್ಕೆ ಆಗದೇ ಇರುವಂಥ ಕೆಲವು ಪ್ರಸಂಗಗಳಿದೆ. ಆದರೆ ನಾನು ಅದನ್ನೆಲ್ಲ ಹೇಳಿದೆ. ಕೆಲವು ಪದ್ಯ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ನೀವು ಯಾವುದೇ ಸಂಗೀತ ತೊಗೊಂಡ್ರೂ ಅವ್ರದ್ದೇ ದರ ಬೇಂದ್ರೆದು ಅರ್ಥನೇ ಆಗದೇ ಇರೋವಂಥದ್ದು. ಮೊನ್ನೆ ಕೂಡ ಚಲನಚಿತ್ರ ಗೀತೆಗಳಲ್ಲೂ ಕೂಡ ಅವ್ರದ್ದೇ ಜಾಸ್ತಿ, ಸುಗಮ ಸಂಗೀತದಲ್ಲೂ ಅವ್ರದ್ದೇ ಜಾಸ್ತಿ. ಆ ಮೂಡಲ ಮನೆಯ ಮುತ್ತಿನ ನೀರಿನ ಅದು ಎಂಥ ಟ್ಯೂನ್ ಹಾಕಿದ್ದಾರೆ ವಿಜಯ್ ಭಾಸ್ಕರ್ ಅಂದರೆ. ಒಂದ್ಸಲಿ ಕವಿಗೋಷ್ಠಿ ಆಯ್ತಂತೆ, ನ್ಯಾಷನಲ್ ಲೆವೆಲ್ ಕವಿಗೋಷ್ಠಿ, ಎಲ್ಲ ಭಾಷೆಗಳದ್ದು ಕವಿತೆಗಳು, ತಮಿಳು ತೆಲುಗು ಬೆಂಗಾಲಿ ಗಿಂಗಾಲಿ. ಅಧ್ಯಕ್ಷ ಆಗಿರೋನು ಅವನ ಹಿಂದಿಯವನ ಕೂತ್ಕೊಂಡಿದ್ದಾನೆ, ಕವಿ ಅಧ್ಯಕ್ಷ. ಬೇಂದ್ರೆ ಮೂಡಲ ಮನೆಯ ಮುತ್ತಿನ ನೀರಿನ ಅವ್ರ ಕವಿತೆ ಓದೋದೇ ಒಂಥರ ಭಾಳ ಒಂಥರ, ಮೂಡಲ ಮನೆಯ ಮುತ್ತಿನ ನೀರು ಅಂತ ಹಿಂಗೆ ಅಂತ ಆ್ಯಕ್ಷನ್. ಇಳಿದು ಬಾತಾಯ ಮಾತ್ರ ಅದು ಭಯ. ಸೊ ಅವ್ರು ಕೇಳ್ತಾ ಇದ್ದಾಗ ಅವ್ರು ಮೂಡಲ ಮನೆ ಮುತ್ತಿನ ನೀರಿನ ಎರಕಾವ ಹೊಯ್ದ ಅಂತ ಹಿಂಗೆಲ್ಲ ಹೇಳ್ತಾ ಇದ್ರೆ, ಈ ಪಕ್ಕದಲ್ಲಿ ಕನ್ನಡದವನೊಬ್ಬ ಕೂತಿದ್ದ, ಈ ಅಧ್ಯಕ್ಷ ಹಿಂದಿ ಮಾತಾಡೋದವನು ಹೇಳ್ತಾನಂತ ಅವನಿಗೆ, ಐ ಥಿಂಕ್ ಹೀ ಈಸ್ ಟಾಕಿಂಗ್ ಸಮಥಿಂಗ್ ಅಬೌಟ್ ದ ಡಾನ್, ಆಮ್ ಐ ರೈಟ್ ಅಂತ. ಅಂದರೆ ಆ್ಯಕ್ಷನ್ ಒಂದು ಅಕ್ಷರ ಕನ್ನಡ ಗೊತ್ತಿಲ್ಲ, ಅಲ್ಲಿ ಎಕ್ಸ್ಪ್ಲನೇಷನ್ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಹಂಗೆ ಬರ್ತಾಯಿತ್ತು. ಇದು ಇಳಿದು ಬಾತಾಯ ನೀವು ಜ್ಞಾಪಿಸಿದ್ದು ತುಂಬ ಒಳ್ಳೆಯದಾಯಿತು. ನೀವು ಯಾರೇ ಸಾಹಿತಿಗಳು ತಗೊಳ್ಳಿ, ಸಂಗೀತಗಾರರು ಎಲ್ಲ ಇವತ್ತು ಕ್ಲಾಸಿಕಲ್ ಆಗಲಿ ಸುಗಮ ಸಂಗೀತ ಆಗಲಿ ಉಸ್ತಾದ್ಗಳು, ಈ ರವೀಂದ್ರ ಸಂಗೀತ ಅಂತ ಆ ಕಡೆ ಇದೆಯಲ್ಲ ಬೆಂಗಾಲಲ್ಲಿ, ಅದೇ ಥರ ಹುಬ್ಬಳ್ಳಿನಲ್ಲಿ ಬೇಂದ್ರ ಸಂಗೀತ ಅಂತ ಮಾಡಿದ್ದಾರೆ. ಬೇಂದ್ರ ಸಂಗೀತ ಅಂತಲೇ ಮಾಡಿ ಎಂಟೈರ್ ಹಿಂದೂಸ್ತಾನಿ ಕಚೇರಿನ ಬೇಂದ್ರೆ ಹಾಡುಗಳಿಂದ, ಅದೇನೋ ಚೀಸು ಬಡ ಖ್ಯಾಲ್ ಚೋಟಾ ಖ್ಯಾಲ್ ಅಂತ ಭಜನ್ ಗಿಜನ್ ಅಂತ ಹಿಂಗೆಲ್ಲ ಟುಮ್ರಿ ಗಿಮ್ರಿ ಅಂತಾರಲ್ಲ, ಬೇಂದ್ರೆ ಹಾಡುಗಳಿಂದ ಮಾಡೋಕ್ಕೆ ಸಾಧ್ಯ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಮಾಡೋಕ್ಕಾಗಲ್ಲ. ನೀವೆಲ್ಲ ರೆಗ್ಯುಲರಾಗಿ ಬರೋರಿದ್ದೀರಾ. ಇಲ್ಲಿ ಒಂದ್ಸಲಿ ನಮ್ಮ SR ರಾಮಸ್ವಾಮಿಗಳು ಯಾವುದೋ ಸಂಗೀತದ ಬಗ್ಗೆ ಮಾತಾಡ್ತಾಯಿದ್ರು. ಅದು ನನಗೆ ಸುಮಾರು ಒಂದು 4-5 ವರ್ಷದ ಹಿಂದೆ ನಾನು ಕೂತಿದ್ದೆ. ಒಂದು ಮಾತು ಹೇಳಿದ್ರು, ನಮ್ಮ ಕರ್ನಾಟಕ ಸಂಗೀತದಲ್ಲಿ ಏನಾಗಿದೆ, ರಾಮಸ್ವಾಮಿಗಳ ಡೈಲಾಗು, ಈ ತ್ರಿಮೂರ್ತಿಗಳಿದಾರಲ್ಲ, ತ್ಯಾಗರಾಜ, ಮುತ್ತುಸ್ವಾಮಿ ದೀಕ್ಷಿತರ್ ಮತ್ತು ಶ್ಯಾಮಶಾಸ್ತ್ರಿಗಳು, ಈ 3 ಜನದ ದತ್ತಿ ಮೇಲೆ ಇನ್ನೂ ನಮ್ಮ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಹೇಳಿದ್ರು ಅವರು. ಫೋರ್ಟ್ ಹೈಸ್ಕೂಲ್ನಲ್ಲಿ ಕಚೇರಿ ನಡೀತಾ ಇದೆ, ಅಲ್ಲಿರೋದೆಲ್ಲ ಬರೀ ತ್ಯಾಗರಾಜರು. ಯಾತಕ್ಕೆ ನಮ್ಮ ಕನ್ನಡದಲ್ಲಿ ತಗೊಳಕ್ಕಾಗಲ್ವ? ಬೇಂದ್ರೆ ಹಾಡು ಹಾಡೋಕ್ಕಾಗಲ್ವ? ಇನ್ಯಾರ್ದು ಹಾಡೋಕ್ಕಾಗಲ್ವ? ಪುರಂದರದಾಸರು ಹಾಡು ಇಟ್ಕೊಂಡು ಕಚೇರಿ ಮಾಡೋಕ್ಕಾಗಲ್ವ ಮೇಡಮ್? ಪುರಂದರದಾಸರು ಹೇಳ್ಕೊಂಡು ಕರ್ನಾಟಕ ಸಂಗೀತ, ಈ ಅಟೆಂಪ್ಟು ಅನಂತಮೂರ್ತಿಗಳಿಗೆ ಗೊತ್ತಿದೆ. ಸುಮಾರು ವರ್ಷಗಳಿಂದ ಆನಾ ಕೃಷ್ಣರಾಯರು ಮಾಡಿದರು ನಮ್ಮಲ್ಲಿ ಕರ್ನಾಟಕದಲ್ಲಿ. ಬರೀ ಕನ್ನಡದ ಹಾಡುಗಳೇ ಇಟ್ಕೊಂಡು ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಬರೀ ದಾಸರ ಪದ ವಚನಗಳು ಇಟ್ಕೊಂಡೇ 3 ಗಂಟೆ ಕಚೇರಿ ಮಾಡಬೇಕು ಅಂತ ಸುಬ್ರಾವ್ ಅನ್ನೋರನ್ನ ನೇಮಿಸಿದ್ರು. ಸುಬ್ರಾವ್ ಅಂತ. ಹಿಂದೂಸ್ತಾನಿ ಸಂಗೀತ ಹಾಡೋಕ್ಕೆ ವಸಂತ್ ಕವಲಿ ಅನ್ನೋರನ್ನ ಹಾಕಿದ್ರು.
ಕನ್ನಡ ಹಾಡುಗಳು ಇಟ್ಕೊಂಡೇ ಮಾಡೋಕ್ಕೆ ಸಾಧ್ಯ ಇದೆ. ರಾಶಿ ರಾಶಿ ಎಷ್ಟು ಬರೆದಿದ್ದಾರೆ ಗೊತ್ತಾ? 1001 ಪದ್ಯ ಬರೆದ್ರೆ ಸಾಕು ಅಂತ ಹೇಳಿದ ಬೇಂದ್ರೆ 1400ಕ್ಕಿಂತ ಜಾಸ್ತಿ ಹೆಚ್ಚು ಪದ್ಯಗಳು ಬರೆದಿದ್ದಾರೆ. ಕಚೇರಿ ಮಾಡೋಕ್ಕಾಗಲ್ವ ನಮ್ಗೆ ಅವ್ರನ್ನ ಇಟ್ಕೊಂಡು? ಎಂಥ ಒಂದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಕಾಳಿಂಗರಾವಿಂದ ಹಿಡಿದು, ನಾನು ಆಗಲೇ ಹೇಳ್ದಂಗೆ ಕಾಳಿಂಗರಾವಿಂದ ಹಿಡಿದು ಉಪಾಸನೆ ಮೋಹನ್ವರೆಗೂ ಅದರೊಳಗೆ ಸಾಹಿತ್ಯನ ಅರ್ಥ ಮಾಡ್ಕೊಂಡವ್ರು ಕಾಳಿಂಗರಾವಾಗಲಿ, ಆಮೇಲೆ ಮೈಸೂರು ಆನಂದ ಸ್ವಾಮಿ ಆಗಲಿ, ಸಿ ಅಶ್ವಥ್ ಆಗಲಿ ಮಾತಾಡಿಸ್ಬಿಡ್ತಾರೆ. ಆ ಕಾವನ ಕೇಳಿದ್ರೆ ಮಾತಾಡಿಸ್ಬಿಡ್ತಾರೆ. ಕಾಳಿಂಗರಾವ್ದು ಇಳಿದು ಬಾ ತಾಯಿ ನೀವು ಜ್ಞಾಪಿಸಿದ್ರಿ, ಆ ಸುಮ್ಮನೆ ಪದ ಇಟ್ಕೊಂಡು ಮೇಲಿಂದ ಹಂಗೆ 3 ಇಳಿಸ್ತಾರಲ್ಲ, ಇಳಿಸ್ಬೇಕು ಅಂತ. ಇಳಿದು ಬಾ ತಾಯಿ ಅಂತ ಹೇಳಬೇಕಾದ್ರೆ ಕನ್ನಡನೇ ಬರಬೇಕಾಗಿಲ್ಲ ಅಲ್ವಾ? ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹರಿಸಿ ಬಾ. ಇವು ಕಾಳಿಂಗರಾವ್ ಸ್ಟೈಲು ಒಂದು ಬಿಟ್ಟಿಂಗ್ ಒಂಥರ ವಾಯ್ಸ್ ಒಂಥರ ಶೇಕ್ ಆಗುತ್ತೆ. ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇದು ಅವ್ರ ಸ್ಟೈಲು. ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಆ ಕಾಳಿಂಗರಾವ್ ಕೇಳ್ತಾ ಇದ್ರೆ ಒಂಥರ ರೋಮಾಂಚನ ಆಗುವಂಥದ್ದು ಸುಗಮ ಸಂಗೀತದಲ್ಲಿ ಇಂಟ್ರೆಸ್ಟ್ ಬರೋಕ್ಕೆ. ಆನಂದ ಸ್ವಾಮಿ ಅಂತೂ ಆ 4 ತಂತಿ ಹಾಡನ್ನು ಪಾಪ್ಯುಲರ್ ಮಾಡಿಬಿಟ್ರು. ಅವರ ಮಗ ಅನ್ಫಾರ್ಚುನೇಟ್ಲಿ ತೀರ್ಕೊಂಬಿಟ್ಟ. ಅವನೇ ಹಿಸ್ ಓನ್ ಮಿಸ್ಟೇಕ್. ಅವನು ರಾಜು ಆನಂದ ಸ್ವಾಮಿ ಆ ಗಂಟ್ಲು ಆ ಥರ ಇದೆ ಅನ್ನೋ ಕೊಟ್ಟಿದ್ರೆ ಅವನು ಆನು ಈವಿನ ಹಿಂಗೆ ಹೇಳ್ತಾ ಇದ್ರೆ, ಆವು ಈವಿನ ನಾನು ನೀನಿನ ಆನು ತಾನ ತನ ನನ್ನ ಅಂತ ಕೇಳ್ತಾ ಇದ್ರೆ ಒಂಥರ ಎಂಥ ಬ್ಯೂಟಿಫುಲ್. ಇನ್ನು ಅಶ್ವತ್ತು ಆ ಇದಿದೆಯಲ್ಲ, ಶ್ರಾವಣ ಬಂತು ಶ್ರಾವಣ ಅಂತ ಕೇಳ್ಬಿಟ್ರೆ ನಿಜವಾಗ್ಲೂ ಮಳೆ ಬಂದ್ಬಿಡುತ್ತೇನೋ ಅನ್ನೋ ಥರ ಅಲ್ವಾ? ಅದು ಅಶ್ವತ್ ವಾಯ್ಸ್ನಲ್ಲಿ ಶ್ರಾವಣ ಬಂತು ನಾಡಿಗೆ ಬಂತು ಬೀಡಿಗೆ, ಆಕಾಶಕ್ಕೆ ಹೋಗ್ಬಿಡುತ್ತೆ ವಾಯ್ಸ್ ಹೊರತು. ನಾನು ಗುಲ್ಬರ್ಗಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ಸಾವಿರಾರು ವರ್ಷ ಅಲ್ಲ, ಒಂದು 5 ವರ್ಷ. ನಾನು ಈ ಶ್ರಾವಣ ಮಾಸದಲ್ಲಿ ಜುಲೈನಲ್ಲಿ ಟ್ರಾನ್ಸ್ಫರ್ ಆಯಿತು. ಹೋದಾಗ ಈ ಶ್ರಾವಣ ಮಾಸದಲ್ಲಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಯಾರು ಶ್ರಾವಣ ಮಾಸದಲ್ಲಿ ಶೇವ್ ಮಾಡಲ್ಲ, ಎಲ್ಲ ಡೇ ಅಂತ ಹಿಂಗೆ ಬಿಟ್ಕೊಂಡಿದ್ದಾರೆ. ಏಕೆ ಏನು ಸಮಾಚಾರ ಅಂತ ಹಿಂಗೆ ಕೇಳಿದೆ. ಇಲ್ಲ ಸರ್, ಶ್ರಾವಣ ಮಾಸದಲ್ಲಿ ನಮ್ಮದು ವ್ರತ, ಅದರಿಂದ ನಾವು ಯಾವುದು ಶೇವ್ ಮಾಡಲ್ಲ 10 ತಿಂಗಳು ಅಂತ ಹೇಳಿದ್ರು. ಆವಾಗ ನಾನು ಈ ಹಾಡು ಹೇಳಿದೆ, ಶ್ರಾವಣ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಕಾಡಿಗೆ ಬಂತು ದಾಡಿಗೆ ಅಂತ ಅಲ್ವಾ? ಇದನ್ನು ಬೇರೆ ಬೇರೆ ಥರ ಹೇಳಿರ್ತೆ. ಶ್ರಾವಣ ಬಂತು ಕಾಡಿಗೆ ಅಂತೆ. ಏನು ಸರ್? ಶ್ರಾವಣ ಬಂತು ಕಾಡಿಗೆ ಬಂತು ಬೀಡಿಗೆ ಬಂತು ನಾಡಿಗೆ ದಾಡಿಗಂತೂ ಇದ್ದೇ ಇದೆ. ಸೊ ಇದು ಆ ಕವಿತೆಗಳು ಹೇಳ್ತಾ ಇದ್ದಾರೆ. ಆ ಪದಗಳು ಟಕ 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 ಅಂತ ಹಿಂಗೆ ಹೋಗ್ತಾ ಇರತ್ತಲ್ಲ, ಅದನ್ನು ಹೇಗೆ ಅಂತ ಎಕ್ಸ್ಪ್ಲೈನೇ ಮಾಡೋಕ್ಕಾಗದೇ ಇರೋಂಥದ್ದು. ಸೊ ಇಷ್ಟು ಹೇಳಿ ಇನ್ನು ಲಾಸ್ಟಲ್ಲಿ ಅದನ್ನು ಹೇಗೆ ಮುಗಿಸ್ಬೇಕು ಅಂತ ಹಿಂಗೆ, ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗು ಒಮ್ಮೆ ನಾನೂ ನಕ್ಕೇನ ಅಂತ ಹೇಳಿದ್ರಲ್ಲ, ಅದು ಹೇಗೆ ನಮ್ಮ ಜೀವನದಲ್ಲಿ ಅದನ್ನು ನಗು ಅನ್ನೋದು ನಂದು ಏನು ಅಂತಂದರೆ, ನಮಗೇನು ಓಕೆ ಇಷ್ಟೆಲ್ಲ ಆಯಿತು ಕತೆ, ಏನು ಇದರಿಂದ ಮೆಸೇಜು ಅಂತ ನೀವು ಯಾರು ಎದ್ದು ನಮ್ಗೆ ಕೇಳಿಬಿಟ್ರೆ, ಆಯ್ತಪ್ಪ ಬೇಂದ್ರೆ ಗ್ರೇಟು, ಏನು ಈಗ ಅದರಿಂದ ನಮಗೇನು ಟೇಕ್ ಹೋಮ್ ಅಂತಾರಲ್ಲ, ಟೇಕ್ ಹೋಮ್ ಮೆಸೇಜ್ ಏನು ಅಂತ ಹಿಂಗೆ ಕೇಳಿದ್ರೆ ಇಷ್ಟೇ ಟೇಕ್ ಹೋಮ್ ಮೆಸೇಜ್. ಹೆಗಲು ಬದಲಾಯಿಸೋದು ಅಷ್ಟೇ ಅಲ್ಲದೆ ನಾವು ಅದನ್ನು ಎದುರಿಸೋ ಶಕ್ತಿ ಸಿಗತ್ತೆ ನಮಗೆ. ಹಾಸ್ಯ ಅನ್ನೋದು, ನಗು ಅನ್ನೋದು, ನಗ್ನಗ್ತಾ ಇದ್ರೆ ನಗ್ನಗ್ತಾ ಇದ್ರೇ ಸಾಕು. ಒಂದು ಪದ ಇದೆ ನಿಮ್ಗೆ ಯಾವುದೋ ಪೇಪರಲ್ಲ ವಾಟ್ಸಪ್ನಲ್ಲೋ ಬಂದಿತ್ತು, ಬಡವರು ಯಾರು ಶ್ರೀಮಂತರು ಯಾರು ಅಂತ ಡಿಸ್ಕಸ್ ಮಾಡೋಕ್ಕಲ್ಲ. ಹೀ ಸೋ ಪೂರ್ ಹಿ ಹ್ಯಾಸ್ ನಥಿಂಗ್ ಎಕ್ಸೆಪ್ಟ್ ಮನಿ ಅಂತ, ಎಕ್ಸೆಪ್ಟ್ ಮನಿ. ಸೊ ದುಡ್ಡಿರೋನೇ ಶ್ರೀಮಂತ ಅಂತ ಅಂದ್ಕೊಂಡಿರ್ತೀವಿ. ನಗದು ಇಲ್ಲದವ ಬಡವ ಅಲ್ಲ, ನಗದೇ ಇರೋನು ಬಡವ ಅಂತ ಅಲ್ವಾ? ನಗದೇ ಇರೋನು. ಸೊ ಅಂಥದ್ದನ್ನು ನಮಗೆ ಕೊಟ್ಟಿದ್ದಾರೆ ಬೇಂದ್ರೆ. ನೋಡೋಕ್ಕೆ ಅವ್ರಿಗೆ ಹೆಸರು ಹಿಂಗೆ ಹೋಗ್ತಾರೆ. ನಮ್ಮಲ್ಲಿ ಭಾಳ ಜನಕ್ಕೆ ಭಾಳ ಬ್ರ್ಯಾಂಡ್ ಮಾಡಿಬಿಡ್ತಾರೆ, ಹಾಸ್ಯ ಸಾಹಿತಿ, ಹಾಸ್ಯ ಇದು ಅಂತಿಂಗೆ ಅಂದೆ. ಬೇಂದ್ರೆ ಹಾಸ್ಯ ಪ್ರಜ್ಞೆ, YNK ಹಾಸ್ಯ ಪ್ರಜ್ಞೆ, ಕಸ್ತೂರಿ ಹಾಸ್ಯ ಪ್ರಜ್ಞೆ. ಕಸ್ತೂರಿ ಅಂತ ಕಸ್ತೂರಿ ಹೊಸ ಹೊಸ ಪದಗಳನ್ನೇ ಕೊಟ್ಬಿಟ್ರು. ಬೇಂದ್ರೆ ಥರ ಹೊಸ ಆ ಪದಗಳನ್ನ ತಿರುಗಿಸಿ ಹಿಂಗೆ ಮಾಡಿದ್ರಲ್ಲ, ಅದೇ ಥರ ಕಸ್ತೂರಿ ಹೊಸ ಪದಗಳನ್ನ ಡಿಕ್ಷನರಿನೇ ಕೊಟ್ಬಿಟ್ರು. ಅನರ್ಥಕೋಶ ಅನ್ನೋದನ್ನು ಹೊಸ ಪದ. ಈ ಥರದ್ದೆಲ್ಲ ಇರೋಕ್ಕಾಗತ್ತಾ? ಅವ್ರು ಯಾವುದೋ ಒಂದೊಂದು ಪದ ತೊಗೊಂಡು ಹಿಂಗೆ ಹೇಳ್ತಾರೆ. ಅಗಸ ಅನ್ನೋಕ್ಕೆ ಕನ್ನಡದಲ್ಲಿ ಹೇಳಬೇಕು. ಏನು ಸರ್ ಅಗಸ ಅನ್ನೋಕ್ಕೇನೋ ನಾವು ದೋಬಿ ಅಂತೀವಿ, ಇಲ್ಲಾಂದರೆ ಹಿಂಗೇನೋ ಅಂತೀವಿ. ಇವ್ರು ಹೇಳ್ತಾರೆ ಕಸ್ತೂರಿ, ಅಗಸ ಅಂದರೆ ನಮ್ಮ ಬಟ್ಟೆಗಳಿಂದ ಬಂಡೆ ನೋಡಿಯೋಕ್ಕೆ ಪ್ರಯತ್ನ ಪಡೋನು. ಹಿಂಗಿದೆ ಅಲ್ವಾ? ಇದನ್ನು ವಕ್ರದೃಷ್ಟಿಯಿಂದ ನೋಡೋದಂತೆ. ವಕ್ರದೃಷ್ಟಿಯಿಂದ ನೋಡೋದು. ಬೇಂದ್ರೆ ಬಗ್ಗೆ ವಕ್ರದೃಷ್ಟಿಯಿಂದ ಕಸ್ತೂರಿ ಹೇಳಿದ್ದಾರೆ. ಬೇಂದ್ರೆ ಎಂಥ ದೊಡ್ಡ ಕವಿ ಅಂದರೆ, ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ ಅಂತ ಒಂದು ಪದ್ಯ ಬರೆದ್ರು.
ಆಮೇಲೆ ಅದನ್ನೇ ಹಕ್ಕಿ ಹಾರುತ್ತಿದೆ ನೋಡಿದ್ರ ಅಂತ ಬರೋದು, ಅಣಕಾಡು ಮಾಡಿದ್ರು ಅಂತ. ಆ್ಯಕ್ಚುಲಿ ಉಲ್ಟಾ ಅದು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಒಂದು ಭಾಳ ಅದ್ಭುತವಾದ ಕವನ. ಅದನ್ನು ಬೇಂದ್ರೆ ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ ಅಂತ ಮಾಡಿದ್ರು. ಕೈಲಾಸಂಗೆ ಅದು ಸಿಕ್ತಂತೆ. ಓ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಬೇಂದ್ರೆ ಹೇಳಿದ್ರು. ಅದೇ ಬೇಂದ್ರೆ ಬೆಕ್ಕು ಹಾರುತ್ತಿದೆ ಅಂತ ನೋಡಿದ್ರೆ ನಂದೊಂದು ಬರ್ಕೋ ಅಂತ ಕೈಲಾಸಂ. ಏನು ಹುಲಿ ಹಾರುತ್ತಾ ಇದೆ ನೋಡಿದ್ರ ಅಂತ. ಏನು ಸರ್ ನಿಮ್ಮ ಕ್ರೇಜಿ ಐಡಿಯಾ, ಹುಲಿ ಎಲ್ಲಾದ್ರೂ ಹಾರತ್ತಾ? ಯಾಕೆ ಹಾರಲ್ಲ? ಜಿಂಕೆಯ ಮೇಲೆ ಹುಲಿ ಹಾರುತ್ತಿದೆ ನೋಡಿದ್ದೀರಾ ಅಂತ. ಇದನ್ನ ಹ್ಯೂಮರ್ ಇರೋರು ಅದನ್ನು ನೋಡೋ ದೃಷ್ಟಿನೇ ಬೇರೆ ಥರ ನೋಡ್ಬಿಡ್ತಾರಂತೆ. ಅದು ನೋಡೋದೇ ದೃಷ್ಟಿ ಹಿಂಗೆ ಹೋಗ್ತಾರೆ. ಲಾಸ್ಟಲ್ಲಿ ಕರೆಕ್ಟಾಗಿ 8 ಗಂಟೆಗೆ 5 ನಿಮಿಷ ಇದೆ. ಇದು ಅವರು ಸೊಸೆ ಒಬ್ಬರಿದ್ದರು. ಅವ್ರ ಮಗ ನಿಮಗೆಲ್ಲ ಗೊತ್ತು, ಡಾಕ್ಟರ್ ವಾಮನ್ ಬೇಂದ್ರೆ. ಅವರೇ ಸ್ವತಃ MA PhD ಓದಿ ಸ್ವತಃ ಕವಿ ಆದ್ರೂ ಅವ್ರ ಜೀವನ ಎಲ್ಲ ಅವರ ತಂದೆಯ ಸಾಹಿತ್ಯನ ಪ್ರಚಾರ ಮಾಡೋಕ್ಕೋಸ್ಕರನೇ ಡಿವೋಟ್ ಮಾಡಿಬಿಟ್ರು. ಡಿವೋಟ್ ಮಾಡಿ ಯಾಕೆಂದರೆ ಯಾಕೆ ಹಿಂಗೆ ಮಾಡಿದ್ರಿ ವಾಮನ್ ಬೇಂದ್ರೆ ಅವರೇ? ನೀವೇ ದೊಡ್ಡ ಕವಿ, MA PhD, ನೀವೇ ಸ್ವತಃ ಕವಿತೆ ಬರೆಯೋರು, ನೀವು ಯಾಕೆ ಅದನ್ನೆಲ್ಲ ಬಿಟ್ಟು ನಿಮ್ಮ ತಂದೆ ಪ್ರಚಾರ ಮಾಡ್ತೀರಾ? ನಮ್ಮ ತಂದೆ ತಾಯಿ ಜೀವನದಲ್ಲಿ ತುಂಬ ನೊಂದಿದ್ದಾರೆ. 5 ಜನ ಮಕ್ಕಳನ್ನು ಕಳ್ಕೊಂಡು ತುಂಬ ಹೋಗಿದ್ದಾರೆ. ನಾನು ಒಬ್ಬ ಬದುಕಿದ್ದೀನಿ ಅಂತ ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾರೆ. ಇದನ್ನು ನಾನು 10 ಜನ ಇದ್ದಿದ್ರೆ ಏನೇನು ಮಾಡ್ತಿದ್ರೋ ಅದನ್ನು ಋಣ ತೀರ್ಸಕ್ಕೆ ನಂಗೆ ಮಾಡಿದ್ದೀವಿ ಅಂತ ಒಬ್ಬ ಮಗ. ಎಂಥ ಫ್ಯಾಂಟಾಸ್ಟಿಕ್ ಅಲ್ವಾ ವಾಮನ ಬೇಂದ್ರೆ. ರೀಸೆಂಟಾಗಿ ತೀರ್ಕೊಂಡ್ರವ್ರು ಹೋದಾಗ. ಅಂಥ ಬೇಂದ್ರೆ ಸಾಧನ ಕೇರಿ ಅಂತಂದ್ರೆ ಅಲ್ಲೇ ಹೋದರೆ ರೋಮಾಂಚನ. ನಾನು ಧಾರವಾಡಕ್ಕೆ ಹೋದಾಗೆಲ್ಲ ಆ ಕಡೆ ಹೋಗ್ತಾ ಇರ್ತೀನಿ ಲೈಬ್ರರಿಗೆ. ಒಂದ್ಸಲಿ ಒಂದು 8 ಜನ ಬಂದ್ಬಿಟ್ರಂತೆ ಬೇಂದ್ರೆ ಮನೆಗೆ. ಯಾರು ಇವರು? ನೀವೆಲ್ಲ ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ ಬಂದಿದ್ದೀವಿ ಸರ್. ಏನು ಯಾಕೆ ಬಂದ್ರಿ ನೀವೀಗ? ನೀವೇ ಕರೆದ್ರಲ್ಲ ಬಾರವ ಸಾಧನ ಕೇರಿಗೆ ಅಂತ. ನಿಮ್ಮ ಪದ್ಯ ಇದೆ, ಬಾರವ ಸಾಧನ ಕೇರಿಗೆ ಅಂತ ಕರೆದ್ರಿ, ಅದನ್ನು ಓದ್ಬಿಟ್ಟು ಬಂದ್ವಿ. ನಾನು ನಿಮ್ಮನ್ನೆಲ್ಲಿ ಕರೆದೆ ಅಂದರು. ನಿಮ್ಗೆ ಯಾವಾಗ ಕರೆದೆ? ನಾನು ಕರೆದಿದ್ದು ನನಗೆ ಅಂದ್ರಂತೆ. ಅದಂಗೆ ಅಂದರೆ ನಾನು ಅವಾಗ ಸೋಲಾಪುರ ಗದಗು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಐ ಯೂಸ್ ಟು ಮಿಸ್ ಮೈ ಸಾಧನ ಕೇರಿ. ಆದ್ದರಿಂದ ವಾಪಸ್ ಬಂತು, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ ಅಲ್ವಾ. ಸೊ ಹಂಗಾಗಿ ಜೀವನದಲ್ಲಿ ನಡೆಯೋ ಘಟನೆ ತಮಗೆ ತಾವೇ ಹೇಳ್ಕೊಂಡಿದ್ದು ಯೂನಿವರ್ಸಲ್ ಆಗಿಬಿಡುತ್ತಲ್ಲ. ಅದಕ್ಕೆ ಕಾವ್ಯನೇ ಜೀವನ, ಜೀವನನೇ ಕಾವ್ಯ, ಕಾವ್ಯನ ಜೀವನ. ಕೊನೆಯಲ್ಲಿ ಅವರು ಟೇಕ್ ಹೋಮ್ಗೆ ಒಂದು ಇದೆ. ಬೇಂದ್ರೆ ಒಂದ್ಸಲಿ ನಿಂತ್ಕೊಂಡ್ರು ಲಾಸ್ಟು. ನನಗೆ ಸಮಯ ಇಲ್ಲ ಅವಾಗ ಹೇಳಿದ್ರು 5, 5, 10 ಮೇಲೆ ಎತ್ತು ಅಂತಿದೆಯಲ್ಲ. ಇನ್ನೊಂದು ಸಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಇವತ್ತು ನಾನು ಏನು ಮಾತಾಡಲ್ಲ, ಟೈಮ್ ಇಲ್ಲ, 8 ಗಂಟೆ ಆಗ್ತಾಯಿದೆ, 8 ಗಂಟೆ ಮುಗಿಸ್ಬೇಕು. ಆದ್ದರಿಂದ ನಿಮಗೇನಾದ್ರು ಪ್ರಶ್ನೆಗಳಿದ್ದರೆ ಕೇಳಿ, ಭಾಳ ಕಡಿಮೆ ಟೈಮ್ನಲ್ಲಿ ಹೇಳ್ಬಿಡ್ತೀನಿ. ಆಡಿಯನ್ಸಿಂದ ಎದ್ದು ನಿಂತ್ಕೊಂಡು, ಬೇಂದ್ರೆ ಮಾಸ್ತರ ನಿಮಗೆ ಸಮಯ ಇಲ್ಲ ಅಂತ ಹೇಳಿದ್ರಲ್ಲ, ಜೀವನ ಅಂದರೆ ಏನು ಒಂದೇ ವಾಕ್ಯದಾಗ ಹೇಳ್ಬಿಡ್ರಿ. ಇವರು ಅಯ್ಯೋ ತಮ್ಮ, ಜೀವನ ಅಂದರೆ ಒಂದು ವಾಕ್ಯ ಯಾತಕ್ಕೆ ಬೇಕಪ್ಪ? ಹೇಳಿ ಹೆಂಗಿದೆ ನೋಡಿ. ಜೀವನ ಅಂತ ಹೇಳೋಕ್ಕೆ ಒಂದು ವಾಕ್ಯ ಯಾಕೆ? ಒಂದೇ ಶಬ್ದದಾಗ ಹೇಳ್ತೀನಿ ಕೇಳು. ಏನು ಹೇಳಿ ಅಂತ. ನೋಡು ಅಂದ್ರಂತೆ. ಏನು ನೋಡೋದು? ನಾನು ಹೇಳಿದ್ದು ಕನ್ನಡ ಅಲ್ಲ, ಇಂಗ್ಲೀಷು. ನೋ ಅಂಡ್ ಡು ಅಲ್ವಾ? ಎಷ್ಟು ಚೆನ್ನಾಗಿ ನೋಡಿ ಜೀವನ. ಇಷ್ಟೇ, ಎಂಟೈರ್ ಥಿಂಗ್ ಅಷ್ಟೇ ಅಲ್ಲ. ಇದು ನೋ ಅಂಡ್ ಡು. ಇದನ್ನೇ ಜ್ಞಾನಯೋಗ, ಕರ್ಮಯೋಗ ಯಾವುದಾದಕ್ಕೆ ಬೇಕಾದ್ರೆ ಮಾಡ್ಕೊಳ್ಳಿ. ಯತ್ರ ಯೋಗೇಶ್ವರ ಕೃಷ್ಣ, ಯತ್ರ ಪಾರ್ಥೋ ಧನುರ್ಧರ. ನೋ ಅಂಡ್ ಡು ಅಷ್ಟೇ ತಾನೇ ಅಲ್ವಾ ಸರ್? ಯೋಗೇಶ್ವರ ನೋಡ್ಕೊ, ಹಿಂಗೆ ಮಾಡು ಅಂತ ಹಿಂಗೆ ಅಂದರೆ. ಸೊ ಇದನ್ನು ಬೇಂದ್ರೆ ಸಂದೇಶ ನಮ್ಗೆ ಕೊಡೋದು, ವಾಟ್ ಎವರ್ ಯು ಡೂ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಡು, ಯು ಹ್ಯಾವ್ ಟು ನೋ ಅಂಡ್ ಡೂ ಅನ್ನೋ ನಮಗೆ ಟೇಕ್ ಹೋಮು. ಇನ್ನು ಲಾಸ್ಟು ನಕ್ಕಾವ ಗೆದ್ದವ ಅಂತ ಅವ್ರಿಗೆ ಹೆಂಡ್ತಿಗೆ ಹೇಳೋದನ್ನ. ನಮ್ಮ ಜೀವನ ಎಷ್ಟಿದೆ? 3 ದಿನ ಜೀವನ, 4 ದಿನ ಜೀವನ, 50 ವರ್ಷ ಜೀವನ ಅಂತ ಎಷ್ಟೋ ಹೇಳ್ತಾರೆ. ಹುಸಿ ನಗುತ್ತಾ ಬಂದೇವ, ಹುಸಿ ನಗುತ್ತಾ ಬಂದೇವ, ನಸು ನಗುತ್ತಾ ಬಾಳೋಣ, ತುಸು ನಗುತ್ತಾ ತೆರಳೋಣ, ಬಡ 100 ವರುಷಾನ ಹರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ. ಇದು ಮೆಸೇಜ್ ಅಲ್ವಾ? ಹುಸಿ ನಗುತ್ತಾ ಬಂದ್ವಿ. ಮಕ್ಕಳೆಲ್ಲ ಸುಮ್ಮನೆ ನಗ್ತಾ ಇರ್ತಾರೆ ಗೊತ್ತಾ ಅಲ್ವಾ? ನರ್ಸಿಂಗ್ ಹೋಮ್ ಇಲ್ಲಿ ನೋಡಿದ್ರೆ, ಗುಣಶೀಲ ನರ್ಸಿಂಗ್ ಹೋಮು ಅಲ್ಲೆಲ್ಲ ಹೋದರೆ ಯಾವುದೇ ಸುಮ್ಮನೆ ನಗ್ತಾ ಇರ್ತಾರೆ. ಮಗು ನೋಡು ಜ್ಞಾಪಕ ನಗ್ತಾ ಇರುತ್ತೆ, ಎಷ್ಟು ಚೆನ್ನಾಗಿ ನಗ್ತಾ ಇದೆ ನೋಡು. ಅದು ಹೋದ ಜನ್ಮದಲ್ಲಿ ಏನೋ ನಗ್ತಾ ಇದೆ, ಅಳ್ತಾ ಇದೆ ಅಂತ. ಯಾಕೆ ಅಳ್ತಾ ಇದೆ ನೋಡು, ಅವನು ಯಾವನೋ ಇಂದ್ರ ಹೂವು ಕಿತ್ಕೊಂಡ್ಬಿಟ್ಟಂತೆ. ಹಿಂಗೆಲ್ಲ ಏನೋ ಹೇಳ್ತೀವಿ. ಹುಸಿ ನಗುತ್ತಾ ಬಂದೇವ, ತುಸು ನಗುತ್ತಾ ಬಾಳೋಣ ಸ್ವಲ್ಪ ಅಲ್ವಾ? ಆಮೇಲೆ ಹುಸಿ ನಗುತ್ತಾ ಬಂದೇವ, ತುಸು ನಗುತ್ತಾ ತೆರಳೋಣ, ಬಡ 100 ವರ್ಷ, 100 ಅಂದರೆ 100 ಅಲ್ಲ ಎಷ್ಟೇ ಇರಲಿ, ಬಡ 100 ವರ್ಷನ ಹರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ. ಎಲ್ಲಿದೆ ದ್ವೇಷ? ಎಲ್ಲಿ ಟೈಮ್ ಮಾಡ್ಕೊಳ್ಳೋಕೆ ಎಲ್ಲಿದೆ? ಯಾರೋ ದ್ವೇಷ ಮಾಡ್ತಾ ಇದ್ದವ್ರು ಮೊನ್ನೆ ತಾನೇ ಲೈಫ್ ಲಾಂಗ್ ನಾವು ಅವ್ರನ್ನ ಜೊತೆಯಲ್ಲಿ ಟೂ ಬಿಟ್ಟಿರ್ತೀವಿ. ಚಿಕ್ಕ ಹುಡುಗ ಇದ್ದಾಗ ಹೈಸ್ಕೂಲ್ನಲ್ಲಿ ಟೂ ಬಿಟ್ಟಿರ್ತೀವಿ. ಅವನ ಮನೆ ಪಕ್ಕದ ಮನೆಯಲ್ಲೇ ಅಪಾರ್ಟ್ಮೆಂಟ್ ತೊಗೊಂಡಿರ್ತಾನೆ, ಅವನನ್ನು ಮಾತಾಡ್ಸಲ್ಲ. ಮೇಡಮ್, ಈ ಟೂ ಬಿಡೋದು ಅಂತ ಯಾವ ಭಾಷೆ ಗೊತ್ತಾ ನಿಮಗೆ? ಆ್ಯಕ್ಚುಲಿ ಟೂ ಬಿಡೋದು, ನಿನ್ನ ಜೊತೆ ಟೂ ಅಂತ ಹುಡುಗರು ಮಾಡ್ತಾರಲ್ಲ ಮಕ್ಕಳು, ಅದು ಆ್ಯಕ್ಚುಲಿ ಇಂಗ್ಲೀಷಿಂದ ಬಂದಿದ್ದಂತೆ. 2 ದೇಹ 1 ಆತ್ಮ ಇದ್ದಂಗೆ ಭಾಳ ಕ್ಲೋಸ್ ಆಗಿದ್ದ ಇಬ್ಬರು ಫ್ರೆಂಡ್ಸು ಏನೋ ಜಗಳಾಗಿ ಇವತ್ತಿಂದ ನಾವಿಬ್ಬರು 1 ಅಲ್ಲ 2 ಅಂತ
ಸೊ ಇಷ್ಟೆಲ್ಲ ಹಾಕ್ಕೊಂಡಿರ್ತೀವಿ. ಕೊನೆಯಲ್ಲಿ ಅವ್ನು ಹೇಳ್ತಾನೆ, ಅವ್ನು ಬಂದು ಅವ್ನು ಹೋಗ್ಬಿಟ್ನಂತೆ, ತೀರ್ಕೊಂಡಂತೆ. ಅಯ್ಯೋ ಲಾಸ್ಟಲ್ಲಿ ಒಂದು ಕಡೆ ಐಮ್ ಸಾರಿ ಅಂತ ಹೇಳೋಕ್ಕೆ ಟೈಮ್ ಆಗಲಿಲ್ಲ. ಬಡ 100 ವರ್ಷನ ಹರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ, ತುಸು ನಗುತ್ತಾ ಬಂದೇವ ಹುಸಿ ನಗುತ್ತಾ ತುಸು ನಗುತ್ತಾ ಬಾಳೋಣ. ಇದನ್ನು ಮೆಸೇಜ್ ಹಿಂಗೆ ಹೇಳಿ ನಕ್ಕಾವ ಗೆದ್ದಾವ ಅತ್ತಾವ ಸತ್ತಾವ ಅಂತಿಂಗೆ ಹೇಳಿ ನಗ್ತಾ ನಗ್ತಾ ಇಟ್ಕೊಂಡು ಬೇಂದ್ರನ ಜ್ಞಾಪಿಸ್ಕೊಳ್ಳೋಣ ಅಂತಿಂಗೆ ಹೇಳಿ ನನಗೊಂದು ಅವಕಾಶ ಮಾಡಿಕೊಟ್ಟ ಇಂಥ ಅದ್ಭುತ ಆಡಿಯನ್ಸಿಗೆ ಒಂದು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.